Hi, welcome to the induction of M Academy, Acquired Intelligence Management Private Limited. You want me to speak in English or Kannada? Both not, any one? Kannada, okay. So, ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ. ಇವತ್ತು ದ ಫಸ್ಟ್ ಇಂಡಕ್ಷನ್ 20th November 2023. 20th November ಇವತ್ತು. ಓಕೆ. ಆ್ಯಕ್ಚುಲಿ ದಾವಣಗೆರೆಯಲ್ಲಿ ನಾವು ಆಗಸ್ಟಿಂದ ಸ್ಟಾರ್ಟ್ ಮಾಡಿದ್ವಿ. ಮಾರ್ಕೆಟ್ ರಿಸರ್ಚು, ಪ್ರಮೋಷನ್ಸು, ಬ್ರ್ಯಾಂಡಿಂಗ್ಸ್ ಎಲ್ಲ ಮಾಡಿದ್ವಿ. ವಿ ಹ್ಯಾವ್ ಡನ್ ಎ ವೆರಿ ವಾಸ್ಟ್ ರಿಗರಸ್ ಮಾರ್ಕೆಟಿಂಗ್ ಆ್ಯಂಡ್ ಸೋ ಮೆನಿ ಪೀಪಲ್ ಹ್ಯಾವ್ ವರ್ಕ್ ವೆರಿ ಹಾರ್ಡ್. ಯಾವುದಾದ್ರೂ ಒಂದು ಕಂಪನಿ ಒಂದು ಹೊಸ ಊರಲ್ಲಿ ಬಂದಾಗ, ಹೊಸ ಒಂದು ಉದ್ದೇಶ ಇಟ್ಕೊಂಡು ಬಂದಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಆಗೋದು ಸಹಜ. ಓಕೆ, ಗೆದ್ದಾಗ ಎಲ್ಲರೂ ಇರ್ತೀವಿ. ವೆನ್ ಸಮಥಿಂಗ್ ಗೋಸ್ ರಾಂಗ್, ದ ಫೌಂಡರ್ ಕಂಪನಿ ಸಂಸ್ಥಾಪಕ ಮುಂದೆ ನಿಂತ್ಕೊಬೇಕಾದ್ರೆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಐ ಆಮ್ ಸ್ಟ್ಯಾಂಡಿಂಗ್ ಆ್ಯಂಡ್ ಐ ಆಮ್ ಗಿವಿಂಗ್ ದ ರೈಟ್ ಸ್ಟಾರ್ಟ್ ಇನ್ ದ ರೈಟ್ ಮೂಮೆಂಟ್ ವಿತ್ ದ ರೈಟ್ ಪೀಪಲ್ ಅಂತ ನಂಬ್ಕೊತಾ ಇದ್ದೀನಿ ನಾನು. ದಟ್ ಇಸ್ ವಾಟ್ ಐ ಫೀಲ್ ಇಟ್. ಎನಿಬಡಿ ಹ್ಯಾಸ್ ಎನಿ ಕ್ವೆಶನ್ಸ್ ಇನ್ ದಿಸ್? ಓಕೆ, ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಮೈ ನೇಮ್ ಇಸ್ ಶಿವಕುಮಾರ್ ಅಂಜನಪ್ಪ. ನಮ್ಮ ತಂದೆ ಹೆಸರು ಅಂಜನಪ್ಪ. ಐ ಬಿಲಾಂಗ್ ಟು ಎ ಗೌಡ ಫ್ಯಾಮಿಲಿ. ಐ ಹಿಂದೂ ಆ್ಯಂಡ್ I have completed my diploma in electrical and electronics and then BCom, and I have studied about 6,000 books on everything on the earth, including law, ಅದರಲ್ಲಿ ಅರ್ಥಶಾಸ್ತ್ರ, ಅದರಲ್ಲಿ then comes what else, ತುಂಬ ಸಾಕಷ್ಟು ವಿಷಯಗಳಿದ್ದಾವೆ. ವೇದಾಸ್, ಉಪನಿಷತ್ಸ್, ಮಹಾಭಾರತ, ರಾಮಾಯಣ, ಪರ್ಸನಾಲಿಟಿ ಡೆವಲಪ್ಮೆಂಟ್, ಸ್ಪೋಕನ್ ಇಂಗ್ಲೀಷ್. ಐ ವರ್ಕ್ಡ್ ಇನ್ ವೇರಿಯಸ್ ಇಂಡಸ್ಟ್ರಿ. ನನ್ನ ಕರಿಯರ್ ಸ್ಟಾರ್ಟ್ ಆಗಿದ್ದು 2005. I have worked for BPO for 2 years, and then insurance segment for 2 years, and then HR for 2 years, and then education industry for the last 14 years. Since 2009, I am an entrepreneur. Okay, business ಅಲ್ಲಿ ಇದ್ದೀನಿ. In 2013, I had a company called Wings to Brain Private Limited. It was a very fantastic company. It was into early child development. ಹಿಂದೆ ಒಮ್ಮಿಂದ ಹಿಡಿದು 4 ವರ್ಷ ಮಕ್ಕಳಿಗೆ ಒಂದು ಫ್ಯಾಂಟಾಸ್ಟಿಕ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ, ಆಕ್ಟಿವಿಟಿ ಕ್ಲಾಸಸ್. ಡ್ಯೂ ಟು ದ ಮ್ಯಾನೇಜ್ಮೆಂಟ್ ಆ್ಯಡ್ ಆಗಿರೋದ್ರಿಂದ ಹೊಸ ಹೊಸ ಫೀಡ್ಬ್ಯಾಕ್ಗಳು ತಗೊಂಡು ನನ್ನ ಮೂಲ ಉದ್ದೇಶ ಬಿಟ್ಟು ಹೊರಗಡೆ ಡೈವರ್ಟ್ ಆಗಿದ್ದ ಕಾರಣ ಅದು ಪ್ಲೇ ಸ್ಕೂಲ್ ಆಗಿ ಕನ್ವರ್ಟ್ ಆಯಿತು. ಐ ಸ್ಟಾರ್ಟೆಡ್ ವೆರಿ ಸ್ಮಾಲ್ ವಿತ್ ಲಾಟ್ ಆಫ್ ಇನ್ವೆಸ್ಟರ್ಸ್ ಕಮಿಂಗ್ ಇನ್. ಓಕೆ, ಆ್ಯಂಡ್ ದೆನ್ ಐ ಮೇಡ್ ಇಟ್ ಎ ಕಂಪನಿ ವಿಚ್ ಹಸ್ 3 crore ಕಂಪನಿ. ವಿ ಹ್ಯಾಡ್ 4 branches, one in Mahalakshmi Layout, Basveshwar Nagar, Banashankari, and then Mysore Road. I had few school tie-ups also. I had a very good manpower, teachers ಎಲ್ಲ ಇದ್ರು. And then due to mismanagement, I was very young when I started that. 2013 ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ ವಿಂಗ್ಸ್ ಟು ಬ್ರೈನ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಆ್ಯಂಡ್ ದೆನ್ ಐ ಲಾಸ್ಟ್ ವಿತ್ ಎ ಬ್ಲಂಡರ್. ಒಂದು 3 ಕೋಟಿ ಕಳ್ಕೊಂಡೆ. ನ್ಯೂಸ್ ಪೇಪರಲ್ಲಿ ಹೆಸರು ಬಂತು, 3 ಕೋಟಿ ಫೀಸ್ ಎತ್ಕೊಂಡು ಹೋಗಿದ್ದಾನೆ ಅಂತ. 2 ಲಕ್ಷ ರೂಪಾಯಿ ಫೀಸ್ ಕೂಡ ಬಂದಿರಲಿಲ್ಲ ನನಗೆ. ಓಕೆ, ಆ ಚಾನಲ್ ಅವ್ರಿಗೆ ಕೇಳ್ತಾ ಇದ್ರು, ಇವತ್ತು ಅವ್ರ ಹತ್ರ ಆನ್ಸರ್ ಇಲ್ಲ, ಆ ರಿಪೋರ್ಟ್ ಮಾಡಿದವನು ಕಾಣಿಸ್ತಾ ಇಲ್ಲ. ಓಕೆ, ನನ್ನ ಮೇಲೆ ಯಾವುದೇ FIR ಇಲ್ಲ, ಯಾವುದೋ ಒಂದು ಕೇಸ್ ಇಲ್ಲ. ಆದರೂ ಪೊಲೀಸರು ಬನ್ನಿ ನೋಡಿ ಅಂತಂದ್ರು. ಹೋದ್ವಿ, ನೋಡಿದ್ವಿ, ಏನೂ ಇಲ್ಲ. ಒಂದು 2 ಲಕ್ಷ ಸೆಟಲ್ಮೆಂಟ್ ಇತ್ತು, 3 ಕೋಟಿ ರೂಪಾಯಿ ಹೋಯ್ತು. ದಟ್ ಇಸ್ ಹೌ ಐ ಸ್ಟಾರ್ಟೆಡ್ ಮೈ ಜರ್ನಿ ಇನ್ 2015. ದ ಗೇಮ್ ವಾಸ್ ಓವರ್. 2014 ಇಂದಲ್ಲಿ ಹೋಯ್ತು. 2 years ಐ ವಾಸ್ ಇನ್ ಟು ಸ್ಪಿರಿಚುವಲ್ ಪಾತ್. ಅಂದರೆ ಎಲ್ಲ ಬಿಟ್ಟು ಸನ್ಯಾಸ ತಗೊಂಡಿದ್ದೆ. ಬೈ 2015 ಐ ವಾಸ್ ಎನ್ಲೈಟೆಂಡ್. 15 ಎಂಡ್ 16 ಟೈಮಲ್ಲಿ ಪರಮಹಂಸ ಯೋಗಾನಂದ ಅವರ YSS ಯೋಗದ ಸತ್ಸಂಗ ಸಮಿತಿಯಿಂದ ಐ ಗಾಟ್ ರಿಯಲಿ ಅಂಡರ್ಸ್ಟುಡ್ ದಟ್ ಐ ಹ್ಯಾವ್ ಅಟೈನ್ಡ್ ಒಂದು ಸ್ಪಿರಿಚುವಲ್ ಎನರ್ಜಿ ಅಟೈನ್ ಮಾಡಿದ್ದೀನಿ. ಬಟ್ ಐ ವಾಸ್ ನಾಟ್ ನೀಡಿಂಗ್ ಎನಿಥಿಂಗ್ ಇನ್ ದ ಅರ್ತ್. ಜಸ್ಟ್ ಐ ವಾಂಟೆಡ್ ಟು ಬಿ ಸರೆಂಡೆಡ್ ಟು ದ ಗಾಡ್. ಆಶ್ರಮ ಸೇರ್ಕೊಬೇಕು ಅಂತ ಡಿಸೈಡ್ ಆಗಿದೆ. ದೆನ್ ಫ್ಯೂ ಪೀಪಲ್ ಕೇಮ್ ಇನ್ ಮೈ ಲೈಫ್. ದೇ ಸೆಡ್ ದಟ್ ಯು ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ದ ಕಂಟ್ರಿ. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಟ್ರೈನಿಂಗ್. ಪರ್ಸನಾಲಿಟಿ ಡೆವಲಪ್ಮೆಂಟ್ ವಾಸ್ ಮೈ ವೆರಿ ವೆರಿ ಇಂಪಾರ್ಟೆಂಟ್. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಬಂದಾಗ ಮಾರ್ಕೆಟಲ್ಲಿ 2 ಥರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇದೆ. ಒಂದು ಫೇಕ್ ಆ್ಯಂಡ್ ಒನ್ ಇಸ್ ರಿಯಲ್. ಪರ್ಸನ್ ಅಂತ ಬಂದಾಗ ಮೇಲ್ಗಡೆ ತೋರಿಸೋದು. ಸಿ, ಲೈಫಲ್ಲಿ ವೆರಿ ಸಿಂಪಲ್, 3 ಇರುತ್ತೆ. ಬ್ಯಾಡ್, ಬೀಯಿಂಗ್ ಬ್ಯಾಡ್, ಇದು ಏನೇಳಿ ಬೀಯಿಂಗ್ ಬ್ಯಾಡ್, ಬೀಯಿಂಗ್ ಗುಡ್. ಮಧ್ಯದಲ್ಲಿ ಲುಕಿಂಗ್ ಗುಡ್ ಅಂತ ಒಂದಿರುತ್ತೆ. ಈ 3ಕ್ಕೂ ಡಿಫ್ರೆನ್ಸ್ ಏನಂತಂದರೆ, ಬೀಯಿಂಗ್ ಬ್ಯಾಡ್ ಅಂದರೆ ನಾನು ಕೆಟ್ಟವನಾಗಿ ಇರ್ತೀನಿ. ಲುಕಿಂಗ್ ಗುಡ್ ಅಂದರೆ ಕೆಟ್ಟವನು ಮೇಲ್ಗಡೆ ತೋರಿಸ್ಕೊಂಡು ಒಳ್ಳೆ ಥರ ಕಾಣಿಸ್ಕೊತೀನಿ. ಬೀಯಿಂಗ್ ಗುಡ್ ಅಂದರೆ 100% ಒಳ್ಳೆಯಲ್ಲಿರ್ತೀನಿ. ಕರೆಕ್ಟ್ ಆರ್ ನಾಟ್? ಪ್ರತಿಯೊಬ್ಬರು ಪೇರೆಂಟ್ಸ್ ಆಗಲಿ, ಮಾರ್ಕೆಟಲ್ಲಿ ಜನಗಳಾಗಲಿ, ಯಾರೇ ಆಗಲಿ, ವರ್ಲ್ಡಲ್ಲಿ ಯಾರೇ ಬೀಯಿಂಗ್ ಗುಡ್ ಬ್ಯಾಡ್ ಇದ್ರೂ ಬೀಯಿಂಗ್ ಗುಡ್ಗೆ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಅಲ್ಲಿ ಟ್ರೈ ಮಾಡಿದಾಗೆಲ್ಲ ಎಷ್ಟೋ ಸತಿ ಬರೀ ಲುಕಿಂಗ್ ಗುಡ್ಡೇ ಕಾಣಿಸ್ತಾ ಇರುತ್ತೆ. ಸೊ ಐ ಹ್ಯಾವ್ ಎ ಫ್ಯಾಂಟಾಸ್ಟಿಕ್ ಮೆಥಡ್ ವೇರ್ ಬೀಯಿಂಗ್ ಬ್ಯಾಡಿಂದ ಲುಕಿಂಗ್ ಗುಡ್ ಕರ್ಕೊಂಬರ್ತೀನಿ. ಲುಕಿಂಗ್ ಗುಡ್ಡಿಂದ ಬೀಯಿಂಗ್ ಗುಡ್ಗೆ ತಗೊಂಡೋಗುವಂಥ ಒಂದು ಸ್ಪೆಷಲೈಸೇಷನ್ ಅರ್ಥಶಾಸ್ತ್ರದಲ್ಲಿದೆ. ಇದು ಯಾವಾಗ ಆಗುತ್ತೆ?
ಒನ್ ಬ್ಯಾಡ್ ಪರ್ಸನ್ ಕ್ಯಾನ್ ಬಿ ಟರ್ನ್ ಇನ್ ಟು ಗುಡ್ ವಿತ್ ಅ ರೆಸ್ಪಾನ್ಸಿಬಿಲಿಟಿ. ಒಬ್ಬ ಮನುಷ್ಯನಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಬಂತು ಅಂತ ಇಟ್ಕೊಳ್ಳಿ. ಲೆಟ್ಸ್ ಅನ್ ಎಕ್ಸಾಂಪಲ್, ಯಾರೋ ಒಬ್ಬ ಬ್ಯಾಚುಲರ್ ಕುಡ್ಕೊಂಡು ತಿರ್ಗಾಡ್ತಾ ಇದ್ದಾನೆ, ಏನು ಕೆಲಸ ಮಾಡ್ತಾ ಇಲ್ಲ, ಊರೆಲ್ಲ ತಿರ್ಗಾಡ್ತಾನೆ, ಮದುವೆ ಮಾಡಿದ ಒಂದು ಸಂಸಾರ ಅಂತ ಬಂದರೆ ಒಳ್ಳೆಯವನಾಗ್ತಾನೆ ಅಂತ ಒಂದು ಅಭಿಪ್ರಾಯ ಎಲ್ಲಿರುತ್ತೆ. ಸ್ಟಾರ್ಟಿಂಗಲ್ಲಿ ಅವನು ಏನು ಮಾಡ್ತಾನೆ, ಸುಮ್ಮನೆ ಒಳ್ಳೆಯವನ ಥರ ಇರ್ತಾನೆ. ಹೋಗ್ತಾ ಹೋಗ್ತಾ ಕಷ್ಟ ನೋಡಿದಾಗ ಅವನಿಗೆ ನಿಜವಾಗ್ಲೂ ಆ ಫ್ಯಾಮಿಲಿ ಮೇಲೆ ಒಂದು ಅನುಬಂಧ ಬಂದಾಗ ಬೀಯಿಂಗ್ ಗುಡ್ ಆಗ್ಬಿಡ್ತಾನೆ, 100% ಗುಡ್ ಆಗ್ತಾನೆ. ಈ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡಾಗಲೇ ಒಬ್ಬ ಮನುಷ್ಯ ಸರಿ ಹೋಗ್ತಾನೆ ಅಂತಂದ್ರೆ, ಈ ಭೂಮಿಗೂ ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಬ್ಬ ಮನುಷ್ಯ ತಗೊಂಡಾಗ ದೇ ಡೆಫಿನೆಟ್ಲಿ ಬಿಕಮ್ ಗುಡ್. ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ಬೇಕಂದ್ರೇನು, ಅಥಾರಿಟಿ ಕೊಡಬೇಕು. ಈಗ ಪೋರ್ ಪೀಪಲ್ ಅಂತ ಇಟ್ಕೊಂಡು ಅವ್ರು ಜಾಸ್ತಿ ಕ್ರೈಮ್ಸ್ ಆಗಲಿ, ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಆಗಲಿ, ಅನ್ಪ್ರೊಫೆಷನಲ್ ಬಿಹೇವಿಯರ್ಸ್ ಯಾರು ಮಾಡ್ತಾರೆ, ಮಾರ್ಕೆಟಲ್ಲಿ ಬಿಲೋ ಪಾವರ್ಟಿ ಲೈನಲ್ಲಿ ಇರೋರೇ ಮಾಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಸ್ಲಮ್ಮಲ್ಲಿ ಇರೋರು ಇರ್ಬೋದು, ಸಂಬಳ ಕಮ್ಮಿ ಇರೋದಿರ್ಬೋದು, ಅದೆಲ್ಲ ನಡೆಯೋದು. ಯಾಕಂದ್ರೆ ಇದೆಲ್ಲ ನಾನು ಪರ್ಸನಲ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಐ ಆಮ್ ಬೀಯಿಂಗ್ ದಿಸ್, ಐ ಆಮ್ ಬೀಯಿಂಗ್ ಬ್ಯಾಡ್, ಐ ಲುಕ್ ಗುಡ್, ಐ ಆಮ್ ಬೀಯಿಂಗ್ ಗುಡ್ ಇಲ್ವಾ ನನಗೂ ಗೊತ್ತಿಲ್ಲ. ಐ ಡೋಂಟ್ ನೋ, ಓನ್ಲಿ ಯು ಕ್ಯಾನ್ ಜಡ್ಜ್. ಟೈಮ್ ಕಮ್ಸ್, ಥಿಂಗ್ಸ್ ವಿಲ್ ಅಂಡರ್ಸ್ಟ್ಯಾಂಡ್. ಬಟ್ ನನಗೆ ಗೊತ್ತಿರೋದೇನು, ಒಬ್ಬ ಮನುಷ್ಯನಿಗೆ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಿದ ತಕ್ಷಣ, ಲೆಟ್ಸ್ ಅನ್ ಎಕ್ಸಾಂಪಲ್, ಇಫ್ ಐ ಆಮ್ ಎ ಸ್ಮೋಕರ್, ಐ ಮೇ ಬಿ ಸ್ಮೋಕಿಂಗ್ ಅರೌಂಡ್, ಬಟ್ ವೆನ್ ಐ ಕಮ್ ಟು ದ ಕ್ಲಾಸ್ ಅಂಡ್ ಟ್ರೈನಿಂಗ್ ಸ್ಟೂಡೆಂಟ್ಸ್, ಐ ಡೋಂಟ್ ಸ್ಮೋಕ್. ಕರೆಕ್ಟ್ ಆರ್ ನಾಟ್? ಒಂದು ಕ್ಲಾಸಲ್ಲಿ ನಾನು ಒಂದು ಕ್ಲಾಸ್ ತೊಗೊಂಡ್ರೆ 1 hour ಸ್ಮೋಕ್ ಮಾಡಲ್ಲ, 3 hour ಕ್ಲಾಸ್ ತೊಗೊಂಡ್ರೆ 3 hour ಸ್ಮೋಕ್ ಮಾಡಲ್ಲ, 9 hour ಕ್ಲಾಸ್ ತೊಗೊಂಡ್ರೆ 9 hour ಸ್ಮೋಕ್ ಮಾಡಲ್ಲ. That's how with responsibility a person can become from being bad to being good. ಅನ್ನೋ ಒಂದು ಕಾನ್ಸೆಪ್ಟ್ನ ಆಧಾರವಾಗಿ ಇಟ್ಕೊಂಡು ಎಕ್ಸಾಕ್ಟ್ ಆಗಿ ಇಂಡಿಯನ್ ವೇ ಆಫ್ ಟೀಚಿಂಗ್ ಅಂತೇಳಿ ಲ್ಯಾಂಗ್ವೇಜ್ ಫಾರ್ ಲೈಫ್ ಅಂತ 2016 ಐ ಸೆಟ್ ಅಪ್ ಎ ಕಂಪನಿ ಇನ್ ಹೊಸಕೋಟೆ ವಿತ್ ಅ ವಿಷನ್ ಆಫ್ ಮೇಕಿಂಗ್ ಹೊಸಕೋಟೆ ದ ನಂಬರ್ 1 ಸ್ಮಾರ್ಟ್ ಸಿಟಿ ಇನ್ ದ ವರ್ಲ್ಡ್ ಅಂತೇಳಿ ಒಂದು ವಿಷನ್ ಸ್ಟಾರ್ಟ್ ಮಾಡಿದೆ. ಐ ಟ್ರೈಡ್ ಅಂಡ್ ಅಪ್ರೋಚ್ ಅಬೌಟ್ 300 schools. ಇನ್ ದ್ಯಾಟ್ ಫ್ಯೂ schools agreed to work on it. ದ ಮ್ಯಾನೇಜ್ಮೆಂಟ್ ಎಲ್ಲೋ ಹೋದ್ರು, ಯಾರ ಹತ್ರ ಹೋದ್ರು ದುಡ್ಡು ಒಂದಿರಬೇಕು, ಪೊಲಿಟಿಕಲ್ ಪವರ್ ಒಂದಿರಬೇಕು. ಗೆಟಿಂಗ್ ಮೈ ಪಾಯಿಂಟ್ ಆರ್ ನಾಟ್? ಇವಾಗ ನನ್ನ ಹತ್ರ ದುಡ್ಡಿದೆ ಅಂತ ನಾನು ಯಾರಿಗೂ ಹಂಚಕ್ಕಾಗಲ್ಲ. ಇಫ್ ಯು ಆರ್ ಇನ್ ಟು ಬಿಸ್ನೆಸ್, ಯು ನೀಡ್ ಟು ಪುಟ್ ಮನಿ ಅಂಡ್ ಹ್ಯಾವ್ ಟು ಡೂ ಇಟ್. ಕರೆಕ್ಟ್ ಆರ್ ನಾಟ್? ಆ್ಯಂಡ್ ಒಂದ್ಸತಿ ಪಾರ್ಟ್ನರ್ಶಿಪ್ ಆಗಿ ಬಂದಾಗ ಲಾಸ್ ಆದರೂ ಲಾಭ ಆದರೂ ಜೊತೆಲಿರಬೇಕು. ಕರೆಕ್ಟ್ ಆರ್ ನಾಟ್? ಈ ಒಂದು ಮ್ಯಾನೇಜ್ಮೆಂಟ್ ಜೊತೆ ಟೈ ಅಪ್ ಮಾಡಿದಾಗ ಅವ್ರ ಕೆಳಗಡೆ ಎಂಪ್ಲಾಯೀಸ್ ಎಲ್ಲ ಏನು ಅಗ್ರಿಮೆಂಟ್ ಮಾಡಿರ್ತಾರೆ ಇಬ್ಬರು ಪಾರ್ಟ್ನರ್ಸು, ಅದರ ಪ್ರಕಾರ ಹೋಗುವಂಥ 100% ಬಾಧ್ಯತೆ ಅವ್ರಿಗಿರುತ್ತೆ. ಈಗ ಇಬ್ರು ಪಾರ್ಟ್ನರ್ಸ್ ಆಗಲ್ಲ, ಒಂದು ಸ್ಕೂಲ್ ಜೊತೆ ಪಾರ್ಟ್ನರ್ ಆದಾಗ ಆ ಒಂದು ಸ್ಕೂಲ್ ಇರೋ ಒಂದು ಹೆಡ್ ಮಾಸ್ಟರ್ ಅಥವಾ ಆ ಒಂದು ಸ್ಕೂಲ್ ಇರೋ 4 ಟೀಚರ್ಗಳು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂದಾಗ ಪ್ರಾಜೆಕ್ಟ್ ಡೆಫಿನೆಟ್ ಆಗಿ ಫೇಲ್ ಆಗುತ್ತೆ. ಕರೆಕ್ಟ್ ಆರ್ ನಾಟ್? ಸೊ ದಟ್ ಈಸ್ ಹೌ ಹ್ಯಾಪನ್ ಅಂಡ್ ಐ ವೆಂಟ್ ಬಿಹೈಂಡ್ ಎವ್ರಿಬಡಿ ಇನ್ ದ ಅರ್ತ್, ರೈಟ್ ಫ್ರಮ್ ಎ ಗಲಿ ರೌಡಿ till the prime minister of the country. I approached everybody with a plan of making India the best organized place. ಇಂಡಿಯಾದಲ್ಲಿ ಪ್ರಾಬ್ಲಮ್ ಇರೋದು ಇವತ್ತು ಪೀಪಲ್ ಆರ್ ನಾಟ್ ಆರ್ಗನೈಸ್ಡ್, ದಟ್ ವಿ ಸಿ ಎವ್ರಿವೇರ್ ಅಂಡ್ ಎವ್ರಿಬಡಿ ಸೇಸ್. ಕರೆಕ್ಟ್ ಆರ್ ನಾಟ್? ಎಲ್ಲರೂ ಗೊತ್ತಿದೆ. ಆರ್ಗನೈಸ್ ಇದ್ದೀರಾ ಎಲ್ಲರೂ? ಎಷ್ಟು ಜನ ಪ್ರತಿ ದಿವಸ ಬೆಳಿಗ್ಗೆ 4 ಗಂಟೆಗೆ ಎದ್ದು ಮೆಡಿಟೇಷನ್ ಮಾಡಿ ಸ್ನಾನ ಮಾಡಿಕೊಂಡು ನಿಮ್ಮ ಕೆಲಸನ ಕರೆಕ್ಟಾಗಿ ಟೈಮ್ ಟೇಬಲ್ ಹಾಕೊಂಡು ಮಾಡ್ಕೊತೀರಾ? ಲೈಫ್ ಅಂದರೆ ಟೈಮ್ ಟೇಬಲ್ ಅಲ್ಲ, ಹೆಂಗೆ ಬೇಕಂದ್ರೆ ಹಂಗಿರ್ಬೋದು ಅಂತ ಹೇಳಿ ಜನಗಳು ಜಾಸ್ತಿ ಇರ್ತಾರೆ. ವಿ ಶುಡ್ ಹ್ಯಾವ್ ಫ್ರೀಡಮ್ ಅಂತೇಳಿ. ಇಮ್ಯಾಜಿನ್ ಕರೆಕ್ಟಾಗಿ ಸಮ್ಮರ್ ಸೀಸನಲ್ಲಿ ಬಿಸಿಲು ಬಂದಿಲ್ಲ, ಮಳೆ ಕಾಲದಲ್ಲಿ ಮಳೆ ಬಂದಿಲ್ಲ, ಚಳಿಗಾಲದಲ್ಲಿ ಚಳಿ ಬಂದಿಲ್ಲ, ಬೇಸಿಗೆ ಏನೋ ಬಂದು ಸ್ಪ್ರಿಂಗ್ ಕಾಲದಲ್ಲಿ ಸ್ಪ್ರಿಂಗ್ ಬಂದಿಲ್ಲ ಅಂದರೆ ಭೂಮಿ ಹೇಗೆ ನಡೆಯಲ್ವೋ ಹಾಗೆ ಒಂದು ಮನುಷ್ಯನ ಜೀವನದಲ್ಲಿ ಕೂಡ ಯಾವಾಗ ಏನು ಮಾಡಬೇಕು ಅಂತ ಆರ್ಗನೈಸ್ಡ್ ಇಲ್ಲ ಅಂತಂದರೆ ಅವನೇನು ಮಾಡೋಕ್ಕಾಗಲ್ಲ. ನಮಗೆ ಅತ್ಯಂತ ಜಾಸ್ತಿ ಪಾಠ ಕಲಿಸೋದು ನಮ್ಮ ಪ್ರಕೃತಿ. ಆ ಪ್ರಕೃತಿ ಪಾಠನ ಕರೆಕ್ಟಾಗಿ ನಮಗೆ ಡೆಲಿವರ್ ಮಾಡಬೇಕಾಗಿರೋ ಕರ್ತವ್ಯ ನಮ್ಮ ಎಜುಕೇಷನ್ ಸಿಸ್ಟಮ್ಗಿದೆ. ಎಲ್ಲೋ ಒಂದು ಕಡೆ ಎಜುಕೇಷನ್ ಸಿಸ್ಟಮಲ್ಲಿ ಎಲ್ಲ ಕರೆಕ್ಟಾಗಿ ಬರೆದಿದ್ದಾರೆ, ಅದು ಡೆಲಿವರ್ ಆಗ್ತಾಯಿಲ್ಲ ಅಂತ ಒಂದು ಅರ್ಥ ಮಾಡ್ಕೊಂಡಾಗ ದಟ್ ಈಸ್ ದ ರೀಸನ್ ಆಫ್ ಟುಡೇ ಎಜುಕೇಷನಲ್ಲಿ ಸರಿಯಾಗಿ ಸ್ಕಿಲ್ಸ್ ಬರ್ತಾ ಇಲ್ಲ, ರೆಸ್ಪಾನ್ಸಿಬಿಲಿಟಿ ಬರ್ತಾ ಇಲ್ಲ. ಎಲ್ಲದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಪ್ರಪಂಚದಲ್ಲಿ ನೀವು ಎಲ್ಲೇ ಹೋಗಿ ಒಂದು ಮನುಷ್ಯ ಚೆನ್ನಾಗಿರ್ಬೇಕು, ಒಂದು ದೇಶ ಚೆನ್ನಾಗಿರ್ಬೇಕು, ಒಂದು ಭೂಮಿ ಚೆನ್ನಾಗಿರ್ಬೇಕು ಅಂದರೆ ಕೃತಜ್ಞತೆ ಮತ್ತು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಎರಡು ಇಲ್ದಾರ ಏನು ಮಾಡೋಕ್ಕಾಗಲ್ಲ. ಐ ಆಮ್ ದ ಓನರ್ ಆಫ್ ಮೈ ಪ್ರೇಯರ್ ಆ್ಯಂಡ್ ವರ್ಕ್ ಅಂತ ಹೇಳ್ಬಿಟ್ಟು ಒಂದು ಸ್ಲೋಗನ್ ಇಟ್ಕೊಂಡು ಆ್ಯಂಡ್ 23 ಲೈನ್ಸ್ 18 ಚಾಪ್ಟರ್ಸ್ ಫ್ರಮ್ ಭಗವದ್ಗೀತಾ, 5 ಫ್ರಮ್ ವೇದಾಸ್ ಆ್ಯಂಡ್ ಉಪನಿಷತ್ಸ್ ತಗೊಂಡು 23 ಪ್ಲೆಡ್ಜ್ ಇಟ್ಕೊಂಡು ಐ ಸ್ಟಾರ್ಟೆಡ್ ದಿಸ್ ಆರ್ಗನೈಸೇಷನ್. ಲ್ಯಾಂಗ್ವೇಜ್ ಫಾರ್ ಲೈಫ್ ಅನ್ನೋ ಹೆಸರಲ್ಲಿ ಸ್ಟಾರ್ಟ್ ಮಾಡಿದೆ. ಯು ನೋ ದಟ್ ವೆನ್ ಯು ಸ್ಟಾರ್ಟ್ ಎನಿ ಬಿಸ್ನೆಸ್ ಇನ್ ದ ಪಾರ್ಟ್ನರ್ಸ್, ಇವೆಲ್ಲ ಕಡೆ ಕೇಳಿರ್ತೀರಾ, ಆ ಪಾರ್ಟ್ನರ್ ಸರಿ ಇಲ್ಲ ಅಂತ ಇವರು, ಈ ಪಾರ್ಟ್ನರ್ ಸರಿ ಇಲ್ಲ ಅಂತ ಅವರು. ಡೆಫಿನೆಟ್ ಆಗಿ ಎಲ್ಲೂ ಯಾವ ಪಾರ್ಟ್ನರ್ ಸರಿ ಇರಲ್ಲ. ಆದರೂ ಕೂಡ ಸರಿ ಮಾಡಿಕೊಂಡು ಇಲ್ಲ ರೈಟ್ ಪಾರ್ಟ್ನರ್ ಹಾಕೊಂಡು ಇಲ್ಲ ಒಬ್ಬರೇ ನಡೆಸೋ ಕೆಪಾಸಿಟಿ ಇರಬೇಕು, ಅವಾಗ ಮುಂದಕ್ಕೆ ಹೋಗ್ತಾ ಇರಬೇಕು. ಅದೇ ರೀತಿ ಸಾಗಿದ್ದು ನನ್ನ ಜೀವನ ಟಿಲ್ 2017-18 ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಇಟ್ ಆಸ್ ಎ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಹೇಗೊಂದು ಮಗು ಅಂಬೆಗಾಲು ಇಡುತ್ತೋ ಅದೇ ರೀತಿ ನನ್ನ ಒಂದು ಥಾಟ್ಸ್ ಏನಿತ್ತು, ಏನು ಲೈಫಲ್ಲಿ ಏರ್ವಿ ಬೀಳ್ತೀವಿ, ಏನು ತಪ್ಪು ಮಾಡಿರ್ತೀವಿ, ಮಿಸ್ಟೇಕ್ಸ್ನ ಅರ್ಥ ಮಾಡ್ಕೊಂಡು ಐ ಸ್ಟಾರ್ಟೆಡ್ ಗ್ರೋಯಿಂಗ್. ಐ ನೆವರ್ ಕಾಂಪ್ರಮೈಸ್, ಐ ನೆವರ್ ಲೆಫ್ಟ್ ಮೈ ಫೀಲ್ಡ್. ಎಷ್ಟೊಂದು ಜನ ಕರೋನಾ ಬಂತು ಅಂತ ಫೀಲ್ಡ್ ಬಿಡ್ತಾರೆ, ಲಾಸ್ ಆಯಿತು ಅಂತ ಬೇರೆ ಬಿಸ್ನೆಸ್ಸಿಗೆ ಹೋಗ್ತಾರೆ, ಎಮ್ ಅಕಾಡೆಮಿ ಕಷ್ಟ ಆಯಿತು ಅಂತ ವಿ ಮಾಸಿಗೆ ಹೋಗ್ತಾರೆ, ವಿ ಮಾಸ್ ಕಷ್ಟ ಆಯಿತು ಅಂತ ಬಾಸಿಗೆ ಹೋಗ್ತಾರೆ. ಆ ರೀತಿ ಕಂಪನಿಗಳನ್ನ ಚೇಂಜ್ ಮಾಡ್ತಾನೆ ಇರ್ತಾರೆ. ಬಟ್ ಐ ನೆವರ್ ಚೇಂಜ್ ಮೈ ಪ್ಯಾಷನ್ ಬಿಕಾಸ್ ಐ ನೋ ವಾಟ್ ಇಸ್ ಮೈ ಪ್ಯಾಷನ್. ಯಾಕಂದರೆ 2009 ಐ ಹ್ಯಾವ್ ಸೆಟ್ ಮೈ ಗೋಲ್ಸ್
And in 2015, I set my goals and sent it to the PMO of India. What is my goal? What do I want? ಇವತ್ತರೆಗೂ ನಾನು ಗೌರ್ಮೆಂಟ್ ಆಫೀಸರ್ಸ್ಗೆ ಏನೇ ಲೆಟರ್ ಬರೆದಿದ್ರು, ನನಗೇನೋ ಒಂದು ಬೇಕು ಅಂತ ಕೇಳಿಲ್ಲ, ನಿಮಗೇನು ಬೇಕು ಅಂತ ಕೇಳಿದ್ದೀನಿ. ದಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಟ್ರೂ ಸಿಟಿಸನ್ ಆಫ್ ದ ಕಂಟ್ರಿ ಅಂತ ಬಿಲೀವ್ ಮಾಡ್ತಾರೋ ಅಂತ 5 ಭಾಷೆ ಗೊತ್ತಿರೋಂಥ, 1 ಬುಕ್ ಬರೆದು 300 ಬುಕ್ ಆಲ್ರೆಡಿ ಬರೆಯೋಕ್ಕೆ ರೆಡಿ ಆಗಿರೋಂಥ Shivakumar is heading this organization, Acquired Intelligence Management Private Limited, with a shareholding of 80%, and another 2 partners are there, 10% ಅಂತ ಇಬ್ಬರು ಪಾರ್ಟ್ನರ್ ಇದ್ದಾರೆ. They are will tell about the details in the website ಅಲ್ಲಿ ಕಾಣ್ ಸಿಗುತ್ತೆ. But today, due to the situations are not in control, some problems with their personal lives, the complete control of Acquired Intelligence Management Private Limited has been taken over by the founder and chairman, and I am leading the show. ಹೈರಾರ್ಕಿ ಮ್ಯಾನೇಜ್ಮೆಂಟ್ ರೆಡಿ ಮಾಡಬೇಕು, ಟ್ರೈನರ್ ಯಾರಂತ ರೆಡಿ ಮಾಡಬೇಕು, CEO ಎಲ್ಲರಿಗೂ ರೈಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು, ಇಂಡಕ್ಷನ್ ಕರೆಕ್ಟ್ ಆಗಬೇಕು ಅಂತೇಳಿ ದ ಹಾರ್ಟ್ ಆಫ್ ಕರ್ನಾಟಕ, ದ ಸ್ಮಾರ್ಟ್ ಸಿಟಿ ಆಫ್ ಕರ್ನಾಟಕ, ದಾವಣಗೆರೆಯಲ್ಲಿ ಅಬೌವ್ ದ ಕಾಫಿ ಡೇ ಇನ್ ವಿದ್ಯಾನಗರ್, ಎಕ್ಸಾಕ್ಟ್ ಪೋಸ್ಟಲ್ ಅಡ್ರೆಸ್ ನಂಗೆ ಗೊತ್ತಿಲ್ಲ, ಯು ಕ್ಯಾನ್ ಫೈಂಡ್ ಇಟ್ ಔಟ್ ವಿತ್ ಮೈ ಟೀಮ್. ಅಲ್ಲಿ ನಮ್ಮದು ಚಿಕ್ಕ ಒಂದು ಪುಟ್ಟ ಆಫೀಸಲ್ಲಿ ಕುತ್ಕೊಂಡು ನಾನು ಇವತ್ತು ಮಾತಾಡ್ತೇನೆ, ನಿಂತ್ಕೊಂಡು ಮಾತಾಡ್ತೇನೆ. ದಿಸ್ ಇಸ್ ದ ಇಂಡಕ್ಷನ್ ಪ್ರೋಗ್ರಾಮ್. ಎನಿ ಡೌಟ್ಸ್ ಸೋ ಫಾರ್? Any doubts so far? ನಮ್ಮ ಪರ್ಸನಲ್ ಲೈಫ್ ಹೇಳಲಿಕ್ಕೆ ಇದು ಇಟ್ಸ್ ನಾಟ್ ಮೈ ಪರ್ಸನಲ್ ಮೀಟಿಂಗ್, ದಿಸ್ ಇಸ್ ಎ ಅಫಿಷಿಯಲ್ ಮೀಟಿಂಗ್ ಆಗಿರೋದ್ರಿಂದ ನನ್ನ ಪರ್ಸನಲ್ ಲೈಫ್ ಅಲ್ಲಿಗೆ ಹೇಳ್ತಾ ಇದ್ದೀನಿ. ಎನಿ ಡೌಟ್ಸ್? ಕ್ಲಿಯರ್? ಓಕೆ, ನಾವು ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಈಗ ಯು ಆರ್ ಆಲ್ ಹಿಯರ್ ಆಸ್ ಟು ವರ್ಕ್ ಆಸ್ ಎನ್ ಎಂಪ್ಲಾಯ್ ಆಫ್ ಏಮ್ ಅಕಾಡೆಮಿ. ನೀವು ಬರುವಾಗ ಆ್ಯಕ್ಚುಲಿ ಫಸ್ಟ್ ದಾವಣಗೆರೆ ನಾವು ಕಾಲಿಟ್ಟಾಗ ನಾವೇನೋ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಜಾಯ್ನ್ ಆಗಿ ಅಂತ ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ ಸ್ಟಾರ್ಟ್ ಮಾಡಿದಾಗ ನಮಗೆ ಮ್ಯಾನ್ ಪವರ್ ಬೇಕು. ಒಂದು 3 ಜನ ಮ್ಯಾನ್ ಪವರಿಂದ ಸ್ಟಾರ್ಟ್ ಮಾಡಿದ್ವಿ, ಅವ್ರು ಇನ್ನೂ ಜಾಸ್ತಿ ಮ್ಯಾನ್ ಪವರ್ ಇರಬೇಕು ಅಂತೇಳಿ ಬಿಸ್ನೆಸ್ ಮಾಡಲ್ ಹೇಳಿದಾಗ ವಿ ಸ್ಟಾರ್ಟೆಡ್ ರಿಕ್ರೂಟಿಂಗ್. ಹೋಗ್ತಾ ನಮ್ಗೆ ಏನಾಯಿತು ಅಂತಂದರೆ, ಮಧ್ಯದಲ್ಲಿ ಒಂದು ಕಂಪನಿ ಕಾಲ್ಡ್ ಮೀಡಿಯಾನ ಕಮ್ಯುನಿಕೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿಲಿ ಒಂದು 50-60 ಜನ ಕೆಲಸ ಕಳ್ಕೊಂಡ್ರು. 6 ತಿಂಗಳಿಂದ ಸಂಬಳ ಇರಲಿಲ್ಲ. ಹಾಗೆ ಸುತ್ತಮುತ್ತ ನೋಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಎಲ್ಲ ಕಡೆ ಇದೆ. ಸೊ ವಿ ವಾಂಟೆಡ್ ಟು ಡೂ ಸಮಥಿಂಗ್ ವೆರಿ ಬೆಸ್ಟ್ ಟು ದ ಕಂಟ್ರಿ ಆಸ್ ಎ ವಿಷನ್ ಆಫ್ ದ ನನ್ನ ಒಂದು ವಿಷನ್ ಏನಿದೆ ಅಂತಂದರೆ, ಬೈ 2040 1 ಕೋಟಿ ಜನಕ್ಕೆ ಕೆಲಸ, ಊಟ, ಬಟ್ಟೆ, ತಿಂಡಿ ಫ್ರೀ ಬರೋ ಥರ, ಅಂದರೆ ಅವ್ರನ್ನ ಇಂಡಿಪೆಂಡೆಂಟ್ ಮಾಡೋ ಥರ ಒಂದು ಫ್ಯಾಮಿಲಿ ಕ್ರಿಯೇಟ್ ಮಾಡಬೇಕು ಅಂತೇಳಿ ನಾನು ವಿಷನ್ ಮಿಷನ್ ಸ್ಟೇಟ್ಮೆಂಟಲ್ಲಿ ಏಮ್ ಅಕಾಡೆಮಿ ಸ್ಟಾರ್ಟ್ ಮಾಡಿದಾಗೇ ಹಾಕಿದ್ದೀನಿ. ಕೀಪಿಂಗ್ ದಟ್ ಇನ್ ಮೈಂಡ್, ದಾವಣಗೆರೆಗೆ ಅಂತ ಒಂದು ಸಿಟಿಗೆ 25,000 ಜನಕ್ಕೆ ಕೆಲಸ ಕೊಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಬಟ್ ಏನು ಕೆಲಸ ಕೊಡಬೇಕು, ಯಾರಿಗೆ ಕೆಲಸ ಕೊಡಬೇಕು, ಎಷ್ಟು ಕೆಲಸ ಕೊಡಬೇಕು ಅನ್ನೋದು ಹೆಂಗೆ ಅರ್ಥ ಆಗುತ್ತೆ? ಮಾರ್ಕೆಟ್ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗುತ್ತೆ, ಕ್ಯಾಂಡಿಡೇಟ್ಗಳ ಎಬಿಲಿಟಿ ನೋಡಿದ್ರೆ ಗೊತ್ತಾಗುತ್ತೆ, ಆಮೇಲೆ ಗೊತ್ತಾಗುತ್ತೆ. ಇವತ್ತಿನ ಕ್ಯಾಂಡಿಡೇಟ್ಸ್ ಹೇಗಿದ್ದಾರೆ ಅಂತಂದರೆ, ಏನು ಕೆಲಸ ಆದರೂ ಪರವಾಗಿಲ್ಲ, ಆಫೀಸಲ್ಲಿ ಕೂತ್ಕೊಬೇಕು, ಸಂಬಳ ಬರಬೇಕು, ಆಫೀಸಲ್ಲಿ ಕೂತ್ಕೊಬೇಕು, ಸಂಬಳ ಬರಬೇಕು. ನಿಜವಾಗ್ಲೂ ಒಂದೇ ಒಂದು ಸತಿ ಒಂದು ಕ್ವೆಶನ್ ಕೇಳ್ತೀನಿ ಎಲ್ಲರಿಗೂ, ದಟ್ ಟು ದ ವರ್ಲ್ಡ್. ಪ್ರತಿಯೊಬ್ಬರು ಮನೇಲಿ ಕೂತ್ಕೊಂಡು ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ರೆ, ರೋಡಲ್ಲಿ ಮಾರ್ಕೆಟಿಂಗ್ ಮಾಡೋದು ಯಾರು, ಟಾಯ್ಲೆಟ್ ಕ್ಲೀನ್ ಮಾಡೋದು ಯಾರು, ಸ್ವಿಗ್ಗಿ ಝೊಮ್ಯಾಟೊ ಮಾಡೋದು ಯಾರು? ಅವಾಗ ಏನಾಗುತ್ತೆ, ಹೊರಗಡೆಯಿಂದ ಜನಗಳು ಬರ್ತಾರೆ. ಲೆಟ್ಸ್ ಎನ್ ಎಕ್ಸಾಂಪಲ್, ಯು ಆಲ್ ಸಿಟ್ ಇನ್ ದ ಆಫೀಸ್, ವಿ ನೀಡ್ ಸೋ ಮೆನಿ ಥಿಂಗ್ಸ್, ಕೊರಿಯರ್ ಸರ್ವಿಸ್ ಬೇಕು, ಝೊಮ್ಯಾಟೊ ಬೇಕು. ಏನಾಗುತ್ತೆ, ಹಳ್ಳಿ ಕಡೆಯಿಂದ ರೈತರು ಕೆಲಸ ಮಾಡ್ತಾ ಇರೋರೆಲ್ಲ, ಸರಿ ನಮ್ಗೆ ಇಲ್ಲಿ ಇನ್ಕಮ್ ಇಲ್ಲ ಅಂತೇಳಿ ಅವ್ರು ಏನು ಮಾಡ್ತಾರೆ, ರೋಡಿಗೆ ಬರ್ತಾರೆ. ಅವ್ರು ರೋಡಿಗೆ ಬಂದಂಗೆ ಏನಾಗುತ್ತೆ, ಆ ಕಡೆ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಆಗಲ್ಲ. ಈ ರೀತಿ ಪ್ರತಿಯೊಂದು ಈವೆಂಟ್ಗೆ, ಪ್ರತಿಯೊಂದು ಸನ್ನಿವೇಶಕ್ಕೆ ಒಂದೊಂದು ಲಿಂಕ್ ಇರುತ್ತೆ. ಇವತ್ತು ನಾವು ಯಾರಿಗಾದ್ರೂ ಏನಾದರೂ ಒಂದು ಮಾತು ಕೊಟ್ಟರೆ, ಒಂದು ಎಂಪ್ಲಾಯಿಗೆ ಸ್ಯಾಲ್ರಿ ಕೊಡ್ತೀವಿ ಅಂತಂದರೆ ನಮಗೆ ಅಂತ ಕೆಲವೊಂದು ಕಮಿಟ್ಮೆಂಟ್ಗಳು ಇರ್ತವೆ. ಕೆಲವರು ನಮಗೆ ಕಮಿಟ್ ಮಾಡಿರ್ತಾರೆ, ವಿಲ್ ಗಿವ್ ದಿಸ್ ಬಿಸ್ನೆಸ್, ವಿಲ್ ಡೂ ದಿಸ್, ವಿಲ್ ಡೂ ದ್ಯಾಟ್ ಅಂತೇಳಿ ಒಂದಕ್ಕೊಂದು ಕಮಿಟ್ಮೆಂಟ್ ಲಿಂಕ್ ಇರುತ್ತೆ. ನನಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಭೂಮಿ ಮೇಲೆ ನಾವು ಹುಟ್ಟಿದಾಗಿಂದ ನಮ್ಗೆಲ್ಲರೂ ಹೇಳ್ಕೊಂಬಂದಿದ್ದಾರೆ, ಪ್ರಪಂಚದಲ್ಲಿ ಏನೇನು ನಡೆದ್ರು ಪ್ರತಿಯೊಂದು ಸನ್ನಿವೇಶಕ್ಕೂ, ಪ್ರತಿಯೊಂದು ಘಟನೆಗೂ ಒಂದಕ್ಕೊಂದು ಲಿಂಕ್ ಇದ್ದೇ ಇರುತ್ತೆ. ಲಿಂಕ್ ಇಲ್ದ್ರಂಗೆ ಏನೂ ಇಲ್ಲ ಈ ವರ್ಲ್ಡಲ್ಲಿ ಅನ್ನೋ ಕಾನ್ಸೆಪ್ಟ್ನ ಡೀಪಾಗಿ ಅರ್ಥ ಮಾಡ್ಕೊಂಡಿರೋರು ತುಂಬ ಕಮ್ಮಿ ಜನ ಇದ್ದಾರೆ. ನನಗೆ ಸಂಬಂಧ ಇಲ್ಲ, ನಾನು ಅವನಲ್ಲ, ನನ್ನಿಂದ ಆಗಿಲ್ಲ, ನಾನೇನು ಮಾಡಲಿಲ್ಲ, ಈ ಥರ ನಾನಲ್ಲ ಅನ್ನೋ ಒಂದು ಕಾರಣದಿಂದ ಇರ್ರೆಸ್ಪಾನ್ಸಿಬಲ್ ಆಗಿರೋ ಒಂದು ಜನಸಮೂಹನ ರೆಸ್ಪಾನ್ಸಿಬಲ್ ಮಾಡಲಿಕ್ಕೆ ಅಂತಲೇ ಅಕ್ವೈರ್ಡ್ ಇಂಟೆಲಿಜೆನ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್. ಆ ಮೀನಿಂಗಲ್ಲೇ ಗೊತ್ತಾಗುತ್ತೆ. ಅಕ್ವೈರ್ಡ್ ಇಂಟೆಲಿಜೆನ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂದರೆ ಏನೋ ಜ್ಞಾನನ ಸಂಪಾದನೆ ಮಾಡೋದಲ್ಲ, ಏನೋ ಜ್ಞಾನನ ನಿಮ್ಮಲ್ಲಿ ತುಂಬೋದಲ್ಲ. ನಿಮ್ಮಲ್ಲಿ ಇರೋವಂಥ ಇಂಟೆಲಿಜೆನ್ಸ್ನ ನೀವು ಅಕ್ವೈರ್ ಮಾಡ್ಕೊಂಡ್ರೆ ಇಂಟೆಲಿಜೆನ್ಸ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಿಕೊಂಡು, ನನ್ನದಲ್ಲದನ್ನು ನಾನು ಮುಟ್ಟದೆ, ನನ್ನದಿರುವುದನ್ನು ನಾನು ಇಟ್ಕೊಂಡು ಪ್ರಪಂಚದಲ್ಲಿ ಹೇಗೆ ಬೆಳೆಯೋದು, ಅದೇ ರೀತಿ ನನ್ನ ಫ್ಯಾಮಿಲಿನ ಹೇಗೆ ನೋಡ್ಕೊಳೋದು. ಹಾಗೆಯೇ ವಸುದೈವ ಕುಟುಂಬಕಂ ಅಂತೇಳಿ ಏನು ಇಂಡಿಯಾ ವರ್ಲ್ಡ್ಗೆ ಪ್ರೊಜೆಕ್ಟ್ ಮಾಡ್ತಾ ಇದೆ, ಪ್ರಪಂಚ ಎಲ್ಲ ಒಂದೇ ಅಂತ ಪ್ರೂವ್ ಮಾಡಲಿಕ್ಕೆ ಒಂದು ಕಾಮನ್ ಗೋಲ್ ಆ್ಯಂಡ್ ಮಿಷನ್ ಇಟ್ಕೊಂಡ್ರೆ ಒಂದೇ ಒಂದು ಸಂಸ್ಥೆ ಅಕ್ವೈರ್ಡ್ ಇಂಟೆಲಿಜೆನ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್. ಇದುವರೆಗೂ ಇಂಡಿಯಾದಲ್ಲಿ ದೇರ್ ಇಸ್ ನೋ ಅದರ್ ಕಂಪನಿ ವಿತ್ ದಿಸ್ ಕೈಂಡ್ ಆಫ್ ವಿಷನ್. I have not heard. If anybody is heard, please let me know. I just want to surrender to them and give this vision to them and leave. Getting my point or not? This is all about company. Clear? ಇದಕ್ಕೂ ನಿಮ್ಗೆ ಏನು ಸಂಬಂಧ, ಇದೆಲ್ಲ ನೀವು ಯಾಕೆ ತಿಳ್ಕೊಬೇಕು? ಒಂದು ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡಬೇಕು ಅಂತಂದರೆ ಫಸ್ಟು ನಮಗೆ ಸಂಬಳ ಎಷ್ಟು, ನಮ್ದು ಏನು ಕೆಲಸ ಅನ್ನೋದಕ್ಕಿಂತ ಈ ಸಂಸ್ಥೆಯ ಉದ್ದೇಶ ಏನು, ದುರುದ್ದೇಶ ಏನು, ಅದು ನಮಗೆ ಗೊತ್ತಿರಬೇಕು.
ಕಂಪನಿ ಪ್ರೊಫೈಲ್ ಅಂತ ಹೇಳ್ತಾರೆ. ವೆನ್ ಯು ಡೋಂಟ್ ನೋ ದ ಕಂಪನಿ ಪ್ರೊಫೈಲ್ ಯು ಕ್ಯಾನ್ ಡೂ ಎನಿ ವರ್ಕ್. ಸಾಕಷ್ಟು ಜನ ಎಲ್ಲೆಲ್ಲೋ ಕೆಲಸ ಮಾಡಿರ್ತೀರಾ, ಆ ಫೌಂಡರ್ ಆ ಕಂಪನಿ ಏನಕ್ಕೆ ಸ್ಥಾಪನೆ ಮಾಡಿದ್ದಾನೆ ಅದು ಗೊತ್ತಿರಲ್ಲ. ವಾಟ್ ಇಸ್ ದ ಸಿಇಒಸ್ ಮೆಸೇಜ್ ಯು ಡೋಂಟ್ ನೋ. ವಾಟ್ ಇಸ್ ದ ಫೌಂಡರ್ಸ್ ವಿಷನ್ ಅಂಡ್ ಮಿಷನ್ ಯು ಡೋಂಟ್ ನೋ. ಕಾರ್ಪೊರೇಟ್ ಕಂಪ್ನಿಲಿ ನೀವು ಹೆಂಗೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. SDFC ಕೆಲಸ ಮಾಡಿರ್ತೀರಾ, IDFC ಕೆಲಸ ಮಾಡಿರ್ತೀರಾ, ದೊಡ್ಡ ದೊಡ್ಡ ಕಂಪ್ನಿ ಬೈಜೂಸಲ್ಲಿ ಕೆಲಸ ಮಾಡಿ ಎಲ್ಲ ಕಡೆ ಮಾಡಿರ್ತೀರಾ. ಕಂಪನಿದು ವಿಷನ್ ಮಿಷನ್ ಗೊತ್ತಿಲ್ಲ ಅಂತಂದ್ರೆ ಓನ್ಲಿ ದ ಫೌಂಡರ್ ನೋಸ್ ದ ಕಂಪ್ನೀಸ್ ವಿಷನ್ ಮಿಷನ್. ಎಂಡ್ ಆನ್ ಆಫೀಸ್ ಬಾಯ್ಗೂ ಗೊತ್ತಿರಬೇಕು ನನ್ನ ಕಂಪನಿಯ ಉದ್ದೇಶ ಏನಂತೇಳಿ. ಅವಾಗಲೇ ಆ ಕಂಪನಿ ಏನು ಅನ್ಕೊಂಡಿದೆ ಅದು ಮಾಡೋಕ್ಕಾಗುತ್ತೆ, ಲಾಭ ಬರೋಕ್ಕಾಗುತ್ತೆ. ಲಾಭ ಬಂದರೆ ಜನಗಳಿಗೆಲ್ಲ ಕೆಲಸ ಸಿಗುತ್ತೆ, ಕೆಲಸ ಸಿಕ್ಕಿದಾಗ ಎಕಾನಮಿ ಚೆನ್ನಾಗಾಗುತ್ತೆ, ಟ್ಯಾಕ್ಸ್ ಹೋಗುತ್ತೆ, ಗೌರ್ಮೆಂಟು ಚೆನ್ನಾಗಿ ಕೆಲಸ ಮಾಡೋಕ್ಕಾಗುತ್ತೆ. ಡು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟಾಕಿಂಗ್? Are you all clear? And the biggest mission of AIM Academy is to make the Indian education system free. Is it possible? Yes, it is possible. How is it possible? ಎಲ್ಲಿವರೆಗೂ ಸ್ಟೂಡೆಂಟ್ಸು ಟೀಚರ್ಗಳನ್ನ, ಟ್ಯೂಷನ್ ಸೆಂಟರ್ನ, ಬುಕ್ಗಳನ್ನ, ಕೋಚಿಂಗ್ ಸೆಂಟರ್ನ ಡಿಪೆಂಡ್ ಆಗಿರ್ತಾರೋ ಅಲ್ಲಿವರೆಗೂ ಚಾರ್ಜಸ್ ಇದ್ದೇ ಇರುತ್ತೆ. ಯಾವಾಗ ಒಂದು ವಿದ್ಯಾರ್ಥಿ ತನ್ನ ಬುಕ್ಕನ್ನು ತಾನೇ ಓದ್ಕೊಂಡು ಬೆಳಿತೀನಿ ಅಂತ ರೆಡಿ ಆಗಿರ್ತಾನೆ, ಅವ್ರು ಕಲ್ತಂಗೆ ಅವರೇ ಕಲ್ತ್ಕೊಂಡು ಮುಂದೆ ಮನುಷ್ಯ ಬಂದಿದ್ದು ಮಂಗನಿಂದ ಅಂತ ಹೇಳ್ತಾರೆ. ಮೊದಲು ಬಟ್ಟೆ ಹಾಕೊಂಡಿರ್ಲಿಲ್ಲ, ಅವ್ನಿಗೆ ಯಾವುದು ದೇವರು ಟ್ರೈನರ್ ಹಾಕ್ಬಿಟ್ಟು ಅಥವಾ ಸ್ಕೂಲ್ ಇಟ್ಬಿಟ್ಟು ಬಟ್ಟೆ ಹಿಂಗೆ ಹಾಕೋ ಅಂತ ಹೇಳಿಲ್ಲ. ಅವನ ಅನುಭವದಿಂದ ಅವನು ಕಲಿತಾ ಮುಂದೆ ಹೋದಾಗಲೇ ಅವನು ಅಲ್ಲಿಂದ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಒಂದು ಸ್ಟೂಡೆಂಟ್ ಕೂಡ ಇಂದ ಕಲ್ತ್ಕೊಂಡು ಸ್ಟಾರ್ಟ್ ಮಾಡಿ 5ನೇ ಕ್ಲಾಸಲ್ಲಿ ಬುಕ್ ಓದೋಂಥ ಕೆಪಾಸಿಟಿ ಬಂದಮೇಲೆ ಅವನ ಟೆಕ್ಸ್ಟ್ ಬುಕ್ ಅವನೇ ಓದಿ ಅರ್ಥ ಮಾಡಿಕೊಂಡು ಎಕ್ಸಾಮ್ಸ್ ಬರೆಯುವಂಥ ಕೆಪಾಸಿಟಿ ಬಂದಾಗ ಎಜುಕೇಷನ್ ಸಿಸ್ಟಮ್ ಫ್ರೀ ಆಗೋದ್ರಲ್ಲಿ ಯಾವುದೇ ಡೌಟ್ಸ್ ಇಲ್ಲ. ಡು ಅಂಡರ್ಸ್ಟ್ಯಾಂಡ್? ಇವತ್ತು ಸಾಕಷ್ಟು ಗೌರ್ಮೆಂಟ್ ಸ್ಕೂಲ್ಸ್ ಇದಾವೆ, ಗೌರ್ಮೆಂಟ್ ಕಾಲೇಜಸ್ ಇದಾವೆ, ಆದ್ರೂ ಅಲ್ಲಿಗೆಲ್ಲ ಯಾರು ಹೋಗ್ತಾ ಇಲ್ಲ. ಅಲ್ಲಿ ಹೋದ್ರೂ ಸರಿಯಾಗಿ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ. ಜಸ್ಟ್ ಬಿಕಾಸ್ ಪೀಪಲ್ ಆರ್ ಇರ್ರೆಸ್ಪಾನ್ಸಿಬಲ್ ಅಂಡ್ ಪೀಪಲ್ ಆರ್ ಬಿನ್ ಮಿಸ್ಗೈಡೆಡ್ ಬೈ ದ ಸಿಸ್ಟಮ್ ಅಂತ ಹೇಳ್ಬೋದು. ಸಿಸ್ಟಮ್ ಅಂದ್ರೆ ಯಾರು? ನಾನೇ ಇರ್ಬೋದು, ನೀವೇ ಇರ್ಬೋದು. ಇವತ್ತು ಎಷ್ಟೊಂದು ಜನ ಗೌರ್ಮೆಂಟ್ ಸ್ಕೂಲ್ ಹೆಡ್ ಮಾಸ್ಟರ್ಗಳಿದ್ದಾರೆ, ಟೀಚರ್ಗಳಿದ್ದಾರೆ, ಅವ್ರ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗೆ ಕಳಿಸ್ತಾರೆ. ಬೆಳಿಗ್ಗೆ ಹೊತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಾರೆ, ಸಾಯಂಕಾಲ ಹೊತ್ತು ಹೋಗಿ ಪ್ರೈವೇಟ್ ಸ್ಕೂಲಲ್ಲಿ ಟ್ಯೂಷನ್ ಹೇಳ್ಕೊಡ್ತಾರೆ. ದಟ್ ಈಸ್ ಅಗೇನ್ಸ್ಟ್ ದ ಲಾ ಅಂಡ್ ದ ಲಾ ನೋಸ್ ದಿಸ್ ಅಂಡ್ ನೋಬಡಿ ಇಸ್ ಟೇಕಿಂಗ್ ಎನ್ ಆಕ್ಷನ್. ಸೊ ಐ ಆಮ್ ನಾಟ್ ಎ ರೆವಲ್ಯೂಷನರಿ ಇಯರ್. ನಾನೇನು ಭಗತ್ ಸಿಂಗ್ ಅಲ್ಲ, ಗಾಂಧಿ ಅಲ್ಲ ಸ್ವಾತಂತ್ರ್ಯ ಹೋರಾಟ ಮಾಡೋಕ್ಕೆ. ಐ ಜಸ್ಟ್ ಡೂ ಮೈ ಬಿಸ್ನೆಸ್ ಮಾಡೋದ್ರಿಂದ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನ 100% ಫಾಲೋ ಮಾಡ್ತಾ ಈ ಭೂಮಿಗೆ, ಭಾರತ ದೇಶಕ್ಕೆ ರೆಸ್ಪಾನ್ಸಿಬಿಲಿಟಿ ಆಗಿರಬೇಕು ಅಂತ ಮಾಡೋ ಸಂಸ್ಥೆನೇ AIM Academy. ದಟ್ ಈಸ್ ಅಕ್ವೈರ್ಡ್ ಇಂಟೆಲಿಜೆನ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್. ರೀಸೆಂಟ್ ಡೆವಲಪ್ಮೆಂಟ್ಸ್ ಏನಂತಂದ್ರೆ, ಡ್ಯೂ ಟು ದ ಡಿಸ್ಟ್ರಾಕ್ಷನ್ ಇನ್ ದ ಮಾರ್ಕೆಟ್, ಅನ್ಆರ್ಗನೈಸ್ ಬಿಹೇವಿಯರ್ ಆಫ್ ದ ಪೀಪಲ್ ಅಂಡ್ ಎ ನ್ಯೂ ಮಾರ್ಕೆಟ್, ನ್ಯೂ ವಿಷನ್, ನ್ಯೂ ಥಾಟರ್ ಕಂಪನಿಯಿಂದ ಸಾಕಷ್ಟು ಪೊಲಿಟಿಕಲ್ ಒತ್ತಡ ಇರ್ಬೋದು, ಏನೋ ಬೇರೆ ಕಾರಣಗಳಿರ್ಬೋದು, ಫಿನಾನ್ಷಿಯಲ್ ಕ್ರೈಸಿಸ್ ಇರ್ಬೋದು, ಮಿಸ್ ಮ್ಯಾನೇಜ್ಮೆಂಟ್ ಇರ್ಬೋದು. ಅದರಿಂದ ಆರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಹ್ಯಾಡ್ ಟು ಹ್ಯಾವ್ ಎ ಪರ್ಸನಲ್ ಟ್ರಾಮಾ. ಸಿಕ್ಕಾಪಟ್ಟೆ ಪರ್ಸನಲ್ ಸ್ಟ್ರೆಸ್ ಬಂದು ಹಿ ಹ್ಯಾಡ್ ಟು ಲೀವ್ ದ ಆರ್ಗನೈಸೇಷನ್ ಇನ್ ಬಿಟ್ವೀನ್ ವಿದೌಟ್ ಎನಿ ನೋಟಿಸ್. ವೆನ್ ಎ ಕಂಪನಿ ಇನ್ ಸಚ್ ಪ್ರಾಬ್ಲಮ್, ನಾರ್ಮಲ್ ಆಗಿ ಏನಾಗುತ್ತೆ, ಎವ್ರಿಬಡಿ ಕಮ್ಸ್ ಅಂಡ್ ಅಟ್ಯಾಕ್ಸ್ ಟುಗೆದರ್. ಇದೆಲ್ಲ ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಕ್ಲೀನಾಗಿ ಗೊತ್ತಿರೋದ್ರಿಂದ, ಅಧ್ಯಯನ ಮಾಡಿರೋದ್ರಿಂದ, ಯಾವ ಸ್ಟೆಪ್ಪಲ್ಲಿ ಏನು ಚಾಲೆಂಜಸ್ ಬರುತ್ತೆ ಅಂತ ನಂಗೆ ಗೊತ್ತಿರೋದ್ರಿಂದ, ರೈಟ್ ಮೂಮೆಂಟಲ್ಲಿ ರೈಟ್ ಸ್ಟೆಪ್ಸ್ ಐ ಆಮ್ ಟೇಕಿಂಗ್ ಆ್ಯಂಡ್ ಟಿಲ್ ನೌ ದ ಕಂಪನಿ ಆ್ಯಂಡ್ ದ ಎಂಪ್ಲಾಯೀಸ್ ಆರ್ ಸೇಫ್. ಅಲ್ಟಿಮೇಟ್ ಆಗಿ ನನ್ನ ಕಂಪನಿಯಿಂದ ಒಂದೇ ಒಂದು ಮೇನ್ ವಿಷನ್ ಏನಂತಂದ್ರೆ, ಮೈ ಕಸ್ಟಮರ್ ಶುಡ್ ಬಿ ಸೇಫ್, ದೇ ಶುಡ್ ಗೆಟ್ ದ ರೈಟ್ ಸರ್ವಿಸ್, ಆ್ಯಂಡ್ ದ ಸೆಕೆಂಡ್ ಇಸ್ ಮೈ ಎಂಪ್ಲಾಯೀಸ್ ಶುಡ್ ಗೆಟ್ ದೇರ್ ಸ್ಯಾಲರೀಸ್ ಅಕಾರ್ಡಿಂಗ್ ಟು ದೇರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಎಲಿಜಿಬಿಲಿಟಿ. I want to give more on a condition that they take the responsibility, they take the accountability and they become eligible. ಯೋಗ ಬರೋದು ಯೋಗ್ಯತೆ ಇರೋದು ಮಾತ್ರ ಅಂತ ಹೇಳಿದ್ದಾರೆ. ಯೋಗ್ಯತೆ ಇಲ್ದಿರೋ ಒಂದು ಯೋಗ ಬರಲ್ಲ. ಆದ್ರೂ ಒಂದು ಮನೆಗೆ ಬಾಗಿಲು ತಟ್ಟಿ ಯೋಗ ಕೊಡೋಕೆ ಟ್ರೈ ಮಾಡ್ತಾ ಇದೀನಿ. ಯೋಗ ಕೊಟ್ಟಾಗ ಯೋಗ್ಯತೆ ಬೆಳೆಸ್ಕೊಬೇಕಾದ್ರೆ ಅಷ್ಟಾಂಗ ಯೋಗ ಪ್ರಾಕ್ಟೀಸ್ ಮಾಡ್ಬೇಕಂತ ಎಲ್ಲ ಕಠಿಣವಾದ ನಿರ್ಧಾರವನ್ನು ನಾನು ತಗೊಂತಾ ಇದ್ದೀನಿ. ದಟ್ ಇಸ್ ವಾಟ್ ಐ ಆಮ್ ಡೂಯಿಂಗ್. ಇಫ್ ಯು ವಾಂಟ್ ಟು ವರ್ಕ್ ಇನ್ ಮೈ ಕಂಪನಿ, ಯು ಶುಡ್ ನೋ ಅಷ್ಟಾಂಗ ಯೋಗ. ಆಲ್ವೇಸ್ you are not allowed to work in this. Clear? Irrespective of your religion, ನೀವು ಯಾವ ರಿಲಿಜನ್ ಇದ್ರೆ, ಯಾವ ಮತದಲ್ಲಿ ಗೊತ್ತೀರಾ, ಯೋಗ ಇದೆ ಸೈನ್ಸ್. ಅಷ್ಟಾಂಗ ಯೋಗದಲ್ಲಿ ಬರೋದು ಯಮ ನಿಯಮ ಅಂತ ಬರ್ತವೆ. ಫಸ್ಟ್ ಹೇಳ್ತೀನಿ, ಯಮ ಅಂದ್ರೆ ಸತ್ಯವಾಗಿರೋದು, ಸತ್ಯನೇ ಹೇಳೋದು. ನಿಯಮ ಅಂತಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ನನ್ನ ಸೊಸೈಟಿ ಸುತ್ತಮುತ್ತ ಚೆನ್ನಾಗಿ ಇಟ್ಕೊಂಡಿರೋದು. ಈ ತರ 8 ಡಿಫ್ರೆಂಟ್ ಬರುತ್ತೆ. ಇನ್ ಡೀಟೇಲ್ ಟ್ರೈನಿಂಗ್ 1 by 1 ಸಬ್ಜೆಕ್ಟ್ ಅಲ್ಲಿ ನಾವು ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಾ ಇದೀವಿ. ವಿ ಆರ್ ದಟ್ ಆರ್ಗನೈಸೇಷನ್. ಎನಿ ಡೌಟ್ಸ್? ಯೋಗ ಕಲಿಕ್ಕೆ ಇಂಟ್ರೆಸ್ಟ್ ಇಲ್ದಾರು, ಯೋಗ ನಮ್ದೆಲ್ಲ ಹಿಂದೂಗಳಿಗೆ ಮಾತ್ರ ಅಂತ ಹೇಳೋರು, ಗೆಟ್ ದ ಹೆಲ್ ಅಂಡ್ ಡೌನ್ ಔಟ್ ಆಫ್ ದ ಕಂಟ್ರಿ ಅಂಡ್ ಮೈ ಕಂಪನಿ. ಇಟ್ಸ್ ದ ರೂಲ್. ಕಂಟ್ರಿಗೆ ನಾನು ಯಾವ ಡಿಸಿಷನ್ ಮಾಡೋಕ್ಕಾಗಲ್ಲ, ನಾಟ್ ದ ಪ್ರೈಮ್ ಮಿನಿಸ್ಟರ್. ಕ್ಲಿಯರ್? ಬಟ್ ಐ ಕ್ಯಾನ್ ಟೇಕ್ ಎ ಡಿಸಿಷನ್ ಆಫ್ ಮೈ ಕಂಪನಿ ಬಿಕಾಸ್ ಐ ಕ್ರಿಯೇಟ್ ಮೈ ಪಾಲಿಸೀಸ್. ಎನಿ ಡೌಟ್ಸ್? ಅಂಡ್ ಐ ಹ್ಯಾವ್ ಆಲ್ ದ ರೈಟ್ಸ್ ಟು ಚೇಂಜ್ ಮೈ ಪಾಲಿಸೀಸ್, ಕಂಪನಿ ಪಾಲಿಸೀಸ್ at any point of time. That's what Minister of Corporate Affairs says and Indian Constitution says. Any doubts? Clear? ಫಸ್ಟ್ ಕಂಡೀಷನ್, ಯೋಗ ಪ್ರಾಕ್ಟೀಸ್ ಮಾಡಕ್ಕೆ ರೆಡಿ ಆಗಿರ್ಬೇಕು. ಯುವರ್ ಯೋಗ ಕ್ಲಾಸಸ್ ಸ್ಟಾರ್ಟ್ಸ್
ಯಾವ್ದಿನ ಅಂತ ಹೇಳೋಕ್ಕಾಗಲ್ಲ. ವೆನ್ ಎವರ್ ಐ ಸೇ ಇಟ್ ಸ್ಟಾರ್ಟ್ಸ್ ಡ್ಯೂರಿಂಗ್ ಯುವರ್ ಆಫೀಸ್ ಅವರ್ಸಲ್ಲಿ ಇರುತ್ತೆ, ಎಕ್ಸ್ಟ್ರಾ ಟೈಮಲ್ಲಿ ಏನಿಲ್ಲ. ಯು ಅಂಡರ್ಸ್ಟ್ಯಾಂಡ್? ಸತ್ಯ ಹೇಳಕ್ಕೆ ಯಾವ ಟೈಮ್ ಆದ್ರೆ ಏನೈತೆ? ಗೆಟಿಂಗ್ ಮೈ ಪಾಯಿಂಟ್ ಆರ್ ನಾಟ್? ಇಂಟ್ರೆಸ್ಟ್ ಇಲ್ದಿರೋರು ರಿಸೈನ್ ಮಾಡಿ ಹೋಗ್ತಾ ಇರ್ಬೋದು ಈಗಲೇ. ಕ್ಲಿಯರ್? ನೆಕ್ಸ್ಟ್ ಬರೋ ಎಂಪ್ಲಾಯೀಸಿಗೂ ಅಷ್ಟೇ, ಟ್ರೈನರ್ಸ್ಗೂ ಅಷ್ಟೇ. ದಿಸ್ ಇಸ್ ವಾಟ್ ದ ರಿಯಲ್ ಮೆಸೇಜ್ ಐ ವಾಂಟ್ ಟು ಗಿವ್. ದಿಸ್ ಅ ಪ್ರಾಪರ್ ಇಂಡಕ್ಷನ್ ವಿಚ್ ಐ ಆಮ್ ಗೋಯಿಂಗ್ ಟು ಗಿವ್. ಸೊ ಇದು ಒಂದು ನಾರ್ಮಲ್ ಆಗಿ ಒಂದು ಬ್ರೀಫ್ ಇಂಟ್ರಡಕ್ಷನ್. ಇದೇ ಥರ ಸಾಕಷ್ಟು ಹೇಳ್ತಾ ಹೋದ್ರೆ ತುಂಬ ಇರುತ್ತೆ. ನಮ್ಮ ಕಂಪನಿ ಎಂಪ್ಲಾಯಿ ಪಾಲಿಸೀಸ್ ಫಸ್ಟ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಓಕೆ, ವೆರಿ ಕ್ಲಿಯರ್ ಕಟ್ ಎಂಪ್ಲಾಯಿ ಪಾಲಿಸೀಸ್. ನೋ ಅದರ್ ಕಂಪನಿ ಆಸ್ ಇನ್ ದಿಸ್ ವರ್ಲ್ಡ್ ಅಂತ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಭಾರತ ದೇಶದಲ್ಲಿ ಇವತ್ತು ಒಂದು ಮಧ್ಯ ತರಗತಿ ಕುಟುಂಬ ಕರೆಕ್ಟಾಗಿ ಜೀವನ ಮಾಡಬೇಕಂದ್ರೆ ಬೇಕಾಗಿರೋ ಇನ್ಕಮ್ 30,000 ರೂಪಾಯಿ. ಮಧ್ಯ ತರಗತಿ ಏನು, ಕೆಳ ಮಧ್ಯ ತರಗತಿ ಕುಟುಂಬ ಇರ್ಬೋದು, ಸ್ಲಮ್ಮಲ್ಲಿ ಇರೋರಾದ್ರೂ ಇರಲಿ, ಬದುಕಬೇಕು ಅಂದ್ರೆ 30,000 ರೂಪಾಯಿ ಬೇಕು. ಅಂತ ದುರವಸ್ಥೆಗೆ ಬಂದಿರೋ ಕಾರಣ ಏನಂತಂದ್ರೆ ಡ್ಯೂ ಟು ದ ಗ್ಲೋಬಲೈಸೇಷನ್, ಡ್ಯೂ ಟು ದ ಇನ್ವೇಷನ್ ಆಫ್ ಬಿಗ್ ಕಂಪನೀಸ್. ಸುಮ್ಮನೆ ಒಂದು ಬಡ ಕುಟುಂಬ ರೋಡಲ್ಲಿ ಹೋಗ್ತಾ ಇರುತ್ತೆ. ಒಂದು KFC ನೋಡಿ, KFC ತಿನ್ಬೇಕು ಅಂತ ಆಸೆ ಬರುತ್ತೆ. ಒಂದು KFC ತಿನ್ಬೇಕಂದ್ರೆ 6 ರೂಪಾಯಿ, 600 ರೂಪಾಯಿ. ಕರೆಕ್ಟ್ ಆರ್ ನಾಟ್? ಈ ರೀತಿ ಏನೋ ಒಂದು ಸಿನಿಮಾ ನೋಡ್ತಾರೆ, ಸಿನಿಮಾ ಮಾಲ್ಗೆ ಹೋಗ್ಬೇಕು, ವಾರದಲ್ಲಿ ತಿಂಗಳಲ್ಲಿ 15-20 ಸಿನಿಮಾ ಬರ್ತಾ ಇರ್ತವೆ. ಈ ರಿಪೀಟೆಡ್ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರ್ತವೆ, ರಿಪೀಟೆಡ್ ಟೆಂಪ್ಟೇಷನ್ಸ್ ಬರ್ತಾ ಇರ್ತವೆ, ಹೊಸ ಹೊಸ ಫ್ಯಾಷನ್ಸ್ ಬರ್ತಾ ಇರ್ತವೆ, ಹೊಸ ಹೊಸ ವಿಷಯಗಳು ಬರ್ತಾ ಇರ್ತವೆ. ನಮ್ಗೆ ಅದೆಲ್ಲ ಬೇಕು ಅನ್ನೋ ಆಸೆಯಲ್ಲಿ ಮನುಷ್ಯ ಏನು ಮಾಡ್ತಾ ಇರ್ತಾನೆ, ಒಂದೊಂದು ಹೆಜ್ಜೆ ದಾರಿ ತಪ್ತಾ ಇರ್ತಾರೆ. ಗೆಟಿಂಗ್ ಮೈ ಪಾಯಿಂಟ್ ಆರ್ ನಾಟ್? ಆರ್ ಯು ಆಲ್ ದೇರ್? ಬಿಲ್ಡಿಂಗ್ ಅಲ್ಲಿ ಖಾಲಿ ಇದ್ರು ಓಕೆ, ಓನರ್ಗಳು ಕಮ್ಮಿ ಬಾಡಿಗೆ ಕೊಡಲ್ಲ, ಅಡ್ವಾನ್ಸ್ ಇಲ್ಲ ಅಂದ್ರೂ ಬಾಡಿಗೆ ಕೊಡಲ್ಲ. ದಟ್ ಈಸ್ ದ ಸಿಚುವೇಶನ್ ಆಫ್ ಎನಿ ಕಂಟ್ರಿ ಅಂಡ್ ದಟ್ ಈಸ್ ಗುಡ್. ಯಾಕಂದ್ರೆ ಒಂದು ಕಂಟ್ರಿಗೆ ಎಕಾನಮಿ ಚೆನ್ನಾಗಿರ್ಬೇಕು ಅಂತಂದ್ರೆ ಆ ಥರ ಸಿಸ್ಟಮ್ ಇರಲೇಬೇಕು. ಐ ಟೋಟಲಿ ಅಗ್ರಿ ವಿತ್ ದಟ್. ಬಟ್ ಆ ಎಕಾನಮಿಗೆ ಮ್ಯಾಚ್ ಆಗಬೇಕು ಅಂದ್ರೆ ಎಂಪ್ಲಾಯೀಸಿಗೆ ರೈಟ್ ಕಂಪನಿ ಸಪೋರ್ಟ್ ಮಾಡೋ ಥರ ಬೇಕು. ಸಚ್ ವಿಷನ್ ಇಟ್ಕೊಂಡ್ರೆ ಎಂ ಅಕಾಡೆಮಿಲಿ ಒಂದೇ ಒಂದು ಸಿಂಪಲ್ ರೂಲ್: ಎನಿ ಬಡಿ ಹೂ ವರ್ಕ್ಸ್ ಆಸ್ ಎನ್ ಎಕ್ಸಿಕ್ಯೂಟಿವ್ ಲೆವೆಲ್ ಶುಡ್ ಬಿ ಪೇಡ್ ಆಸ್ 30,000 ಸ್ಯಾಲ್ರಿ ಅಂತ. ಒಂದು ತಿಳುಕನ ಕನಸು ಅಂತ ಇಟ್ಕೊಬೋದು, ಇಲ್ಲ ಹುಚ್ಚನ ಕನಸು ಅಂತ ಇಟ್ಕೊಬೋದು, ಏನಾದರೂ ಇಟ್ಕೊಬೋದು. ಆ ಥರ ಒಂದು ಆಸೆ ಇಟ್ಕೊಂಡು being a founder and chairman of this company, only for AM Academy, 30,000 is the basic salary even for executives. ಆಫೀಸ್ ಬಾಯಿಂದ ಹಿಡಿದು ನೆಕ್ಸ್ಟ್ ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಅವ್ರಿಗೆ 50,000 ಸಂಬಳ ಇರುತ್ತೆ. ಆ್ಯಂಡ್ ಟಾಪ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಅವರಿಗೆ 1 ಲಕ್ಷ ಇರುತ್ತೆ. ಆ್ಯಂಡ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಇರ್ತಾರೆ, ಅವ್ರಿಗೆ 3 ಲಕ್ಷ ಸಂಬಳ ಇರುತ್ತೆ. ಅದೆಲ್ಲ ಇಯರ್ಲಿ ಪ್ಯಾಕೇಜ್. ಇದನ್ನ ನಾವು 3.6 lakhs ಅಂತ ಹೇಳ್ತೀವಿ, ಇದನ್ನ 6 lakhs ಅಂತ ಹೇಳ್ತೀವಿ, ಇದನ್ನ 12 lakhs ಅಂತ ಹೇಳ್ತೀವಿ ಪರ್ ಆ್ಯನಮ್, ಇದನ್ನ 36 lakhs ಅಂತ ಹೇಳ್ತೀವಿ. ದಿಸ್ ದ ಸ್ಯಾಲರಿ ಸ್ಟ್ರಕ್ಚರ್ ಆಫ್ AM Academy. ಇದರಲ್ಲಿ ಒಂದೇ ಒಂದು ಉದ್ದೇಶ ಇರಬೇಕು. ಯಾವುದಾದ್ರೂ ಒಂದು ಕಂಪನಿ ನಮಗೆ ದುಡ್ಡು ಇಷ್ಟು ಕೊಡ್ತಾರೆ ಅಂದರೆ ಅದರಿಂದ ಅವ್ರಿಗೆ ಅಷ್ಟು ಲಾಭ ಬರಬೇಕು, ರೆವಿನ್ಯೂ ಆಗಬೇಕು ಅಂತ ನೋಡೋದು ಬಹಳ ಸಹಜ. ಡೆಫಿನೆಟ್ಲಿ ಇವಾಗ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಾಗಬೇಕು ಅಂದರೆ ಕಷ್ಟಪಟ್ಟು ಕೆಲಸ ಮಾಡಬೇಕು. ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಂತ ನಿಮ್ಮ ತಂದೆ ತಾಯಿ ಏನಕ್ಕೆ ಹೇಳ್ತಾರೆ ಅಂತಂದ್ರೆ ನಿನ್ನ ಯೋಗ್ಯತೆ ಅಷ್ಟೇ, ಅದಕ್ಕಿಂತ ಮೇಲೆ ಬರೋಕ್ಕಾಗಲ್ಲ ಅಂತೇಳಿ. ಕೆಲವರು ಹೇಳ್ತಾರೆ ಹಾಸಿಗೆ ದುಡ್ಡು ಮಾಡ್ಕೊಬೇಕು ಅಂದ್ರೆ ನಡೆಯೋ ತಾಕತ್ತು ಜಾಸ್ತಿ ಮಾಡ್ಕೊಬೇಕು, ನಮ್ಮ ಕಾರ್ಯಕ್ಷಮತೆಯನ್ನು ಕೂಡ ಜಾಸ್ತಿ ಮಾಡ್ಕೊಬೇಕು ಅನ್ನೋದು ನನ್ನ ಉದ್ದೇಶ. ಆ್ಯಂಡ್ ದಿಸ್ ನಾಟ್ ಮೈ ಇಂಟೆನ್ಷನ್, ದಿಸ್ ಇಸ್ ಡಾಕ್ಟರ್ APJ ಅಬ್ದುಲ್ ಕಲಾಮ್ಸ್ ಇಂಟೆನ್ಷನ್. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಯಾವತ್ತೂ ಹೇಳಿದ್ದಾರೆ 2020 ಒಳಗಡೆ ಇಂಡಿಯಾ ವಿಲ್ ಬಿ ದಿ ಸೂಪರ್ ಪವರ್ ಅಂತ. ಇವತ್ತವರೆಗೆ ಅದಾಗಿಲ್ಲ. ಕಾರಣ ಏನಂತಂದ್ರೆ ಅವ್ರದ್ದು ಕ್ಲಿಯರ್ ಕಟ್ ಮೆಸೇಜ್ ಇದೆ: ಡೋಂಟ್ ಗೆಟ್ ಇನ್ ಟು ಕಲ್ಚರ್ ಆಫ್ ಕಾಂಪಿಟೇಷನ್, ಗೆಟ್ ಇನ್ ಟು ಕಲ್ಚರ್ ಆಫ್ ಎಕ್ಸಲೆನ್ಸ್ ಅಂತ ಹೇಳ್ತಾರೆ. ಕಲ್ಚರ್ ಆಫ್ ಎಕ್ಸಲೆನ್ಸ್ ಅಂತ ಅಂದ್ರೆ ಪಕ್ಕದಲ್ಲಿರೋನು ಏನ್ ಮಾಡ್ತಾ ಇದ್ದಾನೆ, ಅವನು ಸ್ಯಾಲ್ರಿ ಏನ್ ಬರ್ತಾ ಇದೆ ಅಂತಲ್ಲ, ನಾನು ಇವತ್ತು ಹೇಗಿದ್ದೀನಿ, ನಾಳೆ ನನ್ಗಿಂತ ನಾನು ಪವರ್ಫುಲ್ ಆಗಿದ್ದೀನ. ಅಬ್ದುಲ್ ಕಲಾಂ ಅವ್ರ ಸ್ಟೇಟಸ್ ಎಲ್ಲರೂ ಹಾಕೊಂತಾರೆ, ಅವ್ರ ಕೊಟೇಶನ್ಗೆ ಬೇರೆ ಬೇರೆ ಇಷ್ಟ ಬಂದಿದ್ದೆಲ್ಲ ಹಾಕೊಂತಾರೆ. ಅವ್ರು ಅದೆಲ್ಲ ಏನು ಹೇಳಿಲ್ಲ. ನೀವು ಯೂಟ್ಯೂಬಲ್ಲಿ ನೋಡೋದು, ವಾಟ್ಸಪ್ಪಲ್ಲಿ ನೋಡೋದು ನಿಜ ಅಲ್ಲ. ಅವ್ರು ಬರ್ದಿರೋ ಪುಸ್ತಕಗಳನ್ನ ಓದಿದ್ರೆ, ಅವ್ರನ್ನ ಪರ್ಸನಲ್ ಆಗಿ ಮೀಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಆಲ್ ಅದರ್ ಥಿಂಗ್ಸ್ ಆರ್ ಶಿಟ್. ಇವತ್ತು ನನಗೆ ಏನು ಬೇಕು ಅದು ಹೇಳ್ಬಿಟ್ಟು ಅದ್ರ ಮೇಲೆ ಅಬ್ದುಲ್ ಕಲಾಂ ಫೋಟೋ ಹಾಕೊಂಡ್ರೆ ಅದಕ್ಕಿಂತ ಘೋರ ಅಪರಾಧ ಯಾವುದಿಲ್ಲ. ಅದನ್ನು ಕೇಳೋರು ಯಾರಿಲ್ಲ ಅಂತ ಇಂಟರ್ನೆಟ್ಟಲ್ಲಿ ಹಾಕೊಂತ ಇದ್ದಾರೆ. ನನ್ನ ಕೈಲಿ ಸಿಕ್ಕಿದ್ರೆ ಮಾತ್ರ ಸುಮ್ಮನೆ ಬಿಡಲ್ಲ. ಎನಿ ಡೌಟ್ಸ್? ಬೀಯಿಂಗ್ ಎ ವಾಲಂಟಿಯರ್ ಆಫ್ ಅಬ್ದುಲ್ ಕಲಾಮ್ಸ್ ಅಡ್ವಾಂಟೇಜ್ ಇಂಡಿಯಾ ಕಾನ್ಸೆಪ್ಟ್, ಐ ಆಮ್ ಎ ವಾಲಂಟಿಯರ್. ವಾಲಂಟಿಯರ್ ಅಂದ್ರೆ ಏನು ಹೇಳಿ? ನನಗೆ ನಾನೇ ಡಿಸೈಡ್ ಮಾಡಿ ಕೆಲಸ ಮಾಡ್ತೀನಿ ಅಂತ ಹೇಳಿದಿರುವಂಥ ವಾಲಂಟಿಯರ್ ಆಗಿ ನಾನು ಹೇಳೋದು ವೆರಿ ಕ್ಲಿಯರ್. ನಾನು ತಪ್ಪು ಮಾಡಿಲ್ಲ, ನಾನು ಅಬ್ದುಲ್ ಕಲಾಂ ಅವ್ರ ಥರ ಇದ್ದೀನಿ ಅಂತ ಇಲ್ಲ. ಅವ್ರ ಕಾಲ್ ಧೂಳಿಗೂ ಸಮಾನ ಅಲ್ಲ ನಾನು. ಅವ್ರು ಕಂಡ ಒಂದೇ ಒಂದು ಕನಸು, ಸಾಕಷ್ಟು ಕನಸಲ್ಲಿ ಒಂದೇ ಒಂದು ಕನಸಿಗೆ ಒಂದು ಚಿಕ್ಕ ಅಳಿವು ಸೇವ್ ಮಾಡಬೇಕು ಅಂತ ನಿಂತಿದ್ದೀನಿ ನಾನು. ದಟ್ ಈಸ್ ವಾಟ್ ಐ ಮೀನ್ ಟು. ಆ್ಯಂಡ್ ಐ ಕ್ಯಾನ್ ಬಿ ಎನಿಥಿಂಗ್. ಏನು ಬೇಕಾದ್ರೂ ಮಾಡ್ತೀನಿ, ಅದಕ್ಕೆ ಯಾವ ರೂಪ ಬೇಕಾದ್ರೂ ತಾಳ್ತೀನಿ, ಯಾವ ಬಿಸ್ನೆಸ್ ಬೇಕಾದ್ರೂ ಮಾಡ್ತೀನಿ. ಎವ್ರಿಥಿಂಗ್ ಈಸ್ ಲೀಗಲ್. ಇಲ್ಲೀಗಲ್ ಯಾವುದು ಮಾಡಲ್ಲ. ಐ ಡೋಂಟ್ ಡೂ ಎನಿಥಿಂಗ್ ಇಲ್ಲೀಗಲ್ ಇಂದ ಅರ್ಥ. ಎಸ್ಪೆಷಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ, ಲಾಗೆ ಸಿಕ್ಕಾಪಟ್ಟೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಫಾಲೋ ಮಾಡ್ತೀನಿ. ಎಲ್ಲಾದರೂ ತಪ್ಪು ಮಾಡಿದ್ರೆ ಪೆನಾಲ್ಟಿ ಕಟ್ತೀನಿ, ರಾಂಗ್ ರೂಟಲ್ಲಿ ಹೋದ್ರೆ ಪೆನಾಲ್ಟಿ ಕಟ್ತೀನಿ, ನೋ ಸ್ಮೋಕಿಂಗ್ ಝೋನಲ್ಲಿ ಸ್ಮೋಕ್ ಮಾಡಿದ್ರೆ ಪೆನಾಲ್ಟಿ ಕಟ್ತೀನಿ, ಎಂಪ್ಲಾಯೀಸಿಗೆ ಮೋಸ ಮಾಡಿದ್ರೆ ಜೈಲು ಕೊಡೋಕೆ ಹೇಳಿದ್ದೀನಿ. ಬಟ್ ವಿತ್ ಎ ವ್ಯಾಲಿಡ್ ಪ್ರೂಫ್ ಆ್ಯಂಡ್ ವಿತ್ ವ್ಯಾಲಿಡ್ ಮಿಸ್ಟೇಕ್. ಎನಿ ಡೌಟ್ಸ್?
ಸೊ ಇಲ್ಲಿವರೆಗೂ ಕ್ಲಿಯರ್ ಆಗಿ ಹೇಳಿದೀನಿ ವಾಟ್ ಐಮ್ ಡೂಯಿಂಗ್ ಅಂತೇಳಿ. ಈ ಥರ ಒಂದು ಸಿಸ್ಟಮಲ್ಲಿ ಮಾಡಿದ್ದೀವಿ. ಒಂದು 30,000 ಸಂಬಳ ಕೊಡಬೇಕಂದ್ರೆ ಅದಕ್ಕೆ ನಿಮ್ಮ ಯೋಗ್ಯತೆ ಆದ ರೀತಿ ಇರಬೇಕು. ನಿಮ್ಮ ಪರ್ಸನಲ್ ಲೈಫ್ ಕೂಡ ಇನ್ವಾಲ್ವ್ ಆಗಿರ್ತಿದ್ರಲ್ಲಿ. ಮೈ ಕಂಪನಿ ಇಸ್ ಎ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಂಪನಿ. ದಟ್ ಮೀನ್ಸ್ ಯುವರ್ ಪರ್ಸನಾಲಿಟಿ ಮೇಕ್ಸ್ ಎ ಮ್ಯಾಟರ್ ಫಾರ್ ಮೀ. ಯು ಕ್ಯಾನ್ ಕಮ್ ಅಂಡ್ ಟೆಲ್ ಡೋಂಟ್ ಇಂಟರ್ಫಿಯರ್ ಇನ್ ಮೈ ಪರ್ಸನಲ್ ಲೈಫ್. ಇಫ್ ಯುವರ್ ಪರ್ಸನಲ್ ಲೈಫ್ ಇಸ್ ನಾಟ್ ಗುಡ್, ಯು ಆರ್ ನಾಟ್ ಅಲೌಡ್ ಇನ್ ದ ಕಂಪನಿ. ನಾನು ಸಾಕಷ್ಟು ಬಾರಿ ಮಕ್ಳಿಗೆ ಪಾಠ ಹೇಳ್ಕೊಡುವಾಗ ಅವ್ರು ಇಸ್ಲಾಂ ಓದಿದ್ರೆ 5 ಸತಿ ನಮಾಜ್ ಮಾಡಿ, ಕುರಾನ್ ಓದಿ ಅಂತ ಹೇಳ್ಕೊಡ್ತೀನಿ. ಕರೆಕ್ಟಾಗಿ ಓದಿ ಕಲೀರಿ. ಯಾವುದೇ ವಿಚಾರನ ಅನಾವಶ್ಯಕತೆ ಇರೋ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಬೇಡಿ. ಬೇರೆಯವ್ರ ಬಗ್ಗೆ ಆಧಾರ ಇಲ್ದಿರೋ ವಿಷಯಗಳನ್ನ ಮಾತಾಡಬೇಡಿ. ನಿನ್ನ ಜೀವನ ಏನಿದೆ ಅದನ್ನು ನೋಡ್ಕೋ. ನಿಂದು ಅವ್ರದ್ದು ಪರ್ಸನಲ್ 1000 ಇರಲಿ, ಮಧ್ಯದಲ್ಲಿ ಇನ್ವಾಲ್ವ್ ಮಾಡ್ಬೇಕಂತ 1,00,000 ಸತಿ ನಾನು ಹೇಳ್ತಾ ಇರ್ತೀನಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದು ಅವ್ರಿಗೆ ಮಾತ್ರ ಹಂಗಿದೆ, ನನಗಿದೆ. ಐ ಡೋಂಟ್ ಕೇರ್ ಹೂ ಇಸ್ ಗೆಟಿಂಗ್ ವಾಟ್. What is your commitment with the company? Only that I am care. There is no group discussions and there is no team revolutions allowed in my company. ಟೀಮ್ ಇರೋದು ಜೊತೆಲಿ ಕೆಲಸ ಮಾಡಲಿಕ್ಕೆ, ನಿಂತ್ಕೊಂಡು ಡಿಮ್ಯಾಂಡ್ಸ್ ಮಾಡೋಕ್ಕಲ್ಲ, ಕಂಪನಿ ಪಾಲಿಸೀಸ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಈ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಕ್ಲೀನಾಗೆ, ಕೂಲಾಗೆ, ಯಾವುದೇ ಟೆನ್ಷನ್ ಇಲ್ದಂಗೆ, ಕ್ರಿಸ್ಟನ್ ಕ್ಲಿಯರ್ ಆಗಿ, ಲೌಡಾಗೆ ಹೇಳ್ತಾ ಇದ್ದೀನಿ. ಲೌಡ್ ಮೀನ್ಸ್ ವಾಟ್? ಅರ್ಥ ಆಗ್ತಾ ಇದೆಯಾ? ಲೌಡಾಗೆ ಅಂದರೆ ಆಮೇಲೆ ಬೇರೆ ಏನು ಅನ್ಕೊಂತೀರಾ? ದಟ್ ಇಸ್ ನಾಟ್ ದ ಥಿಂಗ್ ವಾಟ್ ಐ ಆಮ್ ಸೇಯಿಂಗ್. ಓಕೆ, ಸೇಯಿಂಗ್ ಲೌಡ್, ಸೇಯಿಂಗ್ ಅಲೌಡ್. ಕ್ಲಿಯರ್? ಯಾಕಂದ್ರೆ ಅದೇ ಕೇಳಿ ಅದೇ ಅಭ್ಯಾಸ ಆಗ್ಬಿಟ್ಟದೆ. ಸೊ ಇನ್ಮೇಲೆ ಹೊಸ ಪದಗಳು ಕೂಡ ಕೇಳಲಿಕ್ಕೆ ಬರುತ್ತೆ. ಓಕೆನಾ? ಆ್ಯಂಡ್ ಮೈ ವೊಕ್ಯಾಬುಲರಿ ಇಸ್ ಎಕ್ಸಲೆಂಟ್. ಐ ಆಮ್ ಟೆಲಿಂಗ್ ಯು. ಯು ವಿಲ್ ಕಮ್ ಟು ನೋ ವೆನ್ ಐ ಟೇಕ್ ದಿ ಚಾರ್ಜ್ ಎಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್. ಸೂನ್ ಐ ವಿಲ್ ಟೇಕ್ ದಟ್. ಓಕೆ, ದೀಸ್ ಆರ್ ದ ಕಂಪನಿ ಸ್ಯಾಲರಿ ಸ್ಟ್ರಕ್ಚರ್. ಈಗ ನಮ್ಮ ಟ್ರೈನಿಂಗಲ್ಲಿ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಿಮ್ಮ ಕೆಲಸ ಏನಿರುತ್ತೆ, ಸೇಲ್ಸ್ ಇರಲ್ಲ, ಮಾರ್ಕೆಟಿಂಗ್ ಇರಲ್ಲ, ಜಸ್ಟ್ ಟ್ರೈನಿಂಗ್ ಇರುತ್ತೆ. ಏನು ಟ್ರೈನಿಂಗ್ ಕೊಡ್ತೀರಾ? ನಮ್ಮ ಕಂಪನಿಲಿ ಒಂದು FTLT ಪಾಂಪ್ಲೆಟ್ ತಗೊಂಡು ನೀವು ನೋಡಿದ್ರೆ ನಾವು ಮಾರ್ಕೆಟಲ್ಲಿ ಹಾಕಿರೋದ್ರು ಅದ್ರಲ್ಲಿ ನಾವು ಏನೇನು ಟ್ರೈನಿಂಗ್ ಕೊಡ್ತೀವಿ ಅಂತ ಕ್ಲೀನಾಗಿ ಬರೆದಿರ್ತೀವಿ. ಕ್ಯಾನ್ ಐ ಹ್ಯಾವ್ ದಟ್ ಪಾಂಪ್ಲೆಟ್ ಪ್ಲೀಸ್? ಎಸ್, ಥ್ಯಾಂಕ್ ಯು ವೆರಿ ಮಚ್. ಸಿ, ಇದು ನಮ್ಮ ಕಂಪನಿ ಅಫಿಷಿಯಲ್ ಪಾಂಪ್ಲೆಟ್ ಅಬೌಟ್ ದ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ವಿ ಹ್ಯಾವ್. ಇದರಲ್ಲಿ ಕ್ಲೀನಾಗಿ ನೋಡಿದ್ರೆ ವಿ ಹ್ಯಾವ್ 3 ಪವರ್ಫುಲ್ ಪ್ರೋಗ್ರಾಮ್ಸ್ ವಿಚ್ ಇಸ್ ಕಾಲ್ಡ್ FTLT ಇಂಡ್ಯೂಸರ್, FTLT ಪ್ರಾಕ್ಟೀಸ್, FTLT ಗ್ರಾಜ್ಯುಯೇಟ್. ಇದ್ರಲ್ಲಿ ನಾವೇನೇನು ಹೇಳ್ಕೊಡ್ತೀವಿ ಅಂದರೆ ಇಂಗ್ಲೀಷ್ ಗ್ರಾಮರ್ ಹೇಳ್ಕೊಡ್ತೀವಿ, ವೈದಿಕ್ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತೀವಿ, ಡಿಜಿಟಲ್ ಫೌಂಡೇಶನ್ ಹೇಳ್ಕೊಡ್ತೀವಿ, ಕರಿಯರ್ ಪಾತ್ ಹೇಳ್ಕೊಡ್ತೀವಿ, ಪಬ್ಲಿಕ್ ಸ್ಪೀಕಿಂಗ್ ಹೇಳ್ಕೊಡ್ತೀವಿ, ಲೈಫ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತೀನಿ, ದ ಆರ್ಟ್ ಆಫ್ ಥಿಂಕಿಂಗ್ ಹೇಳ್ಕೊಡ್ತೀವಿ ಅರ್ಥಶಾಸ್ತ್ರದಲ್ಲಿ, ಕರಿಯರ್ ಸ್ಕಿಲ್ಸು, ಸ್ಪೀಡ್ ರೀಡಿಂಗು, ಫೈನಾನ್ಸ್ ಮ್ಯಾನೇಜ್ಮೆಂಟು, ಮೆಮೊರಿ ಟೆಕ್ನಿಕ್ಸ್, ಬುಕ್ ರೈಟಿಂಗ್, ಅಷ್ಟಾಂಗ ಯೋಗ, ಬ್ಲಾಗ್ ರೈಟಿಂಗ್, ಜಾಬ್ ಸೆಲೆಕ್ಷನ್, ಬಿಸ್ನೆಸ್ ಕಮ್ಯುನಿಕೇಶನ್, ಕಾರ್ಪೊರೇಟ್ ಮ್ಯಾನೇಜ್ಮೆಂಟ್, book publishing, people skills, marketing and fundraising. These are the very most important things which are required in the current market situation for any student, right from the age of 10 years. And now I want trainers who can train this. How many of you are ready to train this? Ee topics alli, okay, ninkoli. What's your name? Idರಲ್ಲಿ ಯಾವ ಟಾಪಿಕ್ ಅಲ್ಲಿ ಎಕ್ಸ್ಪರ್ಟ್? Management. What management? Life management. What is life management? Can you give me a demo now on the records and it will go on social media? My trainer, whatever they train, it has to go on social media, correct or not? Management is that. Ready? Not ready. Please sit down. Then you can't be a trainer. If I make you to take online classes, it will be recorded and it will be sent all over the country. Correct or not? First, eligibility is gone. Who else can be a trainer? Online classes. I am going to make online classes and sell it to the worldwide. How many of you are ready? Madam, ready? Which subject? Which subject you are expert in right now? Content alla re trainer antandre you should know the content, you should have the right content. That's how trainer works. See, if I tell training ನಡೀತಾ ಇದೆ, yes, that's a valid point. Please sit down, madam. Thank you very much. So ಇಷ್ಟು ಸಬ್ಜೆಕ್ಟ್ ಅಲ್ಲಿ ಇಷ್ಟೆಲ್ಲ ಟ್ರೈನಿಂಗ್ ಮಾಡಬೇಕು ಅಂತಂದ್ರೆ, if you want to be a trainer, you should stand and talk in front of 1 lakh people on the channel, on the TV channel. ಯಾವ್ದಾದ್ರು ಚಾನಲ್ ಜೊತೆ ನಾನು ಟೈ ಅಪ್ ಆಗ್ಬೋದು, ಇಲ್ಲ ನಮ್ಮದೇ ಚಾನಲ್ ಬರ್ಬೋದು. Then you can't say I can't talk in front of the public, I can't go in the public. Correct or not? And ಇನ್ನು ಮಿಕ್ಕಿದವರು ನನಗೆ ಯಾವ ಸಬ್ಜೆಕ್ಟ್ ಪರ್ಫೆಕ್ಟ್ ಗೊತ್ತಿದೆ ಅಂದರೆ ಆ ಟ್ರೈನರ್ ಆಗಿ ರೆಕ್ರೂಟ್ ಮಾಡ್ತೀನಿ, 30,000 ಸ್ಯಾಲ್ರಿ ಫ್ರಮ್ ಟುಡೇ. ಇಫ್ ಯು ಡೋಂಟ್ ನೋ, ಯು ಹ್ಯಾವ್ ಟು ಲರ್ನ್ ಎವ್ರಿಥಿಂಗ್. ದಟ್ ಇಸ್ ವೈ ವಿ ಸೆಂಡ್ ಯು ಟು ಟೆಲಿಕಾಲಿಂಗ್, ವಿ ಸೆಂಡ್ ಯು ಟು ಟ್ರೈನಿಂಗ್ ಮಾರ್ಕೆಟಿಂಗಲ್ಲಿ, ಕಾರ್ಪೊರೇಟ್ ಮ್ಯಾನೇಜ್ಮೆಂಟ್, ಫೈನಾನ್ಸ್ ಮ್ಯಾನೇಜ್ಮೆಂಟ್, ಫಂಡ್ ರೈಸಿಂಗ್, ಎಲ್ಲದಕ್ಕೂ ನಿಮ್ಮನ್ನ ಟ್ರೈನಿಂಗ್ ಕಲಿಸೋದು ಎಂಪ್ಲಾಯೀಸ್ನ. ಅದೇ ನಮ್ಮ ಉದ್ದೇಶ. ನಂಗಿರೋ ಆಪ್ಷನ್ 2, ಎಲ್ಲ ಗೊತ್ತಿರೋನ ಕೆಲ್ಸಕ್ಕೆ ತಗೊಳೋದು, ಕಂಪ್ನಿ ನಡೆಸ್ಕೊಂಡು ಬಿಸ್ನೆಸ್ ಮಾಡೋದು. ಇಲ್ಲ, ಏನು ಗೊತ್ತಿರೋನ ಕರ್ಕೊಂಡ್ಬಂದು ಟ್ರೈನಿಂಗ್ ಮಾಡಿ ಅವ್ರಿಗೆ ಕೆಲಸ ಕಲಿಸಿ ಭಾರತ ದೇಶನ ಅನ್ಎಂಪ್ಲಾಯ್ಮೆಂಟ್ ಇಂದ ಸರಿ ಮಾಡೋದು.
Which option I was selected? I have selected the second option. Any doubts? When you are doing right, we cannot wear mask and hide around. Expression is the beauty of life, correct or not? When I am able to express what I can express in front of my family, the same thing I should be able to express to the world. That is the key to success. Today if you look at all the players, let's take Sania Mirza. Let's take so many people from all religions. Abdul Kalam himself is a right example. There is no difference between a male and female in only one case, only for reproduction. A male and female can be considered. Other than that, there is no inequality between any male and female. It is all your religious belief, superstitious belief stopping you to go in your life. And from day one, right from the freedom struggle of India, all the leaders have been fighting for that. And today also the world is fighting for that. And we are not fighting for that, we are just doing our business. Now tell me, how many of you are ready to be a trainer in my company? Already qualified. Not qualified has to work whatever work assigned by the company. If I ask you to do door-to-door selling, you have to do it. If I have to do telecalling, you have to do it. And you have to give me the result. Without giving result, even your school does not pass you from first standard to second standard. How can you expect me to sign on a check and pay your salary? Still, on humanity grounds, still to support 1 or 2 months or 3 months, I can still extend my big heart and help you even without revenue generation. But you got to get ready and you need to understand what you are. The moment you understand what you are, which role you can play, then you have to follow that system and a process given by the company without any hindrance, 100% professionally. I am not here to make relationships. I am here to make business. Sometimes we build relationships on a humanity grounds because we are social animals. And any relationship should not be the hindrance to the noble cause. AIM Academy is working on a noble cause. Are you all here? ನಿಜವಾಗ್ಲೂ ನಾನೇನಾದರೂ ನನ್ನ ಒಂದು ಕ್ವಾಲಿಫೈಡ್ ಲೆವೆಲ್ಗೆ ನಾನೇನಾದರೂ ಬಂದರೆ ಐ ಆಮ್ ಟೆಲಿಂಗ್ ಯು ಪೀಪಲ್ ಕಾಂಟ್ ವರ್ಕ್ ಇವನ್ 1 hour ವಿತ್ ಮೀ. But still, Abdul Kalam says, improve the people. Correct or not? That responsibility I am handing over to you. Ignorance, there is nothing wrong. See, there are 2 things which you should not do. You should not beg, you should not do prostitution. You should not steal. If you are not doing these 3 things, anything is right in this world. Am I right or wrong? We are not selling alcohol, we are not selling cigarettes, we are not doing any other illegal activities. We are educating people. How? By training, not by teaching. ಒಂದು ಮಿಲಿಟರಿ ಟ್ರೈನಿಂಗ್ ಕೊಡ್ತಾರ, ಒಂದು ಆರ್ಮಿ ಟ್ರೈನಿಂಗ್ ಕೊಡ್ತಾರೆ ಅಂತಂದ್ರೆ ಥಿಯರಿಟಿಕಲ್ ಬೋರ್ಡರ್ ಟ್ರೈನಿಂಗ್ ಕೊಡ್ತಾರ, ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತಾರ? Due to the lack of practical training in the schools and colleges, unskilled laborers are coming out. The moment unskilled laborers come out, then unemployment problem starts in a country. And the other country people come and start working with us. And they make money and I am against that because I am a patriot. Any doubts? Certain roles even I can't play because I am unskilled in certain areas. I am just working on it. The day I become, I will be the world's best trainer. And I don't believe myself as a trainer or a teacher, I believe myself as a student. And I am a very sincere student. Anything I learn today, if I say I will do something, I will do it. I learn and apply in my life. Any doubts? Clear? So, ಎಲ್ಲಿವರೆಗೂ ನಿಮಗೆ ಟ್ರೈನಿಂಗ್ ಮಾಡೋ ಎಬಿಲಿಟಿ ಬರಲ್ವೋ ಅಲ್ಲಿವರೆಗೂ ಎಲ್ಲ ಕೆಲಸ ಮಾಡಿದ್ರೆ ಯಾವ ಸಬ್ಜೆಕ್ಟ್ ಏನು ಟ್ರೈನಿಂಗ್ ಮಾಡಬೇಕು ಅಂತ ಕೊಡ್ತೀವಿ. ಅಲ್ಲಿವರೆಗೂ ನಿಮ್ಮ ಜಾಬ್ ಡಿಸ್ಕ್ರಿಪ್ಷನ್ ಯಾವುದು ಮೆನ್ಷನ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ನಿಮ್ಮನ್ನ ಬೇಸಿಕ್ ಲೆವೆಲ್ ಇರೋಣ ಐಸ್ ಮ್ಯಾನೇಜರ್ಸ್ ಅಂತ ರೆಕ್ರೂಟ್ ಮಾಡ್ತಾ ಇದ್ದೀವಿ. ICE ಐಸ್ ಮ್ಯಾನೇಜರ್ಸ್ ಅಂದ್ರೆ ಇಂಟೆಲಿಜೆನ್ಸ್ ಕರಿಯರ್ ಅಂಡ್ ಎಜುಕೇಶನ್ ಮ್ಯಾನೇಜರ್ಸ್ ಅಂತ ರೆಕ್ರೂಟ್ ಮಾಡ್ತಾ ಇದ್ದೀವಿ. ಆರ್ ಯು ಆಲ್ ಕ್ಲಿಯರ್? ನೆಕ್ಸ್ಟ್ ಲೆವೆಲ್ ಬಂದು ಬ್ರಾಂಚ್ ಮ್ಯಾನೇಜರ್ ಅಂತ ರೆಕ್ರೂಟ್ ಮಾಡ್ತೀವಿ. ನೆಕ್ಸ್ಟ್ ಲೆವೆಲ್ ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ಸೇಲ್ಸ್ ಮ್ಯಾನೇಜರ್ ಅಂತ ರೆಕ್ರೂಟ್ ಮಾಡ್ತೀವಿ. ಅದರಲ್ಲಿ DTM ಅಂತಾನೂ ಬರುತ್ತೆ, ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಮ್ಯಾನೇಜರ್ ಅಂತ. Getting my point or not? And the same way it goes that country, state, country, global, it goes like that. The hierarchy goes like that. Hierarchy will be explained to you in further classes. For today's date, for today's induction, this is what is my rule. And when I say intelligence, career and education manager, what do? That is very important. Intelligence ಅಂದ್ರೆ ಏನು? I have told in all my videos, let me see, ಎಷ್ಟು ಜನ ಎಂಪ್ಲಾಯಿ 1.5 ತಿಂಗಳಿಂದ ಜಾಸ್ತಿ ಇದೆ ನಮ್ಮ ಕಂಪನಿ ಕೆಲಸ ಮಾಡ್ತಾರೆ? 1 ತಿಂಗಳಿಗಿಂತ ಜಾಸ್ತಿ. Raise your hand.
Okay, anybody gives me the full form for intelligence, I'll give you 10,000 rupees as an incentive right now in cash. ನನ್ನ ಕಂಪನಿಲಿ ಇಂಟೆಲಿಜೆನ್ಸ್ಗೆ ಒಂದು ಡೆಫಿನೇಷನ್ ಕೊಟ್ಟಿದ್ದೀನಿ. ಇಟ್ ಇಸ್ ಆಲ್ರೆಡಿ ದೇರ್, ಇಟ್ ಇಸ್ ಬಿನ್ ಟ್ರೈನ್. ಸ್ಟ್ಯಾಂಡ್ ಅಪ್, ಡೋಂಟ್ ಲುಕ್ ಇನ್ ಟು ದ ಬುಕ್ಸ್. ಐ ವಿಲ್ ಹ್ಯಾವ್ ಟು ಯೂಸ್ ಅ ವೆರಿ ವೆರಿ ಬ್ಯಾಡ್ ಲ್ಯಾಂಗ್ವೇಜ್ ಆರ್ ಐ ಹ್ಯಾವ್ ಟು ಸ್ಲ್ಯಾಪ್ ಇನ್ ಫ್ರಂಟ್ ಆಫ್ ದ ಮೀಡಿಯಾ. ಐ ಡೋಂಟ್ ಲೈಕ್ ಟು ಡೂ ದ್ಯಾಟ್. Who can give me the full form of intelligence? Shall I call by names and designations? This is the fate of the company. This is the fate of the country. And I am here to solve that. I am here to train that. ಏನು ಮಿಸ್ ಆಗ್ತದೆ, ಯಾಕೆ ರಿಸಲ್ಟ್ ಬರ್ತಾ ಇಲ್ಲ, ಯಾಕೆ ರೆವಿನ್ಯೂ ಬರ್ತಾ ಇಲ್ಲ, ಯಾಕೆ ಕಂಪನಿಗೆ ಈ ಥರ ಒಂದು ಪ್ರಾಬ್ಲಮ್ಸ್ ಬರ್ತಾ ಇದೆ, ಯಾಕೆ ಎಂಪ್ಲಾಯೀಸ್ ಬಿಟ್ಟು ಹೋಗ್ತಾ ಇದ್ದಾರೆ. ಯು ಆರ್ ನಾಟ್ ಡೂಯಿಂಗ್ ಯುವರ್ ಪ್ರೈಮರಿ ಟಾಸ್ಕ್. That is, you need to learn every in and out of the company right from the beginning you join. And you are not a school kids to come and tell you learn this, learn that. The moment something gets given, you have to practice that and understand, and you should be able to tell to the people that's your job. That's the reason when you call in telecalling you are not getting sales. That's the reason you are sending wrong and the customers are calling and blasting my company. It's your mistake and my company is paying for that. ಅಂತ ಹೇಳಿ ನಿಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ಹಾಕ್ಬಿಟ್ಟು ಆಪರೇಷನ್ ಶಟ್ ಡೌನ್ ಮಾಡೋದು 10 minutes ಕೆಲಸ. ಬಟ್ ಸ್ಟಿಲ್ ಐ ನೋ ಯು ನೀಡ್ ಟೈಮ್ ಟು ಅಂಡರ್ಸ್ಟ್ಯಾಂಡ್. ಯು ಹ್ಯಾವ್ ಟು ಸಿ. ಐ ಬಿಲೀವ್ ಎಗ್ ಬ್ರೋಕನ್ ಫ್ರಮ್ ಔಟ್ಸೈಡ್ ಇಸ್ ಆಮ್ಲೆಟ್, ಎಗ್ ಬ್ರೋಕನ್ ಫ್ರಮ್ ಇನ್ಸೈಡ್ ಇಸ್ ಅ ಲೈಫ್. ಐ ವಾಂಟ್ ಯು ಟು ಬ್ರೇಕ್ ಫ್ರಮ್ ಇನ್ಸೈಡ್, ನಾಟ್ ಫ್ರಮ್ ಔಟ್ಸೈಡ್. ಯು ಆಲ್ ಅಂಡರ್ಸ್ಟ್ಯಾಂಡ್? Did you get a training like this, induction like this before? I had assigned some people to do this training. They failed to do it. Am I right, Sanjeev? Yes. And it was your responsibility that it was supposed to be delivered. And you trusted somebody which did not happen. So let's take the ownership of the failure and restart the operations again from today. Clear? Okay. What do you mean by I? Ideas. Now by seeing the book anybody can tell. What do you mean by N? Negligence. T. Time. E. Efficiency. L. Longings. L. Love. Beautiful word. I. Independence. Everybody want it. G. Goals. E. Ego. N. Negativity. C. Competition. E. Excuses. Indians are very much into this. Correct or not? I am not insulting Indians. Correct or not? Very simple. This is the problem with our country. I am saying, and I love my country, and I have all the right to see and tell. ಇವತ್ತು ರೋಡಲ್ಲಿ ಹೋಗ್ತಾ ಇದ್ರೆ ಕಸ ಬಿಸಾಕ್ರೆ ಕಸ ಹಾಕ್ಬೇಡಕಣ ಅಂತ ಹೇಳೋ ಜನಗಳಿದ್ದಾರೆ. ಪಬ್ಲಿಕಲ್ಲಿ ಎಣ್ಣೆ ಹೊಡ್ಕೊಂಡು ತೂರಾಡ್ತಾ ಇದ್ರೆ ಎಣ್ಣೆ ಹೊಡ್ಕೊಂಬೇಡ ಅಂತ ಹೇಳೋ ಜನ ಇದ್ದಾರೆ. When people are giving excuses and you are not living in Indian way, you have to be taught perfectly. ಹೊರಗಡೆ ಇರೋರು ನಾವು ಕಲ್ಸಕ್ಕಾಗಲ್ಲ, ಅಟ್ಲೀಸ್ಟ್ ನಮ್ಮ ಎಂಪ್ಲಾಯೀಸ್ಗೆ ನಮ್ಮ ಸ್ಟೂಡೆಂಟ್ಸ್ಗೆ ಕಲಿಸ್ಬೋದಲ್ಲ. ಕರೆಕ್ಟ್ ಆರ್ ನಾಟ್? We can't change the whole world. We can change ourselves. ಅರ್ಥ ಆಗ್ತಿದೇನ್ರಿ? ಒಬ್ಬ ಮನುಷ್ಯನ ಪರ್ಸನಾಲಿಟಿ ಫಸ್ಟ್ 30 ವರ್ಷದಲ್ಲಿ ಕ್ರಿಯೇಟ್ ಆಗುತ್ತಂತೆ. 30 ವರ್ಷದಲ್ಲಿ ಅವ್ನಿಗೆ ಏನು ಪರ್ಸನಾಲಿಟಿ ಕ್ರಿಯೇಟ್ ಆಗಿರುತ್ತೋ ಅದು ಯಾವತ್ತಿಗೂ ಚೇಂಜ್ ಆಗಲ್ಲ ಅಂತೆ. ಚೇಂಜ್ ಮಾಡ್ಲಿಕ್ಕೆ ಸಾಕಷ್ಟು ಕಷ್ಟ. ಇವಾಗ ನನ್ನ ಒಂದು ಪರ್ಸನಾಲಿಟಿ, ವೆದರ್ ಯು ಲೈಕ್ ಇಟ್ ಆರ್ ಐ ಆಮ್ ಪರ್ಫೆಕ್ಟ್ ಆರ್ ನಾಟ್, ದೇರ್ ಇಸ್ ಮೈ ಓನ್ ಪರ್ಸನಾಲಿಟಿ ವಿಚ್ ಇಸ್ ಬಿನ್ ಕ್ರಿಯೇಟೆಡ್ ಬೈ ದ ಏಜ್ ಆಫ್ 30. How much ever I am trying to change, it doesn't happen. Anything should happen before the age of 30. That is the reason I am looking for the country's youngest crowd and school children and college students. If I get the right opportunity, right power, right authority and right investment and right team, this can be changed very, very fast. There are many companies, many gurus, many leaderships, they are doing these programs across the world, but they are not able to reach to the bottom level of the crowd. The only specialty in AIM Academy is we are reaching to the downtrodden people. The masses we are reaching. We are not working on the classes. Yes, definitely we are doing business. But we are not looking only at the cream crowd. We are looking at the people who can't afford also. What do we do? When you look at intelligence, ಒಬ್ಬ ಮನುಷ್ಯನ ಬುದ್ಧಿವಂತಿಕೆಯಲ್ಲಿ ಏನೆಲ್ಲ ಇರುತ್ತೆ, ಮಿಡಲಲ್ಲಿ ಏನೆಲ್ಲ ಆಲೋಚನೆ ಬರುತ್ತೆ ಅಂತ ಒಂದ್ಸತಿ ಯೋಚನೆ ಮಾಡಿ. ಐಡಿಯಾಸ್ ಎಲ್ಲರಿಗೂ ಅವ್ರದೇ ಆದಂಥ ಒಂದು ಐಡಿಯಾಸ್ ಇರುತ್ತೆ. ಎಷ್ಟು ಜನ ಐಡಿಯಾಸ್ನ ಪ್ರತಿ ದಿವಸ ಬಂದಾಗ ಬರ್ಕೊಳ್ತಾರೆ. ಅದರಲ್ಲಿ ಯಾವ ಐಡಿಯಾ ವರ್ಕ್ ಆಗುತ್ತೆ, ಯಾವ ಐಡಿಯಾ ವರ್ಕ್ ಆಗಲ್ಲ ಅಂತ ಯೋಚನೆ ಮಾಡೋರು ಎಷ್ಟು ಜನ ಇದ್ದಾರೆ? ಝೀರೋ. ಐ ಆಮ್ ನಾಟ್
seen even a single person till now who gets at least 10 to 12 ideas every day, who can write and work on it. Is there anybody in this crowd who has done that? No. I know that. That is what we teach. ನೀನು ಐಡಿಯಾಸ್ ಎಲ್ಲ ಬರಿಬೇಕು, ಅದರಲ್ಲಿ ಯಾವ್ದು ವರ್ಕ್ ಆಗುತ್ತೆ, ಯಾಕೆ ವರ್ಕ್ ಆಗಲ್ಲ, ಏನು ವರ್ಕ್ ಆಗುತ್ತೆ. ಒಂದು ಮಗುಗೆ ಪಾಠ ಹೇಳ್ಕೊಡೋದು ಹಂಗೆ ಹೇಳ್ಕೊಡ್ಬೇಕು, ಒಂದು ಮನುಷ್ಯನಿಗೆ ಬೆಳೆಯೋಕೆ ಹಂಗೆ ಹೇಳ್ಕೊಡ್ಬೇಕು, ಒಂದು ಎಂಪ್ಲಾಯೀಸ್ಗೆ ಅದೇ ಹೇಳ್ಕೊಡ್ಬೇಕಾದ್ರೆ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ವಿ ಡೂ ದಿಸ್. N stands for negligence. Negligence is good or bad? Negligence is not bad. In sometimes. Negligence is good at sometimes. ಈಗ ನಾನು ಕೆಲಸ ಮಾಡ್ತಾ ಇರ್ತೀನಿ, ನನ್ನ ಫ್ರೆಂಡ್ ನಮ್ಮ ಮನೇಲಿ ಯಾರಿಗೂ ಹುಷಾರಿಲ್ಲ, ಯು ಶುಡ್ ನೆಗ್ಲೆಕ್ಟ್. ಅವ್ರ ಮನೇಲಿ ಯಾರಿಗೂ ಹುಷಾರಿಲ್ಲ, ಅವ್ರ ಅಪ್ಪ ಅಮ್ಮಗೆ ಫೋನ್ ಮಾಡ್ತಾರೆ, 108 ಫೋನ್ ಮಾಡ್ತಾರೆ, ಏನೋ ಮಾಡ್ತಾರೆ. ಯು ಹ್ಯಾವ್ ಟು ನೆಗ್ಲೆಕ್ಟ್ ವೆನ್ ಯುವರ್ ಕಾಯಕವೇ ಕೈಲಾಸ, ವರ್ಕ್ ಇಸ್ ವರ್ಷಿಪ್ ಅಂತ ಹೇಳಿ ವರ್ಕ್ ಮಾಡೋ ಟೈಮಲ್ಲಿ ಪಕ್ಕದ ಮನೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ ದಟ್ is and negligence to the work. And if you neglect all other things during that time, that negligence is right. Are you getting my point? We teach this to the world and the students. Is it necessary or not? Adu gottilla. Necessary ne illa antanu gottilla. Anything you do in my life, in your life, understand three things. Is it true? Is it necessary? Is it profitable? Only after understanding these three things, I do anything in my life. Thank you very much for the water. Okay. Then comes time. Time is very important. Everybody knows. Time management is important. Everybody knows. Then still, why things are not happening according to the time? Every day, everybody wakes up at a different time. Every day, everybody eats at a different time. There is no time management. People come late to the office. People go late to the office. People eat time lunch in the office. You don't know. Okay, ಒಂದು ಲಂಚ್ ಮಾಡಕ್ಕೆ ಎಷ್ಟು ನಿಮಿಷ ಬೇಕಪ್ಪ? ನೀನು ಒಂದು ಲಂಚ್ ಎಷ್ಟು ನಿಮಿಷ ಮಾಡ್ತೀಯ ಪ್ರತಿ ದಿವಸ? 10 minutes 15 minutes? 10 minutes ಎಕ್ಸಾಕ್ಟ್ ಲಂಚ್ ಮಾಡ್ತೀಯ ಪಕ್ಕ, ಮತ್ತೆ 1 hour ಬ್ರೇಕ್ ತಗೊಂಡು ಏನು ಮಾಡ್ತಾ ಇರ್ತೀಯ? Not this point. A person can eat lunch in 10 minutes, but still we take a break of 1 hour, and remaining 15 minutes has been wasted. And that 50 minutes of human energy wasted is the national waste and the world waste. People talk about water waste, people talk about electricity waste, people talk about bio waste, that waste, this waste. Human energy is also very important, correct or not? When you can finish your lunch in 10 minutes, why do you eat for 1 hour? Because you are not managing your time properly. And you are not managing your diet properly. That's the reason your body also grows however it wants. Anything happens in this world starts from human brain, and with time, precision is important. And Indians have been called as, any function in India starts half an hour, 45 minutes late till today. Why? Because people don't value time. It's not my time, it's your time. And when you commit a time, 50-60 people will be waiting for that time. That is the responsibility. It is not that you don't have time. My question is, you have 24 hours, how many hours you are utilizing for your good and the world's good? That 15 minutes if you work on your skills, will it help you or not? Do you read books? Books ಓದ್ತೀರಾ? ಹೋದ Instagram reels, YouTube reels, ಅದೇ ನೋಡ್ತೀರಾ, correct or not? What did you learn from them? Shortcut to success. Money and life is not only enough. ನಮ್ಮ ಭಾರತ ದೇಶದಲ್ಲಿ ಆಗಿನ ಕಾಲದವರು ಓದಿರೋರು ಜ್ಞಾನದಲ್ಲಿ ನಂಬರ್ 1 ನಮ್ಮ ಭಾರತ ದೇಶ. ಅದರಲ್ಲೂ ಕರ್ನಾಟಕ ಅಂತ ಹೇಳಿದ್ರೆ ಸಾಹಿತಿಗಳ ನಾಡು. ಅವ್ರ ಲೈಫ್ನ ಲೀಡ್ ಮಾಡೋದ್ರ ಜೊತೆ ನಾಳೆ ಬರೋ ಜನರೇಷನ್ಗೆ ಏನಾದರೂ ಒಂದು ಮೆಸೇಜ್ ಕೊಡಬೇಕು ಅಂತ ಬುಕ್ಗಳಲ್ಲಿ, ಟೆಂಪಲ್ಗಳಲ್ಲಿ, ಅಲ್ಲಿ ಇಲ್ಲಿ ಶಾಸ್ತ್ರದಲ್ಲಿ ಬರೆದಿರುವಂಥ ಒಂದು, ಫಸ್ಟ್ ಆಫ್ ಆಲ್ ಏಮ್ ಅಕಾಡೆಮಿ, ಅಕ್ವೈರ್ಡ್ ಇಂಟೆಲಿಜೆನ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಒಳಗಡೆ ಬಂದಿದ ತಕ್ಷಣ ಯು ಆರ್ ಎ ಗುರು. ಆರ್ ಯು ಟೀಚಿಂಗ್ ದಿಸ್ ಟು ದ ಸ್ಟೂಡೆಂಟ್ಸ್, ಟು ದ ವರ್ಲ್ಡ್? I am not perfect. I am not made to sit in a place and tell, do this, I'll pay a salary. No. I am the founder of this company. I have to handle all the things. My time schedule is different. I am dealing with unorganized people. I am dealing with promise breakers. I am dealing with defaulters who doesn't make payment on time. And because of them, I become a defaulter.
and you have no problem. If you work properly on the end of the month, 5th you will get the salary. Now I am changing the salary date from 5th to 15th. In AM Academy, nobody will get salary before 15th. That is the decision which I have taken. Because there are many people who have left the job after taking the salary. At least 15 days salary ನಾತ್ರ ಇದ್ರೆ ಅವ್ರ ಕೆಲಸ ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ, ಬಿಟ್ಟು ಹೋದ್ರೆ ಲಾಸ್ ಕವರ್ ಆಗುತ್ತೆ. That is a corporate change. Otherwise they will hold first 2 months salary and nobody can ask, this is my company policy. If you are interested, you can work or leave. ಕಂಪನಿಗಳು ಹಿಂಗೆ ಬದಲಾಗೋದು. ವೆನ್ ಸಚ್ ಎ ವೆರಿ ಗುಡ್ ಕಂಪ್ನಿ ಕಮ್ಸ್ ಟು ಯು, ಗಿವ್ಸ್ ಟು ಯು, ಶುಡ್ ಬಿ ರೆಸ್ಪಾನ್ಸಿಬಲ್. ಅರ್ಥ ಆಗ್ತದೆ? ಇನ್ನು ಅಫಿಷಿಯಲ್ ಆಗಿ ನಾನು ಚೇಂಜ್ ಮಾಡಿಲ್ಲ, ಮುಖ ಅಷ್ಟು ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತದೆ? ನನಗೆ ಕೊಟ್ಟರೆ ಕಮಿಟ್ಮೆಂಟಲ್ಲಿ ಕರೆಕ್ಟಾಗಿ ಕಮಿಟ್ಮೆಂಟ್ ಬಂದರೆ ನಾನು ಕರೆಕ್ಟಾಗಿ ಕೊಡ್ತೀನಿ. ಕರೆಕ್ಟ್ ಆರ್ ನಾಟ್? ಐ ಆಮ್ ಡೂಯಿಂಗ್ ಬಿಸ್ನೆಸ್ ಹಿಯರ್. Am I a multi-millionaire? Or I have black money somewhere hidden there? Even though if I have black money, I have to convert into white. Otherwise Modi is behind us. Correct or not? And for every money I transfer, I have to pay GST and show tax. Sir, transfer, sir. Sir, money transfer, sir. How will I transfer, sir? What happens, I will tell you, sir. And managing director, signing authority is not there. What will I do, sir? Bank server is not working. What will I do, sir? Your attendance has not come, sir. Your report has not come, sir. What will I do, sir? ಈ ಥರ ಸಮಸ್ಯೆಗಳೆಲ್ಲ ಗೊತ್ತಿರೋದ್ರಿಂದನೇ ಪ್ರಾಬ್ಲಮ್ ಇರೋದನ್ನೇ ಇವತ್ತು ಕಂಪನಿಗಳು ಶಟ್ ಡೌನ್ ಆಗ್ತಾ ಇದ್ದಾವೆ. ಸ್ಟಾರ್ಟ್ಅಪ್ಸ್ ಆರ್ ಶಟ್ಟಿಂಗ್ ಡೌನ್. ಸ್ಟಾರ್ಟ್ಅಪ್ಸ್ ಇಸ್ ಅ ವೆರಿ ಗುಡ್, ಸ್ಟಾರ್ಟ್ಅಪ್ ಐಡಿಯಾ ಇಸ್ ಅ ವೆರಿ ಗುಡ್. ಯಾರಾದ್ರೂ ಮನುಷ್ಯ ಬಂದು ನಾನೊಂದು ಸ್ಟಾರ್ಟ್ಅಪ್ ಮಾಡ್ತೀನಿ ಅಂತಂದ್ರೆ ಯು ಹ್ಯಾವ್ ಟು ಫಾಲ್ ಆನ್ ಹಿಸ್ ಫೀಟ್ ಅಂಡ್ ಟೆಲ್, ಅಬ್ಬಾ ಅದವರೇ ಎಲ್ಲಿಂದ ಬಂದಪ್ಪ ನೀನಂತ. And people are scared to work in startup. One day Infosys also was a startup. BJP was also a startup. Congress was also a startup. You are also a startup. You are also a small kid, correct? You became 18 years, directly came from your mother's womb. ಸ್ಟಾರ್ಟ್ಅಪ್ ಅಂದ್ರೆ ಅವಾಗ ಹುಟ್ಟುತ್ತೆ ಮಗು, ಹಾಲು ಕುಡಿಯುತ್ತೆ, ಸುಸ್ಸು ಮಾಡುತ್ತೆ, ಅನ್ಸುತ್ತೆ, ಕಿರ್ಚಾಟ್ ಡಿಸ್ಟರ್ಬ್ ಮಾಡುತ್ತೆ. ಕರೆಕ್ಟ್ ಆರ್ ನಾಟ್? ಒಂದು ಮಗು ತರ ನೋಡ್ಕೊಬೇಕು ಒಂದು ಸ್ಟಾರ್ಟ್ಅಪ್ನ. ಯಾರು ನೋಡ್ಕೊಬೇಕು? ಎಲ್ಲರೂ ನೋಡ್ಕೊಬೇಕು. ಹಂಗಲ್ಲ ಮಗುನ ಜಿಂಟ್ ಬಿಡೋದು, ಮಗು ಅಳ್ತಾ ಇರೋ ಪರವಾಗಿ ಸ್ಯಾಲ್ರಿ ಬರಲಿ ಏನದು. ಕರೆಕ್ಟ್ ಆರ್ ನಾಟ್? ಸ್ಕ್ರೂ ದ ಕಂಪನೀಸ್ ಪಾಲಿಸಿ and you wait and go and tell this is not a good company, this company is a fraud. Prove it. And the only company who writes everything to the government is AM Academy. And I know ಪೊಲೀಸರು ಕರೆಸಿದೀವಿ, ಮಾತಾಡ್ಸಿದೀವಿ ನಿಮ್ಮ ಕೈಲಿ, ನಿಮ್ಮೆಲ್ಲ ಪ್ರಾಬ್ಲಮ್ ಆದ್ರೆ ಫೋನ್ ಮಾಡಿ. ಅಲ್ಲಿ ಹೇಳಲ್ಲ ಪೊಲೀಸಲ್ಲಿ ಪ್ರಾಬ್ಲಮ್ ಐತೆ ಅಂತ ಹೇಳ್ಬಿಟ್ಟು, ಇಲ್ಲಿ ಹೋಗ್ಬಿಟ್ಟು ಸೆರಂಗ್ ಮಾಡಿದ್ರೆ ಗೊತ್ತಾ, ಏನು ಮಾಡಿರಲ್ಲ, ಸುಮ್ಮನೆ ಹೇಳ್ಬೇಕಲ್ಲ ಏನೋ ಮಾಡಿದ್ದಾರೆ ಅಂತ. ನೋ ಗಾಸಿಪ್ಸ್. ಕ್ಲಿಯರ್? ಇಲ್ಲಿ ಒಬ್ರಿಗೊಬ್ರು ಫ್ರೆಂಡ್ಶಿಪ್ ಇಟ್ಕೊಳಂಗಿಲ್ಲ, ನಮ್ಮ ಕಂಪ್ನಿ ಕೆಲಸ ಮಾಡಂಗಿಲ್ಲ. ಅರ್ಥ ಆಯ್ತಾ? ಊಟ ಆಯ್ತಾನು ಕೇಳಂಗಿಲ್ಲ, ಜೊತೆಲಿ ಕೂತ್ಕೊಂಡು ಊಟ ಮಾಡಂಗಿಲ್ಲ. ನಾಳೆ ಎಲ್ಲರೂ ಬೇರೆ ಬೇರೆ ಊಟ ಮಾಡು. ಔಟ್? ಅರ್ಥ ಆಗ್ತದೆ? 10 ನಿಮಿಷ ಸಾಕ ಬ್ರೇಕ್? ಲಂಚ್ ಬ್ರೇಕ್ 20 ನಿಮಿಷ ಬೇಕಾ? ನೋಡಪ್ಪ 10 ನಿಮಿಷ ಅಂತ ಲಂಚ್ ಬ್ರೇಕ್, ಏನು ಮಾಡೋಣ? ಬೇಡ, ಲಂಚ್ ಬ್ರೇಕೇ ಬೇಡವಾ? ಇದು ಸೂಪರ್ ಬಿಡು. ನೀನಂತ ಒಂದು 100 ಜನ ಎಂಪ್ಲಾಯ್ಸ್ ಇದ್ರೆ ಆರಾಮಾಗಿರ್ಬೋದು. ಯೂಟ್ಯೂಬಲ್ಲಿ ಗ್ಯಾರಂಟಿ ಅಪ್ಲೋಡ್ ಮಾಡ್ತೀನಿ ಇದು. ಓಕೆ, ಸೊ do you understand what I am talking? Now comes time, then comes efficiency. ಎಫಿಷಿಯನ್ಸಿ ಅಂದ್ರೆ ಏನು? ನನ್ನಲ್ಲಿ ಒಂದು ಕಾರ್ಯಕ್ಷಮತೆ. ಎಫಿಷಿಯನ್ಸಿ ಎಷ್ಟಿರುತ್ತಾ? ಇಷ್ಟಿರುತ್ತಾ? ವಯಸ್ಸಾಗ್ತಾ ಆಗ್ತಾ ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ. ಕರೆಕ್ಟ್ ಆರ್ ನಾಟ್? 8 ಫ್ಲೋರ್ ನಡ್ಕೊಂಡು ಹತ್ಬಿಡ್ತೀನಿ ನಾನು. ಅರ್ಧ ಆಗ್ತಾ ಹೇಳ್ತಿರೋದು. ನಿಮ್ಮಲ್ಲಿ ಯಾರನ್ನ ಬನ್ನಿ ಹತ್ತ ನೋಡೋಣ. ಡೈಲಿ ನಾನು ಲಿಫ್ಟ್ ಇಂದಲೇ ನಡೆದಾಡ್ತೀನಿ. ಬಸ್ಸೇ ಬೇಡ ನಂಗೆ, ಬಸ್ ಚಾರ್ಜ್ ಬೇಡ, ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ. Without my ID card, without my visiting card, I can go anywhere in India. That is the efficiency increase. Correct or not? ಒಂದು ಮನುಷ್ಯ ಹುಟ್ಟಿದ ಮೇಲೆ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡಬೇಕಾ ಬೇಡ? LED ಎಫಿಷಿಯನ್ಸಿ ಜಾಸ್ತಿ ಆಗಿದೆ, ಫ್ರಿಜ್ ಎಫಿಷಿಯನ್ಸಿ ಜಾಸ್ತಿ ಆಗಿದೆ, ನಿಮ್ದು ಎಫಿಷಿಯನ್ಸಿ ಮಾತ್ರ ಕಮ್ಮಿ ಆಗಿದೆ. ಆದ್ರೆ ಮಕ್ಕಳಿಗೆ ಎಫಿಷಿಯನ್ಸಿ ಜಾಸ್ತಿ ಮಾಡಬೇಕಾ? ಭಾರತ ದೇಶದ ಜನಗಳಿಗೆ ಎಫಿಷಿಯನ್ಸಿ ಜಾಸ್ತಿ ಮಾಡಬೇಕಾ ಬೇಡವಾ ಅನ್ನೋದು ಇಂಪಾರ್ಟೆಂಟ್. ಎಫಿಷಿಯನ್ಸಿ ಜಾಸ್ತಿ ಆಗಿದೆ ಅಂತ 24 ಗಂಟೆ ಕೆಲಸ ಮಾಡ್ತಾರೆ ಕೆಲವೊಬ್ರು. ಏನ್ರಿ ಸಂಜೀವ್? ಅವಾಗೇನಾಗುತ್ತೆ? ಆಟೋಮೆಟಿಕ್ ಮಿಷಿನ್ ಲೂಸ್ ಆಗುತ್ತೆ, ಅಲ್ಲಿ ಟೈಟ್ ಆಗುತ್ತೆ. ಕರೆಕ್ಟ್ ಆರ್ ನಾಟ್? ಅವ್ರಿಗೆ ಆಯಿಲ್ ಹಾಕಬೇಕು, ಲೂಬ್ರಿಕೇಟ್ ಮಾಡಬೇಕು, ರಜೆ ಕೊಡಬೇಕು, ಬ್ರೇಕ್ ತಗೊಬೇಕು. ಕರೆಕ್ಟ್ ಅನ್ನ? ಅದಕ್ಕೆ ವಾರಕ್ಕೆ ಒಂದು ದಿವಸ ರಜೆ ಕೊಡ್ತೀವಿ, ಸಂಡೇ ಮಾತ್ರ. ಅರ್ಥ ಆಯ್ತಾ? ಹಬ್ಬಗಳಲ್ಲಿ ರಜೆ ಕೊಡೋದು ಬಿಡೋದು ನಮ್ದು ಇಷ್ಟ, ಕಂಪ್ನಿ ಇಷ್ಟ. ಗೌರ್ಮೆಂಟ್ ಹಾಲಿಡೇಸ್ ಏನಿದೆ ಅದ್ರ ಕೊಡಬೇಕು ಅಂತ ಇದೆ, ನಾವು ಕೊಡ್ತೀವಿ. ಕಂಪ್ನಿ ಲಾಸ್ ಆಗ್ತದೆ, ಅವ್ರೇನು ಹಬ್ಬದಲ್ಲಿ ಇವ್ರು ಬಂದು ಕೊಡ್ತಾರ? ಇಲ್ಲ ತಾನೆ. ಮತ್ತೆ ನೀವು ಯಾವ ದೇವ್ರನ್ನ ಪೂಜೆ ಮಾಡ್ಕೊಂಡ್ರೆ ರಿಮನ್ ಇಟ್ಕೊಬೇಕು, ಅದು ಹೇಳ್ಬೇಕು. ಸ್ಟೇಟಸ್ ಅಲ್ಲಿ ನಂಗೆ ಕಾಣಿಸ್ಬಾರ್ದು, ಕಂಪ್ನಿಲಿ ಬಂದು ಇದೆಲ್ಲ ಹೇಳ್ಬಾರ್ದು. ಅರ್ಥ ಆಗ್ತದೆ ಹೇಳ್ತಾ ಇರೋದು? ಡೋಂಟ್ ಬ್ರಿಂಗ್ ಯುವರ್ ರಿಲಿಜನ್ ಆ್ಯಂಡ್ ಗಾಡ್ ಹಿಯರ್.
ನಾನು ಲಾರ್ಡ್ ಶಿವ ಅಂತ ತಗೊಂಬಂದು ಹೇಳಿದ್ದೀನಿ ನಿಮಗೆ. ಯಾರಿಗೂ ಬೆಳಿಗ್ಗೆ ಬಂದು ಓಂ ನಮ ಶಿವಾಯ ಅಂತ ಹೇಳಿದ್ದೀನಿ. ಹೇಳಿ ಯಾರಾದ್ರೂ ಒಬ್ಬರೇ ಹೇಳ್ರಿ, ಯಾರಾದ್ರೂ ಲಾರ್ಡ್ ಶಿವನ ಫಾಲೋ ಮಾಡಿ ಅಂತ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು. ಐ ಫಾಲೋ ಅಂತ ಹೇಳಿ ನಿಮ್ಮ ಇಷ್ಟ ಮಾಡಿದ್ರೆ ಮಾಡಿ. ಇನ್ನ ಕೆಲವರು ನನ್ನ ಇಂಪ್ರೆಸ್ ಮಾಡೋಕೆ ಡೈಲಿ ಲಾರ್ಡ್ ಶಿವ ಗ್ರೂಪ್ ಅಲ್ಲಿ ಹಾಕ್ತಾರೆ. ಅದ್ರ ಮೇಲೆ ರೆವಿನ್ಯೂ ಹಾಕೋದು ಖುಷಿ ಆಗುತ್ತೆ ನನಗೆ. ಕರೆಕ್ಟ್ ಅನ್ನ ಟ್ರೈನ್ ಟು ಇಂಪ್ರೆಸ್ ಮೀ, ದಟ್ ಟು ಬಾಯ್. ವಾಟ್ ವಿಲ್ ಐ ಡೂ ವಿತ್ ದಿಸ್ ಇಂಪ್ರೆಷನ್? ಯು ಟೆಲ್ ಮೀ. ಗೆಟಿಂಗ್ ಮೈ ಪಾಯಿಂಟ್ ಆರ್ ನಾಟ್? ಅರ್ಥ ಆಯ್ತಾ? ಅರ್ಥ ಆಗಿಲ್ಲ? ಇಲ್ಲ. ಲಾಂಗಿಂಗ್ಸ್, ದ ಮೋಸ್ಟ್ ಡೇಂಜರಸ್ ಥಿಂಗ್ ಇನ್ ಮೈ ಲೈಫ್, ವಿಚ್ ನನ್ನ ಲೈಫಲ್ಲಿ ಅರ್ಧಕ್ಕರ್ಧ ನನ್ನ ಸರ್ವನಾಶ ಆಗ ಕಾರಣ ಲಾಂಗಿಂಗ್ಸ್. ಲಾಂಗಿಂಗ್ಸ್ ಅಂದರೆ ಆಸೆಗಳು, ಬಯಕೆಗಳು. ನಂಗೆ ಅದು ಬೇಕು, ನಂಗೆ ಇದು ಬೇಕು, ಹೀರೋಯಿನ್ ಬೇಕು, ಮಾಡೆಲ್ ಬೇಕು. ದ್ಯಾಟ್ ಮೇಕ್ಸ್ ಯು ಸ್ಕ್ರೂ ಯುವರ್ ಲೈಫ್. ಒಂದು ಸ್ಟೂಡೆಂಟ್ಗೆ ಐಸ್ ಕ್ರೀಮ್ ಬೇಕು, ರಜಾ ಬೇಕು, ಮಜಾ ಬೇಕು ಅಂದರೆ ಹೋಯ್ತು. ಆ ಲಾಂಗಿಂಗ್ಸ್ ಒಳ್ಳೇದೇ ಕೆಟ್ಟಿದ? ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ ಅದು ಒಳ್ಳೇದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಬಯಕೆಗಳು ಒಳ್ಳೇದು ಆಗಬಹುದು, ಕೆಟ್ಟದ್ದು ಆಗಬಹುದು. ಸರಿಯಾದ ಏಜ್ನಲ್ಲಿ, ಸರಿಯಾದ ಟೈಮಲ್ಲಿ, ಸರಿಯಾದವರಿಂದ ಬಯಕೆಗಳು ಬಂದರೆ ಅದು ಓಕೆ. ನಾನು ಐಸ್ ಕ್ರೀಮ್ ತಿನ್ಬೇಕು, ಜೋಬಲ್ಲಿ ಯಾರ್ದು ದುಡ್ಡು ತಿನ್ನದ? ನಾನು ಸಿಗರೇಟ್ ಹೊಡಿಬೇಕು, 18 ವರ್ಷಕ್ಕೆ ಮುಂಚೆ ಹೊಡಿಬೇಕು, 18 ವರ್ಷ ಆದ್ಮೇಲೆ ಹೊಡಿಬೇಕು. ಫಸ್ಟ್ ಆಫ್ ಆಲ್ ಹೊಡಿಲೇಬಾರ್ದು. ಹೊಡಿಬೇಕು ಅಂತ ಇದ್ರು 18 ವರ್ಷ ದಾಟಿರ್ಬೇಕು, ನನ್ನ ಕಾಸಲ್ಲಿ ಸಂಪಾದನೆ ಮಾಡ್ಕೊಂಡು ಹೊಡಿಬೇಕು. ಮಾಮ ಒಂದು ಸಿಗರೇಟ್ ಕೊಡ್ಸೋ, ಅವ್ರ ಅಪ್ಪನ ಹತ್ರ ಎಕ್ಸಾಮ್ ಫೀಸ್ ಅಂತ ಇಸ್ಕೊಂಬಾರ್ದು, ಕಾಲೇಜ್ ಕೂತ್ಕೊಂಡು ಸಿಗರೇಟ್ ಹೊಡಿಯೋದು. ಕರೆಕ್ಟ್ ಅನ್ನ? ಇವೆಲ್ಲ ನಾವು ಅದು ಸರಿ ತಪ್ಪು ಅಂತ ಹೇಳಕ್ಕಾಗಲ್ಲ. ಬಟ್ ಅವ್ರನ್ನ ಸ್ಲೋ ಚೇಂಜ್ ಮಾಡ್ಬೋದಾ? ಅದಕ್ಕೆ ನಮ್ಗೆ ಒಂದು ದೊಡ್ಡ ಟೀಮ್ ಬೇಕು, 25,000 ಜನ ದಾವಣಗೆರೆಯಿಂದನೇ ಬೇಕು, 2 ವರ್ಷದಲ್ಲಿ ಬೇಕು. ಅವ್ರು ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ನೀವು ಕರೆಕ್ಟಾಗಿ ಕಲಿಬೇಕು. ಇಲ್ಲ ಎಲ್ಲ ಮುಚ್ಚಾಕ್ಬಿಟ್ಟು ಹೋಗ್ಬೇಕು ವಾಪಸ್. ಹಾಗೆ ತುತ್ತು ಅನ್ನ ತಿನ್ನೋಕೆ ಬಗಸಿ ನೀರು ಕುಡಿಯೋಕೆ. ಒಂದು ಊರು ಬೇಡ ಅಂದ್ರೆ ಇನ್ನೊಂದು ಊರು, ದಾವಣಗೆರೆ ಬೇಡ ಅಂದ್ರೆ ಯಾವ್ಯಾವ ಬಾ ಇನ್ನೊಂದು ಯಾವ ಊರು, ವಾಪಸ್ ಬೆಂಗಳೂರಿಗೆ ಹೋಗಿ ಕೂತ್ಕೊಂತೀವಿ. I do not want to shut down my operations. You want me to shut down the operations? You want to leave? Okay. Next, love. Love is a beautiful thing. I love you ಅಂತಂದ್ರೆ ಏನು? ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಯಾರಿಗೆ ಹೇಳ್ತಾ ಇದ್ದೀರಾ? ಯಾವ ಒಂದು ವೇದಿಕೆ ಮೇಲೆ ಹೇಳ್ತಾ ಇದ್ದಾರ ಇಂಪಾರ್ಟೆಂಟ್. ಒಂದು ಕಂಪನಿ ಎಂಪ್ಲಾಯಿ ಬಂದು ಐ ಲವ್ ಮೈ ಕಂಪನಿ ಅಂತಂದ್ರೆ, ಒಂದು ಮ್ಯಾನೇಜ್ಮೆಂಟ್ ಬಂದು ಐ ಲವ್ ಮೈ ಎಂಪ್ಲಾಯೀಸ್ ಅಂದ್ರೆ ಆ ವೇದಿಕೆಗೆ ಆ ಪ್ರೀತಿ. ಒಂದು ತಂದೆಗೆ ಮಗಳು ಹೇಳ್ತಾ ಇದ್ದಾಳೆ, ಒಂದು ಮಗುಗೆ ತಾಯಿ, ಆ ವೇದಿಕೆಯಲ್ಲಿ ಪದ ಸೇಮ್, ವೇದಿಕೆ ಬೇರೆ. ಒಂದು ಪರ್ಸನಲ್ ಲೈಫಲ್ಲಿ ಒಂದು ಹುಡುಗ ಒಂದು ಹುಡುಗಿಗೆ ಆ ವೇದಿಕೆ ಬೇರೆ. ಯಾವ ವೇದಿಕೆಯಲ್ಲಿ ಯಾರಿಗೆ ಐ ಲವ್ ಯು ಅಂತ ಹೇಳ್ತೀವಿ, ಯಾರನ್ನ ಪ್ರೀತಿಸ್ತಾ ಇದೀವಿ ಅನ್ನೋದು ಸಖತ್ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಈ ವರ್ಡ್ ಜಾಸ್ತಿ ಪವರ್ಫುಲ್. ಇದನ್ನ ಸುಮ್ಮನೆ ಎಲ್ಲದಕ್ಕೂ ಬಳಸಬೇಡಿ. ಲವ್ ಅಂತ ಹೇಳಿದ್ರೆ ಲವ್ ಅಷ್ಟೇ, ಫಿನಿಶ್. No conditions. I love my parents and you have to surrender. The moment you say I love you to somebody, you have to surrender everything to them. That is the meaning of love. Otherwise you don't say I love you. ಅರ್ಥ ಆಗ್ತಾ ಇದೆಯಾ? Do you understand what I am talking? I love my God and you have to surrender everything, mind, body, soul. I love my employees and I have to surrender everything. I have to sacrifice anything, irrespective of what I have, what condition I am. I love my country and finish. Your mind, body, soul should be surrendered to the country. Otherwise, you should not say I love you. That is what I teach. Interested in learning love or not? This type of love should be taught to the students or not? What type of love you are teaching? Rosa hoovu kododu, dairy milk chocolate kododu. That is what the love means, right? I hate that word which has been using wrongly. ಅರ್ಥ ಆಗ್ತದೆ? ಹೇಳಕ್ ಮುಂಚೆ 100 ಸತಿ ಯೋಚನೆ ಮಾಡಿ ಹೇಳ್ಬೇಕು. ಹೇಳಿದ ತಕ್ಷಣ ಮುಗೀತು. ನಂದೊಂದು ಕೊಟೇಶನ್ ಇದೆ, ರೀಪ್ಲೇಸ್ ದ ವರ್ಡ್ ಲವ್ ಯು ಬೈ ವಿತ್ ದ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು. ಲವ್ ಅಂದ್ರೆ ಗ್ರಾಟಿಟ್ಯೂಡ್. ಲವ್ ಅಂತ ಹೇಳಿದ ತಕ್ಷಣ ಐ ಲವ್ ಮೈ ಕಂಟ್ರಿ ಅಂದ್ರೆ ನಾನು ಕೃತಜ್ಞ ಆಗಿದ್ದೀನಿ ಅಂತ ಕಂಟ್ರಿಗೆ. ಐ ಲವ್ ಮೈ ಫಾದರ್ ಅಂದ್ರೆ ಯು ಶುಡ್ ಬಿ ಕೃತಜ್ಞ ಆಗಿರ್ಬೇಕು, ತಲೆ ಕೊಡಕ್ಕೆ ರೆಡಿ ಇರಬೇಕು. ಇಲ್ಲ ಹೇಳ್ಬಾರ್ದು. ಎನಿ ಡೌಟ್ಸ್? ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಇಂಡಿಪೆಂಡೆನ್ಸ್. ಎಲ್ರಿಗೂ ಇಂಡಿಪೆಂಡೆನ್ಸ್ ಬೇಕು. ಇಂಡಿಪೆಂಡೆನ್ಸ್ ನಿಮ್ಗೆ ಯಾಕೆ ಕೊಡಲ್ಲ? ನಿಮ್ಮ ಅಪ್ಪ ಅಮ್ಮ ಇಂಡಿಪೆಂಡೆನ್ಸ್ ಕೊಡಲ್ಲ, ಕಂಟ್ರಿಲಿ ಇಂಡಿಪೆಂಡೆನ್ಸ್ ಕೊಡಲ್ಲ, ಗಂಡ ಹೆಂಡತಿಗೆ ಇಂಡಿಪೆಂಡೆನ್ಸ್ ಕೊಡಲ್ಲ, ಹೆಂಡತಿ ಗಂಡಗೆ ಇಂಡಿಪೆಂಡೆನ್ಸ್. ಯಾಕಂದ್ರೆ ಯು ಮಿಸ್ಯೂಸ್ ದ ಇಂಡಿಪೆಂಡೆನ್ಸ್. ಇವತ್ತು ಮಕ್ಕಳು ಸ್ಟೂಡೆಂಟ್ಸ್ ಹೇಳ್ತಾರೆ ವಿ ಆರ್ ನಾಟ್ ಇಂಡಿಪೆಂಡೆಂಟ್ ಟು ಟೇಕ್ ಡಿಸಿಷನ್ಸ್ ಬಿಕಾಸ್ ದ ಮೊಮೆಂಟ್ ಯು ಡೋಂಟ್ ಗಿವನ್ ಇಂಡಿಪೆಂಡೆನ್ಸ್ ಯು ಆರ್ ನಾಟ್ ಹ್ಯಾಂಡ್ಲಿಂಗ್ ಪ್ರಾಪರ್ಲಿ. ಯುವರ್ ಫಾದರ್ ಟೋಲ್ಡ್ ಗೋ ಟು ಎಂ ಅಕಾಡೆಮಿ, ಲರ್ನ್ ಫ್ರಮ್ ದ ಬಿಸ್ನೆಸ್. ಯು ವಾಂಟ್ ಟು ಡೂ ಟ್ರಾವೆಲ್ಸ್ ಬಿಸ್ನೆಸ್, then why the hell did you come to ಎಂ ಅಕಾಡೆಮಿ? No clarity. I give clarity. Clarity is needed for school children or not?
ಇವೆಲ್ಲ ಹೇಳ್ಕೊಡ್ಬೇಕು ಅಂದ್ರೆ 45 ದಿವಸ ನೀವು ಫ್ರೀ ಆಗಾದ್ರೂ ಕೆಲಸ ಮಾಡಬೇಕು, ಇಲ್ಲ 18,000 ಪ್ಲಸ್ ಟ್ಯಾಕ್ಸ್ ಕಟ್ಟಿ ನಂತರ ಟ್ರೈನಿಂಗ್ ಅದು ತಗೊಂಡು ಡೇ ಒನ್ನಿಂದ ಕೆಲಸ ಮಾಡು. ವಾಟ್ ಯು ಸೇ? ಎರಡೂ ಆಗಲ್ಲ, ಕೆಲಸ ಇಲ್ಲ. ಅರ್ಥ ಆಗ್ತಾ ಇಲ್ವಾ? ದುಡ್ಡು ಇಸ್ಕೊಂಡು ಕೆಲಸ ಕೊಡ್ತೀವಿ. ಯಾವ ದುಡ್ಡು ಇಸ್ಕೊಂಡು ಕೆಲಸ ಕೊಡ್ತಾ ಇದ್ರಪ್ಪ? ನಾನು ಗೌರ್ಮೆಂಟ್ ಜಾಬ್ ಕೊಡ್ತಾ ಇದ್ದೀವಿ, ಕನ್ಸಲ್ಟೆನ್ಸಿ ನಡೆಸ್ತಾ ಇದ್ದೀವಿ. ಇದೆಲ್ಲ ಗೊತ್ತಿದೆಯಾ? ₹1 ಕೊಡಬೇಡ, ಡೇ ಒನ್ನಿಂದ ಕೆಲಸ ಕೊಡ್ತೀನಿ ಟ್ರೈನರ್ ಆಗಿ. ಸರಿ, ಒಂದು ಬುಕ್ ಕಳಿಸ್ತೀನಿ, ಒಂದು 2 ವಿಡಿಯೋ ಕಳಿಸ್ತೀನಿ, ಕಲ್ತ್ಕೊಂಬರ್ಬೇಕು. ಆಗುತ್ತಾ? ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ವರ್ಲ್ಡ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಬೇಕು. ಆಗುತ್ತಾ? ಆದಮೇಲೆ ಅಂಥ ಎಂಪ್ಲಾಯೀಸಿಗೆ ಏನು ಕಂಡೀಷನ್ ಇದ್ರೆ ಡೇ ಒನ್ನಿಂದ ಕೆಲಸ ಕೊಡ್ತೀನಿ. ಇಸ್ ದಟ್ ಓಕೆ? ಡನ್. ರೆವೆನ್ಯೂ ಆಟೋಮೆಟಿಕಲಿ ಕಮ್ಸ್ ಇಫ್ ಯು ಆರ್ ಏಬಲ್ ಟು ಎಕ್ಸ್ಪ್ಲೈನ್ ದಿಸ್ ಟು ದ ವರ್ಲ್ಡ್. ಇವಾಗ ನಾನು ಏನು ಹೇಳ್ತೇನೆ, ವಿಡಿಯೋ ಹೇಳಿದೆ, ನಿಮ್ಮ ಕಸ್ಟಮರ್ಸಿಗೆ ಕರೆಕ್ಟಾಗಿ ಕಳಿಸ್ರೆ, ಸರ್ ಒಂದು ಅರ್ಧ ಗಂಟೆ ನಮ್ಮ ಸಾರ್ ಹೇಳೋದು ಕೇಳಿಸ್ಕೊಳ್ಳಿ ಸರ್, ಅದೇನು ಮಾಡಿ ಟ್ರೈ ಮಾಡಿ, ನಮ್ಗೆ ಹೇಳಕ್ ಗೊತ್ತಲ್ಲ ಸರ್, ಇವಾಗ ಜಾಯ್ನ್ ಆಗಿದ್ದೀನಿ ಸರ್ ಅಂತ ಹೇಳಿದ್ರೆ ನೋಡಿ ಅರ್ಥ ಮಾಡ್ಕೊಂತಾರೆ ವಾಟ್ ಆಮ್ ಟ್ರೈಂಗ್ ಟು ಟೀಚ್. ಅಲ್ಲಿಗೋ ನಮ್ಮ ಸಾರಿಗೆ ಏನು ಗೊತ್ತಿದೆ, ಎಲ್ಲ ನಮ್ಗೆ ಗೊತ್ತಿದೆ, ನನ್ನ ನೋಡಿಕೆ ಬನ್ನಿ ಅಂತ ನಿಮ್ಮನ್ನು ನೋಡಿ ಬಂದ್ರೆ ಆಮೇಲೆ ನನಗೆ ಫೋನ್ ಮಾಡಿ, ಇವ್ರು ಸರಿ ಇಲ್ಲ ಕಾಸು ವಾಪಸ್ ಕೊಡಿ ಅಂತಾರೆ. ಕರೆಕ್ಟ್ ಅಮ್ಮ? ಇಷ್ಟು ಒಳ್ಳೆ ಕಂಪನಿ ಇದೆ, ಇಷ್ಟು ಒಳ್ಳೆ ಕೋಚಿಂಗ್ ಹೇಳ್ಕೊಡ್ತಾ ಇದ್ದಾರೆ. ಒಂದು 4 ದಿವಸ ಆಫೀಸ್ ಓಪನ್ ಮಾಡೋದು ತಡ ಆಗಿದೆ. ಆ ಬಿಲ್ಡಿಂಗ್ ಏನೋ ಕಿರಿಕ್ ಮಾಡಿದ್ದಾರೆ, ಅದಕ್ಕೆ ಬಾಡಿಗೆ ಖಾಲಿ ಮಾಡಿದ್ರೆ, ಬಾಡಿಗೆ ಕಟ್ಟಕ್ಕೆ ಕಾಸಿರಲಿಲ್ಲ, ಅದಕ್ಕೆ ಖಾಲಿ ಮಾಡಿ ಚಿಕ್ಕ ಆಫೀಸ್ ಬಂದಿದ್ದಾರೆ. ನಾಳೆ ಇನ್ನೊಂದು ವಾರದಲ್ಲಿ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವೆಲ್ಲ ಲಾಸ್ ಮಾಡಿದೀವಿ ಹಿಂಗೆ. ಅದು ಹೇಳ್ರಿ, ಸತ್ಯಮೇವ ಜಯತೆ ಅದಕ್ಕೆ ತಾನೇ ಹೇಳೋದು. ಅದೆಲ್ಲ ನಾವೆಲ್ಲ ಒಳ್ಳೆಯವರು ಸರ್, ಕಂಪ್ನಿಯವ್ರು ಕಾಸು ಕೊಟ್ಟಿಲ್ಲ, ಅವ್ರನ್ನ ಗೆಲ್ಕೊಳ್ಳಿ. ಬರೀ ಸುಳ್ಳು. ಈ ವಿಡಿಯೋ ಅಪ್ಲೋಡ್ ಮಾಡ್ರೆ ಹೆಂಗಿರುತ್ತೆ ಗೊತ್ತಾ? ಡೆಫಿನೆಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ನೀನು ಯಾರು ಕವರ್ ಮಾಡಿಲ್ಲ, ನನ್ನ ಮಾತ್ರ ಕವರ್. ಯಾರು ಬೈತಿದ್ದೀನಿ ಅಂತ ಗೊತ್ತಿಲ್ಲ. ದ ನೆಕ್ಸ್ಟ್ ಕಮ್ಸ್ ಗೋಲ್ಸ್. ಜಾಸ್ತಿ ಇಂಪಾರ್ಟೆಂಟ್. ಗೋಲ್ಸ್ ಆರ್ ಗುಡ್ ಆರ್ ಬ್ಯಾಡ್? ಗೋಲ್ಸ್ ಆರ್ ಬ್ಯಾಡ್. ಇಫ್ ಯು ಸೆಟ್ ರಾಂಗ್ ಗೋಲ್ಸ್, ನಿಮ್ ಕೈಲಾಗ್ದಿಲ್ದಿರೋದೆಲ್ಲ ಸೆಟ್ ಮಾಡ್ಕೊಂಡ್ರೆ ಅಷ್ಟೇ. ನಾನೇನು ಅಂತ ಗೊತ್ತಿರಬೇಕು, ನನಗೇನು ಬೇಕು ಅಂತ ಗೊತ್ತಿರಬೇಕು, ನನ್ನ ಕೈಲಿ ಏನಾಗುತ್ತೆ ಅಂತ ಗೊತ್ತಿರಬೇಕು, ನಾನು ಸುತ್ತಮುತ್ತ ಅಂಥ ಜನಗಳಿದಾರ ಇಲ್ಲ ಖಾಲಿ ಜನಗಳಿದಾರ ಅಂತ ಗೊತ್ತಾಗಬೇಕು. ಆ ಗೋಲ್ ಏನಕ್ಕೆ ಅಚೀವ್ ಮಾಡಬೇಕು ಅಂತ ಗೊತ್ತಾಗಬೇಕು. ಕರೆಕ್ಟಾಗಿ ಕೇಳಿದ್ರೆ 30,000 ಸಂಬಳ ಯಾಕೆಂದ್ರೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮಂಗೆ ಕೊಡ್ತೀನಿ ಸರ್, ನಮ್ಮ ಯಜಮಾನ್ರಿಗೆ ಕೊಡ್ತೀನಿ ಸರ್, ಏನಾದರೂ ಮಾಡ್ಕೊಳ್ಳಿ ಅವ್ರಿಗೆ ಚೀಟಿ ಹಾಕಂತಾರೆ, ಅದನ್ನ ಮನೆ ಕಟ್ಕೊಂತಾರೆ. ಧರ್ಮವಾಗಿ ಸಂಪಾದನೆ ಮಾಡೋ ದುಡ್ಡೇ ನಮ್ಮ ಹತ್ರ ಉಳಿಯೋದು, ಅಧರ್ಮವಾಗಿ ಸಂಪಾದನೆ ಮಾಡೋ ದುಡ್ಡು ಉಳಿಯಲ್ಲ. ಡು ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟಾಕಿಂಗ್? ಸಂಪಾದನೆ ಆಗುತ್ತೆ. ಅಧರ್ಮ ಅಂದ್ರೆ ಏನು? ನಾನು ಕಷ್ಟಪಟ್ಟು ಬೆವರು ಸುರಿಸಿ ನ್ಯಾಯವಾಗಿ ನಂಗೆ ಬಂದಿರೋ ದುಡ್ಡೇ ಧರ್ಮ. ನಾನು ಏನು ಕೆಲಸ ಮಾಡಿದ್ರೆ ನಂಗೆ ಬಂದಿರೋ ದುಡ್ಡು ಭಿಕ್ಷೆ, ದಾನ. ನಿದ್ದೆ ಬರ್ತಾ ಇದೆಯಲ್ಲ, ಅದಕ್ಕೆ ಧರ್ಮ ಗಿರ್ಮ ಅಂತ ಹೇಳಿದ್ರೆ ನಿದ್ದೆ ಬರುತ್ತೆ ಅಂತ ನಾನು ಬೇರೆ ಏನೇನೋ ಹೇಳ್ತೀನಿ, ಕರ್ಮ ಗಿರ್ಮ ಅಂತ ಹೇಳ್ತೀನಿ. ಹಂಗೆ ಹೇಳಿದ್ರೆ ನಮ್ಮ ಸಾರ್ ಮಾತುಗಳು ಚೆನ್ನಾಗಿಲ್ಲ ಅಂತೀರ. ಸೀರಿಯಸ್ ಟಾಪಿಕ್ ಹೇಳಿದ್ರೆ ನಿದ್ದೆ ಮಾಡ್ತೀರ. ಕರೆಕ್ಟ್ ಏನ್ರಿ? ಹೆಂಗಪ್ಪ ಡೀಲ್ ಮಾಡೋದು ಈ ಪ್ರಪಂಚದಲ್ಲಿ? ಯಾರಿಗೆ ಬೇಕು ಈ ಲೋಕ ಆಗಿದೆ. ಇದೆಲ್ಲ ಬೇಡ, ರೈಲ್ ತಗೊಂಡ್ಬಂದ್ರೆ ಕೆಲಸ ಇದೆ. ಕರೆಕ್ಟ್? ನಮ್ಮ ಬ್ರಾಂಚ್ ಮ್ಯಾನೇಜರ್ ಕರೆಕ್ಟಾಗಿ ಹೇಳ್ತಾರ. ಇವ್ರಿಗೆಲ್ಲ ಸಂಬಳ ಕೊಡ್ಬೋದು, 5,000 ಸಂಬಳ ಕೊಡ್ಬೇಕು ಸಾರ್. ಕರೆಕ್ಟ್ ಅಲ್ಲ? ಚೀಸ್ ರೈಟ್. ಗೋಲ್ಸ್ನ ಕರೆಕ್ಟಾಗಿ ಇಟ್ಟಿರ್ಬೇಕು. ನಮಗೆ ಬೇಕಾದ್ರೆ ಗೋಲ್ ನಾನು ಮಾಡ್ಕೊಬೇಕು. ನನ್ನ ಗೋಲ್ 2,000 ಕೋಟಿ ಅಂತ ಅವ್ನು ಯಾರ ಅಲ್ಲಿ ಕನ್ನಡನ ಬಿಡ್ರ, ಅವನು 2,000 ಕೋಟಿ ಸಂಪಾದನೆ ಮಾಡ್ಕೊಂತ ಬರ್ಕಂತಾನೆ. ವಾಟ್ ಈಸ್ ಯುವರ್ ಗೋಲ್? ವಾಟ್ ಯು ವಾಂಟ್? ರೈಟ್ ಇಟ್ ಡೌನ್ ಪ್ರಾಪರ್ಲಿ. ಇದನ್ನ ಮಕ್ಳಿಗೆ ಹೇಳ್ಕೊಡ್ಬೇಕು. ಗೋಲ್ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಯಾವಾಗ ಆಗ್ತಾ ಗೊತ್ತಿಲ್ಲ, ಇದ್ರ ಬಗ್ಗೆ ಸಾಕಷ್ಟು ಸತಿ ಹೇಳಿದ್ದೀನಿ. ಗೋಲ್ಸ್ ಹೆಂಗ್ ಮ್ಯಾನೇಜ್ ಮಾಡೋದು, ಗೋಲ್ ಸೆಟ್ಟಿಂಗ್ ಹೆಂಗ್ ಮಾಡೋದು, ಅದಕ್ಕೆ ಹಂತವಾಗಿ ಹೆಂಗ್ ಹೋಗೋದು ಅಂತ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ವಯಸ್ಸಾಗಿರೋರ್ಗು ಹೇಳ್ಕೊಡಂತ ಒಂದು ಸಂಸ್ಥೆ ಎಂ ಅಕಾಡೆಮಿ. ಆ ಸಂಸ್ಥೆಗೆ 2 ಗಂಟೆಗೆ ಬರ್ತೀನಿ ಅಂತ 3:45 ಬಂದವ್ರಿಗೆ ಕೆಲಸ ಎಲ್ಲ ಮನೆಗೆ ಹೋಗಿ ಅಂತ ಹೇಳಿ ಕಳ್ಸೋದು ನಮ್ಮ ಎಂ ಅಕಾಡೆಮಿ. ಕರೆಕ್ಟ್ ಅನ್ನ? ಎಷ್ಟು ಬೇಗ ಹಂಗಿಂದ ಹೆಂಗೆ ಲಿಂಕ್ ಮಾಡ್ತೀವಿ ಅಂದ್ರೆ ಆ ಪ್ರೆಸೆಂಟೇಷನ್ ಸ್ಕಿಲ್ ಹೇಳ್ಕೊಡೋದೆ ನಮ್ಮ ಸಂಸ್ಥೆಯ ಒಂದು ಉದ್ದೇಶ. ಅದನ್ನ ಪಬ್ಲಿಕ್ ಸ್ಪೀಕಿಂಗ್ ಅಂತ ಹೇಳ್ತೀವಿ. ಇನ್ನು ಕೆಲವರು ಸ್ಟ್ಯಾಂಡ್ ಅಪ್ ಕಾಮಿಡಿ ಅಂತಾರೆ. ಕರೆಕ್ಟ್ ಕರ್ನಾಟಕ? ಈಗ ನನಗೆ ಬೈದ್ಬಿಟ್ರಲ್ಲ ಸರ್, ಓ ಅಬ್ಬ ನೀನು ಅಬ್ದುಲ್ ಕಲಾಮ. ಅಲ್ಲ, ಜನಗಳು ಗಾಂಧೀಜಿಗೆ ಬೈಕೊಂಡು ತಿರುಗ್ತಾರೆ, ವಿವೇಕಾನಂದ ಸ್ವಾಮಿಗೆ ಬೈತಾರೆ. ಕರೆಕ್ಟ್ ಅಲ್ವಾ? ನರೇಂದ್ರ ಮೋದಿ ಅವ್ರಿಗೆ ಬೈತಾರೆ, ರಾಹುಲ್ ಗಾಂಧಿ ಅವ್ರಿಗೆ ಬೈತಾರೆ, ಸಿದ್ದರಾಮಯ್ಯ ಅವ್ರಿಗೆ ಬೈತಾರೆ, ಇನ್ನು ಎಲ್ರಿಗೂ ಬೈತಾರೆ. ಬೈಯಲ್ಲ ಅವ್ರಿಗೆ. ನೀನು ಯಾವ ಲೆಕ್ಕನಪ್ಪ? ಈಗ ಒಳ್ಳೇದೇ ಕೆಟ್ಟಿದ ಏನು ಹೇಳಿದ್ರು ಮತ್ತೆ ರಾಂಗ್ ಹೇಳ್ತೀನಿ. ಕರೆಕ್ಟ್ ಅಲ್ವಾ? ನೀವು ಏನೋ ಒಂದು ಹೇಳಿ ಕಳಿ ಸರ್, ನೀವು ಹೇಳಿದ್ರೆ ರೈಟ್. ಸೊ ಬಾಸ್ ಇಸ್ ಆಲ್ವೇಸ್ ರೈಟ್. ಸೊ ಈಗೋ ಅಂತಂದ್ರೆ ಯಾವ ಟೈಮಲ್ಲಿ ಈಗೋ ಯೂಸ್ ಮಾಡ್ಬೇಕು ಅವಾಗ ಮಾಡಬೇಕು, ಯಾವ ಟೈಮಲ್ಲಿ ಎಲ್ಲಿ ಈಗೋ ಯೂಸ್ ಮಾಡ್ಬೋದು ಅಲ್ಲಿ ಮಾಡ್ಬೇಕು.
ಆದಷ್ಟು ಹಂಬಲ್ ಇರಬೇಕು. ಇವಾಗ ಎಲ್ಲರೂ ಹೆಂಗಂದ್ರೆ ಅದು ಸಿಸ್ಟಮೆಟಿಕ್ ಆಗಿ ಇದ್ಬಿಟ್ರೆ ನಾನು ಎಲ್ಲ ಚೆನ್ನಾಗಿದ್ರೆ ಮಕ್ಳ ಎಲ್ಲ ಅಂತಂದ್ರೆ ಹಂಗೆ ತಲೆ ಮೇಲೆ ಹತ್ಕೊಂಡು 34 ಲಕ್ಷ ಬಿಲ್ ಬಂದಿರುತ್ತೆ. ಹಿಂಗೆ ನಾನೇನು ಮಾಡಲಿಲ್ಲ ಸರ್, ಏನು ಮಾಡಲಿಲ್ಲ ಅನ್ನೋದು 3 ಲಕ್ಷ ಲಾಸ್ ಆಗಿದೆ ನನಗೀಗ. ಏನೆಲ್ಲ ಮಾಡ್ಬೇಕಾಯ್ತಲ್ವಾ, ಹೆಸರೆಲ್ಲ ಹಾಗೆ ಎಂಪ್ಲಾಯ್ಸ್ ಹೆಸರು ಯಾರು ಹೇಳ್ಬಾರ್ದು ಅಂತ ಹೇಳ್ತಲ್ಲ. ಎಲ್ಲ ಫೋಟೋ ಯಾರ್ದಾರ ಮುಖ ಕಾಣಿಸ್ತಾ ಇದೆಯಾ? ಓಕೆ ಡನ್. ಫುಲ್ ಖುಷಿ. ಕ್ಯಾಮ್ರಾ ಕಡೆ ತಿರುಗಿಸೋಣ. ಓಕೆ ನಾ ಈಗೋ ಒಳ್ಳೇದ ಕೆಟ್ಟಿದ್ದ ಹೇಳಕ್ಕಾಗಲ್ಲ. ಅದೊಂಥರ ಧರ್ಮ ಸಂಸ್ಥಾಪನಾರ್ಥ ಸಂಭಾವಿ ಯುಗೆ ಏನಂತರ ಕರೆಕ್ಟ್ ಅಲ್ವ? ಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಕುರುಕ್ಷೇತ್ರ ಎಲ್ಲ ಕಡೆ ಹಂಬಲಾಗೇ ಇದ್ದ. ಒಂದೇ ಒಂದ್ಸತಿ ಭೀಷ್ಮನ ಮೇಲೆ ದ್ರೋಣದ ಮೇಲೆ ಅವ್ನು ಚಕ್ರ ತೆಗೆಸ್ಬಿಟ್ಟು ಒಂದೇ ಸತಿ ನಿನ್ನೆಲ್ಲ ನಿರಾಮ ಮಾಡ್ತೀನಿ, ಬಟ್ ನಾನು ಮಾಡಕ್ಕೆ ಇಷ್ಟ ಇಲ್ಲ ಅಂತೇಳಿ ಪಕ್ಕದಲ್ಲಿ ಇಟ್ಬಿಟ್ರು. ದಟ್ ಟೈಮ್ ದ ಈಗೋ ವಾಸ್ ನೀಡೆಡ್. ನಮ್ಮ ಲೈಫಲ್ಲೂ ಅಷ್ಟೇ, ಎಲ್ಲ ಕಡೆ ಹಂಬಲಾಗಿರ್ಬೇಕು, ಮನುಷ್ಯವಾಗಿರ್ಬೇಕು, ತಗ್ಗಿ ಬಗ್ಗಿ ನಡಿಬೇಕು. ಸೊಂಟ ಮುರಿದೋಗೋ ಟೈಮಲ್ಲಿ ಬಂದಾಗ ಈಗೋ ತೋರಿಸ್ಬೇಕು. ಅದು ಯಾವಾಗ ತೋರಿಸ್ಬೇಕು, ಹೆಂಗೆ ತೋರಿಸ್ಬೇಕು ಅಂತ ಸ್ಕೂಲ್ ಮಕ್ಕಳಿಂದ, ದೊಡ್ಡವರಿಂದ, ಮುದುಕರಿಂದ, ಗಂಡ ಹೆಂಡತಿ ಮಕ್ಕಳು, ಅವರಪ್ಪ ಅವರಮ್ಮ, ಗೌರ್ಮೆಂಟ್ ಆಫೀಸರ್ಸು, ಪೊಲಿಟಿಷಿಯನ್ಸ್ಗೆ ಎಲ್ಲರಿಗೂ ಹೇಳ್ಕೊಡೋಂಥ ಒಂದು ಟ್ರೈನಿಂಗ್ ಸಂಸ್ಥೆ ಅಕ್ವೈರ್ಡ್ ಇಂಟೆಲಿಜೆನ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್. ಅರ್ಧ ಆಯ್ತಾನ ಬಾ? ಕಾಂಪಿಟೇಟಿವ್ ನೆಗೆಟಿವಿಟಿ, ಅಮ್ಮ ಇದು ಹೆಂಗಿದೆ ನೆಗೆಟಿವಿಟಿ ಅಂತಂದ್ರೆ, ಅದು ವಾಮನ ಬಲಿ ಚಕ್ರವರ್ತಿ ಬೆಳೀತಿಲ್ಲ, ಹಂಗೆ ಕಾಂಪಿಟೇಷನ್ ಬೆಳೀತಿದೆ. ನಾನು ಎಷ್ಟು ಪಾಸಿಟಿವ್ ಮಾತಾಡಿದ್ರು ನನ್ನ ಬಗ್ಗೆ ಅಷ್ಟು ನೆಗೆಟಿವ್, ಅಜ್ಜ ನೆಗೆಟಿವ್, ಇನ್ನೂ ಪಾಸಿಟಿವ್ ಎಷ್ಟು ಅಂತ ಬೆಳೆಯೋದು, ಇನ್ನೂ ಇಷ್ಟು ಬೆಳೆದ್ಬಿಟ್ಟಿದ್ದೀನಿ ನಾನು. ಐಟ್ ಮಾತ್ರ ಬೆಳೆದಿಲ್ಲ, ಬ್ಯಾಂಕ್ ಬ್ಯಾಲೆನ್ಸು ಬೆಳೆದಿಲ್ಲ. ಅಲ್ಲ, ಬ್ಯಾಂಕ್ ಬ್ಯಾಲೆನ್ಸು ಬೆಳೆದಿಲ್ಲ, ಯಾವಾಗ 0 ಬ್ಯಾಲೆನ್ಸ್. ಒಂದು 10 ಲಕ್ಷ ಬರುತ್ತೆ, ಒಂದು 30 ಲಕ್ಷ ರೆಡಿ ಆಗಿರುತ್ತೆ ಆಚೆ ಓಕೆ. ಯಾಕಂದ್ರೆ ಅವರೆಲ್ಲ ಲಕ್ಷ್ಮೀ ಬಾರಮ್ಮ ಅಂತ ಇರ್ತಾರೆ, ನಾನು ಲಕ್ಷ್ಮೀ ಹೋಗಮ್ಮ ಅಂತ ಇರ್ತಾರೆ. ಕರೆಕ್ಟಾ? ನೆಗೆಟಿವಿಟಿ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ದ ವರ್ಲ್ಡ್. ಇವತ್ತು ಪ್ರತಿಯೊಬ್ಬರು ನೆಗೆಟಿವ್ ಆಂಗಲ್ ನೋಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೆಗೆಟಿವಿಟಿ ಗುಡ್ ಆರ್ ಬ್ಯಾಡ್? ಸಿಚುವೇಶನ್ ತಕ್ಕಂಗೆ. ಕರೆಕ್ಟ್ ಅರ್ಥ ಆಗ್ತಾ ಹೇಳ್ತಿರೋದು. ಟೊಮೆಟೊ ಮೇಲ್ಗಡೆ ಒಂದು ಚೂರು ಉಳುಕು ಕಪ್ಪಗಿದೆ, ಬಿಸಾಕ್ಬೇಕು. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಹುಳ ಬಂದಿರುತ್ತೆ ಅದ್ರ. ಈರುಳ್ಳಿ ಮೇಲ್ಗಡೆ ಒಂದು ಸ್ವಲ್ಪ ಒಣಗಿದ್ರೆ 1 ಸಿಪ್ಪೆ ತೆಗೆದು 2 ಸಿಪ್ಪೆ ತೆಗೆದು 3 ಸಿಪ್ಪೆ ತೆಗೆದು ನೋಡ್ಬೇಕು. ಆಮ್ ಐ ರೈಟ್ ಆರ್ ರಾಂಗ್? ನಮ್ಮ ಜೊತೆ ಫ್ಯಾಮಿಲಿಲಿ ಇರೋರು, ನಮ್ಮ ಕಂಪನಿ ಎಂಪ್ಲಾಯೀಸು, ನಮ್ಮ ಒಂದು ಬಾಸಸ್ಸು, ನಮ್ಮ ಸುತ್ತಮುತ್ತ ಇರೋರಲ್ಲಿ ಏನೋ ಒಂಚೂರು ಲೋಪದೋಷ ಕಂಡಾಗ ಈರುಳ್ಳಿ ತರ ನೋಡ್ಬೇಕು. ಅರ್ಥ ಆಗ್ತಾ ಇದೆಯಾ? ಹೊಸದೇನಾದ್ರು ಬಂದರೆ ನಿಜವಾಗ್ಲೂ ಇದು ಕೊಳ್ತೋಗಿದೆಯಾ ಉಳ್ತೋಗಿದೆ ಅಂತ ಟೆಸ್ಟ್ ಮಾಡಬೇಕು. ಅದಕ್ಕೆ ಹೇಳಿದ್ದು ನೋಡಬಹುದು, ಸ್ವಯಂ ಹೇಳ್ತಾರಲ್ಲ, ಸುಳ್ಳಾಗಬಹುದು ನಿಜವಾಗಬಹುದು ಅಂತ ಒಂದು ಹಾಡು ಕೂಡ ಹೇಳಿದ್ವಿ, ಆದರೂ ಅರ್ಥ ಆಗಿಲ್ಲ. ತಿರ್ಗಾ ಮತ್ತೆ ಇದೊಂದು ಟ್ರೈನಿಂಗ್ ಸೆಷನ್, ನಾಳೆ ಮತ್ತೆ ಅರ್ಥ ಆಗಲ್ಲ, ಮತ್ತೆ ಹೇಳ್ಬೇಕು, ಮತ್ತೆ ಹೇಳಲ್ಲ. ಇದೇ ವಿಡಿಯೋ 100 ಸತಿ ನೋಡ್ಬೇಕು. ಹೋಮ್ವರ್ಕ್ ಇದೇ ಇರುತ್ತೆ. ಎಲ್ಲರೂ 100 ಸತಿ ನೋಡಿದ್ದು ನಂಗೆ ಪ್ರೂಫ್ ಬರಬೇಕು. ಅರ್ಧ ಆಗ್ತಾ ಹೇಳ್ತಾರದು. ಇನ್ಮೇಲೆ ನಿಮ್ಮ ಕಸ್ಟಮರ್ಗೆ ಇದೇ ತೋರಿಸ್ಬೇಕು. ನಮ್ಮ ಕಂಪ್ನಿ ಏನು ಮಾಡುತ್ತೆ ಇದು ಮಾಡುತ್ತೆ, ಕೆಲಸ ಹೆಂಗಿರುತ್ತೆ ಹಿಂಗಿರುತ್ತೆ, ನಮ್ಮ ಸಾರ್ ಏನು ಮಾಡ್ತಾರೆ ಇದು ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಅವ್ರು ಯಾಕೆ ಈ ಥರ ಲೋ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ ನಮ್ಗೆ ಅರ್ಥ ಆಗಲ್ಲ, ಅದಕ್ಕೆ ಇಲ್ಲದಾರ ಲೋ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ. ಇಲ್ಲ ಇಂಗ್ಲೀಷಲ್ಲಿ ಮಾತಾಡಲ್ಲ, ಸೀರಿಯಸ್ ಆಗಿ ಮಾತಾಡಿ ನಾವು ವಿದ್ಯೆ ಮಾಡ್ತೀವಿ ಅಂತ ಕಾಮಿಡಿ ಮಾಡ್ತಾರೆ. ಅವಾಗಿನ ಹಾಕಿಸ್ತೀರಪ್ಪ, ಯಾರೇ ಹಾಕಿಸಿ ಹೆಸರಿಲ್ಲ, ಅಟೆಂಡೆನ್ಸ್ ಲಿಸ್ಟ್. ಓಕೆ, ನೆಕ್ಸ್ಟ್ ಕಾಂಪಿಟೇಷನ್ ಪ್ರಪಂಚದಲ್ಲಿ ಎಲ್ಲ ಕಡೆ ಇರುತ್ತೆ. ಕರೆಕ್ಟ್ ಆರ್ ನಾಟ್? ನಾವು ಯಾವತ್ತೂ ಕಂಪೀಟ್ ಮಾಡಬಾರ್ದು. ಐ ಡೋಂಟ್ ಕಂಪೀಟ್ ವಿತ್ ಎನಿಬಡಿ. ಅವ್ನು ಆ ಡ್ರೆಸ್ ಹಾಕೊಂಡು ಇನ್ನು ಹಂಗೆ ಬೀಳ್ತಾ ಇದ್ದೇನೆ, ಅವ್ನು ಆ ಥರ ಬಿಸ್ನೆಸ್ ಮಾಡಿ, ನಾನು ಇರೋದೇ ಹಿಂಗೆ, ಇವತ್ತು ಹಿಂಗಿದ್ದೀನಿ, ನಾಳೆ ಬೆಟರ್ ಆಗ್ತೀನಿ, ಫೀಡ್ಬ್ಯಾಕ್ ತೊಗೊತೀನಿ. ನನ್ನಲ್ಲಿ ಏನು ತಪ್ಪಿದ್ಯಾ ಹೇಳಿ, ನನಗೆ ಹೇಳಿ, ಲೆಟ್ರ್ ಬರೀ, ಶಿವ ಸರ್ ನೀವು ಸರಿ ಇಲ್ಲ, ಅವಾಗ ನಾನು ಚೇಂಜ್ ಮಾಡ್ಕೊತೀನಿ. ನನ್ನ ಹತ್ರ ಸರ್ ಜೈ ಗುರುದೇವ ನೀವು ಸೂಪರ್ ಅಂತ ಲೆಟರ್ ಬರೀತಾರೆ. ಅಲ್ಲಿ ಎಲ್ಲೋ ಯಾವಾಗ ಹೋಗ್ಬಿಟ್ಟು ನೀವು ಸರಿ ಇಲ್ಲ ಅಂತ ಹೇಳ್ತಾರೆ. ಅವು ವಿಲ್ ಐ ಚೇಂಜ್? ಒಂದು ಯಾರಪ್ಪ ಹೇಳಿದ್ರು ಅದನ್ನು ಹೇಳಲ್ಲ, ಯಾರು ಹೇಳಿದ್ರು ಅಂತ ಕರ್ಕೊಂಡ್ ಮುಂದೆ ನಿಲ್ಸಿ. ನಾನು ಯಾರು ಇಷ್ಟ ಇಲ್ಲ ಡೈರೆಕ್ಟ್ ಆಗಿ ಇಷ್ಟ ಇಲ್ಲ ಅಂತ ಹೇಳ್ತೀನಿ, ಯೂಟ್ಯೂಬಲ್ಲಿ ಹೇಳ್ಬಿಡ್ತೀನಿ. ಅಲ್ಲ, ಇಲ್ಲಿ ಯಾರು ಇಷ್ಟ ಇಲ್ಲ ಅಂತ ಹೇಳ್ಬಿಡ್ಲಾ, ಹೆಸರು ಹೇಳ, ಫೋಟೋ ಹಾಕ್ಲಾ, ಬೇಡ, ಮತ್ತೆ ಅಂದ್ರೆ ಡಿಫಮೇಷನ್ ಕೇಸ್ ಹಾಕ್ತೀನಿ ಅಂತಾರೆ. ಹಂಗೆ ಆಗಿತ್ತು. ಒಬ್ಬ 50 ಜನಕ್ಕೆ ಸಂಬಳ ಕೊಟ್ಟಿಲ್ಲ, ಅವ್ನು ಸಂಬಳ ಕೊಟ್ಟಿಲ್ಲ ಅಂತ ಕೇಳಿಕ್ಕೆ ಡಿಫಮೇಷನ್ ಕೇಸ್ ಹಾಕಿನ ಒಬ್ಬನ ಹತ್ರ. ಆ ಕೇಸು ಯಾರು ತಗೊಳ್ರಪ್ಪ ಅಂದ್ರೂ ತಗೊಂತ ಇಲ್ಲ. ಇವತ್ತು ನನ್ನೊಂದು 2 ಚೆಕ್ ಬೌನ್ಸ್ ಮಾಡಿದಾರೆ ಒಬ್ರು, ಅವನ ಮೇಲೆ ಡಿಫಮೇಷನ್ ಕೇಸ್ ಹಾಕ್ತೀನಿ. ಓಕೆ, ಕಾಂಪಿಟೇಷನ್ ಅಂತಂದ್ರೆ ವಿ ಶುಡ್ ನಾಟ್ ಕಾಂಪೀಟ್ ವಿತ್ ಎನಿಬಡಿ. ಮಾರ್ಕೆಟಲ್ಲಿ ಕಾಂಪಿಟೇಷನ್ ಇದೆ, ಅವ್ರಿಗಿಂತ ಬೆಳಿಬೇಕು, ಯೋಗ್ಯತೆನ ಬೆಳೆಸ್ಕೊಬೇಕು. ಆಟೋಮೆಟಿಕಾಗಿ ಥಿಂಗ್ಸ್ ಎಲ್ಲ ಬರ್ತವೆ. ಗೆಟಿಂಗ್ ಮೈ ಪಾಯಿಂಟ್. ಇವತ್ತು ನಾನು ಬೆಟರ್ ಆಗಬೇಕು ಅಂದ್ರೆ ಇವಾಗ ಕಂಪ್ನಿ ಮತ್ತೆ ಫೇಲ್ ಆಗ್ಬೋದು, ದಾವಣಗೆರೆಯಲ್ಲಿ ಮತ್ತೆ ಫೇಲ್ ಆಗ್ಬೋದು, ಶಟ್ ಡೌನ್ ಆಗೋ ಪರಿಸ್ಥಿತಿ ಬರ್ಬೋದು, ಬ್ಯಾಂಕ್ರಪ್ಸಿ ಆಗ್ಬೋದು, ಜೈಲಿಗೆ ಹೋಗ್ಬೋದು, ಪೇಪರ್ನ ಬರ್ಬೋದು, ಕಳ್ಳ ಅಂತ ಹೇಳ್ಬೋದು, ಫ್ರಾಡ್ ಅಂತ ಹೇಳ್ಬೋದು. ಬಟ್ ನಾನು ಕರೆಕ್ಟ್ ಆಗಿದ್ರೆ ನೆಕ್ಸ್ಟ್ ಟೈಮ್ ಮಾಡೋ ಮಿಸ್ಟೇಕ್ನ ಮತ್ತೆ ತಿದ್ಕೊಂಡು ಮತ್ತೆ ಬರೋದಿದೆಯಲ್ಲ, ದಟ್ ಈಸ್ ಕಾಲ್ಡ್ ಕಲ್ಚರ್ ಆಫ್ ಎಕ್ಸಲೆನ್ಸ್. ದಟ್ ಈಸ್ ವಾಟ್ ಡಾಕ್ಟರ್ APJ Abdul Kalam ಟೀಚರ್ಸ್. ಎ ಪರ್ಸನ್ ಇಸ್ ಕಾಲ್ಡ್ ಎ ಲೀಡರ್
ಏನಂತಾರದು ಸಕ್ಸಸ್ನ ಮ್ಯಾನೇಜ್ ಮಾಡೋಕೆ ಗೊತ್ತಿರೋ ಲೀಡರ್ ಅಲ್ಲ, ಫೇಲ್ಯೂರ್ನ ಮ್ಯಾನೇಜ್ ಮಾಡೋಕೆ ಗೊತ್ತಿರೋ ಲೀಡರ್ ಅಂತ ಹೇಳ್ತಾರೆ. ದಟ್ ಈಸ್ ವಾಟ್ ಐ ಲರ್ನ್ ಅಂಡ್ ದಟ್ ಈಸ್ ವಾಟ್ ಐ ಟೀಚ್. ಎನಿ ಡೌಟ್ಸ್? ಹ್ಯಾಪಿ ವಿತ್ ದ ಟ್ರೈನಿಂಗ್ ಇನ್ ಇಂಡಕ್ಷನ್? ಎಕ್ಸ್ಕ್ಯೂಸಸ್, ಎಲ್ಲರಿಗೂ ಎಕ್ಸ್ಕ್ಯೂಸ್. ಸರ್ ನಮ್ಮೂರು ಅಲ್ಲಿದೆ ಸರ್, ಅಲ್ಲಿ ಯಾಕಮ್ಮ ಇದೆಯಾ, ಆಫೀಸ್ ಪಕ್ಕದಲ್ಲಿರೋ. ಬೇಡಮ್ಮ ನಿಮ್ಮ ಮನೆ ಹತ್ರನೇ ಆಫೀಸ್, ಬೇಡ ಸರ್ ಇವಾಗಲೇ ಬೇಡ, ಬರೋ ವರ್ಷ. ಏನು ಲೆಕ್ಕಾಚಾರ, ವರ್ಕ್ ಫ್ರಮ್ ಹೋಮ್ ಮಾಡಿ ಅದು ಬೇಡ ಅಂತೆ. ಯಾವುದೋ ಒಂದು ಕ್ಲಾರಿಟಿಗೆ ಬಂದ್ಬಿಟ್ರೆ ಲೈಫ್ ಚೆನ್ನಾಗಿರುತ್ತೆ. ಪ್ರತಿದಿಕ್ಕೆ ಎಕ್ಸ್ಕ್ಯೂಸು, ಸರ್ ಬಸ್ ಬಂದಿಲ್ಲ ಅಂತ. ಇವತ್ತು ಬೆಳಿಗ್ಗೆ ಯಾರೊಬ್ರು ನಮ್ಮ ಮ್ಯಾನೇಜರ್ ಲೆವೆಲ್ ಒಬ್ರು ಹೇಳಿದ್ರು, ಸರ್ ನನ್ನ ರೂಮಲ್ಲಿ ನೀರು ಬರ್ತಾ ಇಲ್ಲ. ಯಾಕೆ ನೀರು ಬರ್ತಾ, ನಾನು ಮನೆ ಬಾಡಿಗೆ ಕಟ್ಟಿಲ್ಲ ಅದಕ್ಕೆ ನೀರು ಬರ್ತಾ ಇಲ್ಲ. ನೀರು ಲಾಕ್ ಮಾಡ್ಬಿಟ್ಟೆ ಓನರು. ನಾನು ಲಾಸ್ಟ್ ಹೇಳಿದೆ, ಆ ಓನರ್ ಅಲ್ಲಿ ಮನೇಲಿ ಇರಬೇಡ, ನಿಂಗೆ ಬೇರೆ ಅಕಾಮಿಡೇಷನ್ ಕೊಡಿ ಆ ನೀರು ಅಂತ. ಇಲ್ಲ ಸರ್ ನನ್ನ ಅದು ವಾಸ್ತು ಚೆನ್ನಾಗಿರುತ್ತೆ ಅಂತ. ವಾಸ್ತು ಚೆನ್ನಾಗಿಲ್ಲ ಅಂತ ಸ್ನಾನ ಮಾಡ್ಕೊಂಡ್ರೆ ಬಂದಿದ್ದಾರೆ. ಅವ್ರ ಹೆಸರು ಹೇಳಿದ್ರೆ ಹೇಳ್ತೀನಿ, ಬೇಡ ಪಾಪ ಅವರೆಲ್ಲ ಮಾರ್ಕೆಟಲ್ಲಿ ಗೊತ್ತಾಗ್ಬಿಡಿದ್ರೆ ಸಿಗಾಕೊಂತಾರೆ. ಹಂಗೆ ಪ್ರತಿಯೊಬ್ಬರು ಹೇಳ್ತಾರೆ, ಸರ್ ನಾನು ಶೂ ಹಾಕೊಂಬಂದಿಲ್ಲ, ನಾನು ಸಾಕ್ಸ್ ಹಾಕೊಂಬಂದಿಲ್ಲ, ನಾನು ಸಾಕ್ಸ್ ಹೋಗ್ದಿಲ್ಲ. ಈ ಥರ ಎಕ್ಸ್ಕ್ಯೂಸ್ ಹೇಳ್ಕೊಂಡು ಹೋಗುವಂಥ ಎಂಪ್ಲಾಯೀಸ್ ಮಧ್ಯೆ ಇಂಥ ಒಂದು ಒಳ್ಳೆ ವಿಷನ್ ಇಟ್ಕೊಂಡು ಇನ್ನೂ ಮುಂದೆ ಹೋಗ್ಬೇಕು ಅಂತ ಧೈರ್ಯ ನಿಂತಿದ್ದೀನಿ ಅಂದರೆ ಅದು ಅಕ್ವೈರ್ಡ್ ಇಂಟೆಲಿಜೆನ್ಸ್ ಮ್ಯಾನೇಜ್ಮೆಂಟ್ ಕಂಪ್ನಿ ಪ್ರಿನ್ಸಿಪಲ್ಸ್ ಏನಿದ್ದಾವೆ ಆ ಪ್ರಿನ್ಸಿಪಲ್ ಮೇಲೆ ಡಿಪೆಂಡ್ ಆಗಿದೆ. ಪ್ರತಿಯೊಬ್ಬ ಮನುಷ್ಯನು ಈ ಥರ ಸ್ಟ್ರಾಂಗ್ ಆಗಿ ಫೋಕಸ್ಡ್ ಆಗಿ ಒಂದು ರೆಸ್ಪಾನ್ಸಿಬಲ್ ಆಗಿ ಮಾಡಬೇಕು ಅನ್ನೋದು ಏಮ್ ಅಕಾಡೆಮಿ ಉದ್ದೇಶ. ಅದ್ರ ಜೊತೆ ನೆಲ್ತೀನಿ ಕೆಲಸ ಮಾಡ್ತೀನಿ ಅಂತ ಬಂದರೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಅದನ್ನು ಕೆದಕಿ ಸುಮ್ಮನೆ ಅದನ್ನು ಡಿಸ್ಟರ್ಬ್ ಮಾಡ್ತಾ ಇರೋರ್ಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ನೀವು ಎಷ್ಟು ಕೆದಕ್ತೀರೋ ಅಷ್ಟು ಪರ್ಫೆಕ್ಟ್ ಆಗುತ್ತೆ ನನ್ನ ಕಂಪನಿ. ದಟ್ ಈಸ್ ವಾಟ್ ಐ ಟೇಕ್ ಫೀಡ್ಬ್ಯಾಕ್ಸ್ ಪಾಸಿಟಿವ್ಲಿ. ಕಲ್ಲು ನೋಡಿದ್ರೆ ತಗೊಂಡಾಗ ಮನೆ ಕಟ್ತೀನಿ, ಏಟ್ ಬೀಳುತ್ತೆ ಸದ್ಯಕ್ಕೆ ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬರೋಷ್ಟು ಒಂದು 15 ದಿವಸ ಟೈಮ್ ಆಗುತ್ತೆ. ಅಲ್ಲಿ ಕಮ್ ಬ್ಯಾಕ್. ಅರ್ಥ ಆಗ್ತಿದೆಯಾ? ಶಾಲ ಶಟ್ ಡೌನ್ ಆಪರೇಷನ್ಸ್ ಇನ್ ದಾವಣಗೆರೆ. ಕಾನ್ಫಿಡೆಂಟ್ ಆನ್ಸರ್ ಬರ್ತಾ ಇಲ್ಲ. ಶಾಲ್ ಐ ಫೈರ್ ಆಲ್ ದ ಎಂಪ್ಲಾಯೀಸ್? ವಿಲ್ ಯು ಡೂ ಡೋರ್ ಟು ಡೋರ್ ಸೆಲ್ಲಿಂಗ್ ಆರ್ ನಾಟ್? ಎಸ್ ಸರ್. ಕಮಾನ್ ಎಸ್ ಸರ್. ಅಂದ್ರೆ ಮನೆಗೆ ಹೋಗಿ ಹೇಳ್ಬೇಕು. ಅದನ್ನೇ ಸಂಜೀವ್ ಹೋಗಿ ಬುಕ್ ಬರೀತಾ ಇದ್ದಾರೆ, ಡೋರ್ ಟು ಡೋರ್ ಹ್ಯಾಪಿನೆಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ಮನೆಗೆ ಹೋಗಿ ಹ್ಯಾಪಿನೆಸ್ ಕೊಡ್ತಾರ. ನೀನು ಸರ್ ನಿಮ್ಮ ಮಕ್ಕಳು ರಾಂಗ್ ರೂಟಲ್ಲಿ ಇದ್ದಾರೆ, ನಿಮ್ಮ ಇವರು ಹಿಂಗಿದ್ದಾರೆ, ಹಿಂಗಿದೆ ಅದನ್ನ ಹೇಳಕ್ಕೂ ಅಯ್ಯೋ ನಾಚಿಕೆ ಸರ್, ನಂಗೆ ಭಯ ಆಗುತ್ತೆ ಸರ್. ಅವ್ರು ಬೈತಾರೆ, ಅಮ್ಮ ಪಾಪ ಅವ್ರಿಗೆ ಗೊತ್ತಿಲ್ಲ. ನಿಮ್ಮಂಥವ್ರು 100 ಜನ ಡೈಲಿ ಬೆಳಿಗ್ಗೆ ಫೋನ್ ಎತ್ತಿದ್ರೆ ಸಾಕು, ಸರ್ ನಮಸ್ತೆ ನಾನು ಕ್ರೆಡಿಟ್ ಕಾರ್ಡ್ ಬೇಕಾ ಅಂತ. ಖುಷಿಲಿ ಕೊಡಿ ಅಂತಂದ್ರೆ ಆಮೇಲೆ ಬಿಲ್ ಕಟ್ಟಿಲ್ಲ ಅಂತ, ಸರ್ ಕ್ರೆಡಿಟ್ ಕಾರ್ಡ್ ಬಿಲ್ ಯಾಕೆ ಕಟ್ಟಿಲ್ಲ, ಸರ್ ಸಂಬಳ ಬಂದಿಲ್ಲ ಅಂತ, ಅದೆಲ್ಲ ನಂಗೆ ಗೊತ್ತಿಲ್ಲ ಇವತ್ತೇ ಕಟ್ಟಿ ಅಂತ. ಫಸ್ಟ್ ಯಾಕೆ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಿಲ್ಲ ಅಂತ ಕೇಳ್ತಾರೆ. ಕಾರ್ಡ್ ಹೇಳಿದ್ರೆ ಥ್ಯಾಂಕ್ ಯು ಅಂತ ಇಡಬೇಕಾ ಬೇಡವಾ? ಅದೆಲ್ಲ ನಂಗೆ ಹೇಳ್ಬೇಡಿ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಿಲ್ಲ. ಕ್ರೆಡಿಟ್ ಕಾರ್ಡ್ ಕೊಡೋಕೆ ಮಾತ್ರ ಸ್ಯಾಲ್ರಿ ಎಷ್ಟು ಬರುತ್ತೆ ಅಂತ ಕೇಳಿದೆ. ಸ್ಯಾಲ್ರಿ ಡಿಪೆಂಡ್ ಆಗ್ತಾನೆ ಕ್ರೆಡಿಟ್ ಕಾರ್ಡ್ ಕೊಟ್ಟಿರ್ತಾರೆ. ಕಲೆಕ್ಷನ್ ಮಾಡೋಕೆ ಮಾತ್ರ ಯಾಕೆ ಸಂಬಳದ ಬಗ್ಗೆ ಯೋಚನೆ ಮಾಡಲ್ಲ? ಅಂಥವ್ರ ಮಧ್ಯೆ ಎಲ್ಲ ಬೇಸತ್ತಿ ಬಳದಿರೋ ಜನಗಳಿಗೆ ಮತ್ತೆ ಟೆಲಿಕಾಲ್ ಮಾಡಿದ ಕಷ್ಟನಾ? ಅವ್ರ ಹತ್ರ ಹೋಗಿ ಸರ್ ನಮಸ್ತೆ ಸರ್ ಅಂತ ಮಾತಾಡೋದು ಎದುರುಗಡೆ ಮಾತಾಡೋದು ಈಸಿನ? ನನಗೆ ನಿಮ್ಮ ಇಷ್ಟ ಬಂದಂಗೆ ಮಾಡಿ, ಟೆಲಿಕಾಲಿಂಗ್ ಆದರೂ ಮಾಡಿ, ಟ್ರೈನಿಂಗ್ ಆದರೂ ಮಾಡಿ, ಡೋರ್ ಟು ಡೋರ್ ಸೆಲ್ಲಿಂಗ್ ಆದರೂ ಮಾಡಿ. ಅರ್ಥ ಆಯ್ತಾ? ಕಂಪ್ನಿಗೆ ಲಾಭ ಬಂದರೆ ಸಂಬಳ ಬರುತ್ತೆ, ಇಲ್ಲ ಶೆಡ್ ಡೌನ್ ಆಗುತ್ತೆ. ಏನು ಹೇಳಿ? ಡು ಅಂಡರ್ಸ್ಟ್ಯಾಂಡ್? ನಿಮ್ಗೆ ಏನು ಮಾಡಕ್ಕೆ ಬಂದಿಲ್ಲ, ಡೈಲಿ ಈ ಥರ ಒಂದು ವೀಡಿಯೋ ಮಾಡ್ಕೊಡ್ತೀನಿ, ಫಾರ್ವರ್ಡ್ ಮಾಡಿ ಕಸ್ಟಮರ್ ಹತ್ರ. ಅವ್ರನ್ನ ಕೂರ್ಸ್ಕೊಂಡು ಸರ್ ಪ್ಲೀಸ್ ಸರ್ ದಮ್ಮ ಅಂತೀನಿ ಫುಲ್ ನೋಡಿ ಸರ್ ಅರ್ಥ ಆಗುತ್ತೆ ಅಂತ ಹೇಳಿ. ಇಲ್ಲ ಸಂಜೆಗೆ ಹೇಳಿ, ಇಲ್ಲ ಸೇಲ್ಸ್ ಪರ್ಸನ್ಸ್ಗೆ ಹೇಳಿ, ಅವ್ರು ಮಾತಾಡ್ತಾರೆ. ಎನಿ ಡೌಟ್ಸ್? ಮಿಸ್ಟರ್ CEO? ನೋ ಡೌಟ್ಸ್? ಆರ್ ಯು ರೆಡಿ ಟು ಟೇಕ್ ದ ಚಾರ್ಜ್? ಸೊ ಇಂಡಕ್ಷನ್ ಪ್ರೋಗ್ರಾಮ್ ಫಸ್ಟ್ ಪಾರ್ಟ್ ಮುಗೀತು. ಆ್ಯಸ್ ಅಂಡ್ ವೆನ್ ವಿ ಗೋ ನೆಕ್ಸ್ಟ್ ಒಂದು 4-5 ದಿವಸ ಕಂಟಿನ್ಯೂಸ್ ಆಗಿ ನಾನು ಡೈರೆಕ್ಟಾಗಿ ಬರೋಕ್ಕಾಗಿಲ್ಲ ಅಂದ್ರೂ, ಡೈರೆಕ್ಟಾಗಿ ನಿಮ್ಗೆ ಸಿಗೋಕ್ಕಾಗಿಲ್ಲ ಅಂದ್ರೆ ಆನ್ಲೈನ್ ಆದರೂ ಇಂಡಕ್ಷನ್ ಮಾಡ್ತೀನಿ. ಅವ್ರ ಯೂಟ್ಯೂಬ್ ಚಾನಲ್ ಒಂದು ಇವಾಗ ಏನು ವಿಡಿಯೋ ಇದೆ ಹಾಕ್ತೀನಿ, ಅದೇ ಥರ ಕಂಟಿನ್ಯೂ ಮಾಡ್ತೀನಿ. ಸೊ ಯು ಆಲ್ ವಿಲ್ ನೋ ದ ಪ್ರೋಗ್ರಾಮ್ಸ್ ಆಫ್ ದ ಕಂಪನಿ, ಏನು ಮಾಡ್ತೀವಿ, ಏನು ಕತೆ, ವಾಟ್ ಈಸ್ ಅವರ್ ವಿಷನ್ ಎವ್ರಿಥಿಂಗ್ ಫ್ರಮ್ ಟುಡೇ. ಪ್ಲೀಸ್ ವಾಚ್ ದ ಫುಲ್ ವಿಡಿಯೋ. ಇನ್ನೊಂದ್ಸತಿ ರಿವಿಷನ್ ಆಗುತ್ತೆ, ಆದರೆ ಆ ಪಾಯಿಂಟ್ಸ್ ಎಲ್ಲ ಕರೆಕ್ಟಾಗಿ ಬರ್ಕೊಳ್ಳಿ, ಕಲ್ತ್ಕೊಳ್ಳಿ. 4 ಜನಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ ಸುಮ್ಮನೆ ಅಲ್ಲ, ಕೂತ್ಕೊಂಡು ವಿಡಿಯೋ ತೋರಿಸಿ. The country has the most beautiful company run by a human being with values. Clear? Any doubts? ಹೌದಾ ಇಲ್ವಾ? ಗೌರ್ಮೆಂಟ್ ಆಫೀಸರ್ನ ಚೆಕ್ ಮಾಡ್ಕೊಳಕ್ಕೆ ಅವ್ರು ಬಂದು ಮಾತಾಡಲಿರೋದು, ನೀವೆಲ್ಲ ಡಿಸೈಡ್ ಮಾಡ್ಬೋದು. ಎನಿ ಡೌಟ್ಸ್? ಓಕೆ, ಥ್ಯಾಂಕ್ ಯು.